सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 14 ಡಿಸೆಂಬರ್ 2025ರಿಂದ ದಿನಾಂಕ 20 ಡಿಸೆಂಬರ್ 2025ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಈ ವಾರದಲ್ಲಿ ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ರವಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಹಾಗೆ ಇನ್ನು ಉಳಿದಂತೆ ಎಲ್ಲಾ ಗ್ರಹಗಳು ಹೋದ ವಾರ ಹೇಗೆ ಯಾವ ಸ್ಥಿತಿಯಲ್ಲಿದ್ರು ಅದೇ ಸ್ಥಿತಿಯಲ್ಲಿ ಇರ್ತಾರೆ. ಇನ್ನು ಈ ಎಲ್ಲಾ ರಾಶಿಯವರಿಗೆ ಈ ಗ್ರಹಗಳು ಯಾವ ರೀತಿ ಫಲವನ್ನ ಕೊಡ್ತಾರೆ ಅಂತ ನೋಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಕುಜಗ್ರಹ, ರಾಶಿಯಾಧಿಪತಿನವನೇ ಅಷ್ಟಮಾಧಿಪತಿನವನೇ, ಅವನು ನಿಮಗೆ 9ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಕುಜಗ್ರಹ ರಾಶ್ಯಾಧಿಪತಿಯಾಗಿ ಭಾಗ್ಯದಲ್ಲಿ ಸ್ಥಿತನಾಗಿದ್ದು ಭಾಗ್ಯಾಧಿಪತಿಯಾದ ಗುರುವಿನ ಒಂದು ದೃಷ್ಟಿಯನ್ನ ಪಡ್ಕೊಂಡಿರೋದ್ರಿಂದ ಈ ವಾರದಲ್ಲಿ ನಿಮ್ಮ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ಇದ್ರ ಜೊತೆಗೆ ಮಂಗಳನ ಜೊತೆಯಲ್ಲಿ ರವಿ ಕೂಡ ಸೇರ್ಕೊಂಡಿದ್ದಾನೆ. ಮಿತ್ರ ಗ್ರಹ, ಪಂಚಮಾಧಿಪತಿ, ಯೋಗಕಾರಕ. ರವಿ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡ್ತಾನೆ. ಹಾಗಾಗಿ ನಿಮ್ಮ ಎಲ್ಲಾ ಕೆಲಸಗಳು ತುಂಬಾ ನೀವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬೇಗ ಆಗತ್ತೆ. ಹಾಗೆ ಇಲ್ಲಿ ರವಿ ಕುಜನ ಸಂಬಂಧ, ಹಾಗೆ ಇಲ್ಲಿ ಗುರು ನೋಡ್ತಾ ಇರೋದು ಅದೇನಾಗುತ್ತೆ ಅಂದ್ರೆ 1, 5, 9ನೇ ಮನೆ ಅಧಿಪತಿಗಳ ಸಂಬಂಧವಾಗುತ್ತೆ. ನೋಡಿ, 1ನೇ ಮನೆ ಮೇಷ ಆದ್ರೆ ಅಲ್ಲಿಂದ 5ನೇ ಮನೆ ಸಿಂಹ ರಾಶಿಯಾಧಿಪತಿ ಸೂರ್ಯ, ಅಲ್ಲಿಂದ 9ನೇ ಮನೆ ಅಧಿಪತಿ ಗುರು ಅಂದ್ರೆ ಧನಸ್ಸು ರಾಶಿಯಾಧಿಪತಿ ಗುರು ಗ್ರಹ ಆಗ್ತಾನೆ. ಈ ಗುರು ಗ್ರಹ ಮಿಥುನದಲ್ಲಿ ಕೂತ್ಕೊಂಡು ನಿಮ್ಮ ರಾಶ್ಯಾಧಿಪತಿ ಪಂಚಮಾಧಿಪತಿ ಆದಂತಹ ರವಿ ಮತ್ತೆ ಕುಜನ ನೋಡ್ತಾ ಇದ್ದಾರೆ. ಇದನ್ನ ತ್ರಿಕೋನ ಅಂತ ಹೇಳ್ತೀವಿ. ತುಂಬಾ ಶುಭ ಇದು. ಯಾಕೆಂದ್ರೆ ತ್ರಿಕೋನ ಅಂತಂದಾಗ ಈ ಒಂದು ಕೋನ ಹಿಂದಿನ ಮತ್ತೊಂದು ಕೋನ ಈ 3 ಕೋನಗಳು ಏನ್ ತೋರಿಸುತ್ತೆ ಅಂದ್ರೆ ನಮ್ಮ ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಜನ್ಮ, ಅಥವಾ ನಮ್ಗೆ ಹಿಂದೆ ಏನಾಗಿತ್ತು, ಈಗ ನಾವು ಹೇಗಿರ್ಬೇಕು, ಮುಂದೆ ನಾವು ಒಳ್ಳೇದಾಗೋದಕ್ಕೆ ಏನ್ ಡಿಸಿಷನ್ ತಗೋಬೇಕು ಅಂದ್ರೆ ಕ್ಲಾರಿಟಿ ಅಂತ ಹೇಳ್ತೀವಿ. ಆ ತರ ಒಂದು ಒಳ್ಳೆ ಕಾಂಬಿನೇಷನ್ ಜಾತಕದಲ್ಲಾದ್ರೂ ಅಷ್ಟೇ 1, 5, 9ನೇ ಮನೆ ಅಧಿಪತಿಗಳದ್ದು ಕಾಂಬಿನೇಷನ್ ಇದ್ರೆ ಅವರು ಯಾರ ಹತ್ರನೂ ಸಲಹೆ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಭವಿಷ್ಯದಲ್ಲಿ ಅವರಿಗೆ ಯಾವುದು ಉತ್ತಮ, ನಾನು ಇವತ್ತು ತಗೊಳ್ಳುವಂತಹ ನಿರ್ಧಾರ ನನ್ನ ಭವಿಷ್ಯಕ್ಕೆ ಹೇಗೆ ಅನುಕೂಲ ಆಗತ್ತೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಅಥವಾ ಅವ್ರಿಗೆ ಗೊತ್ತಿಲ್ದೇನೆ ಅವ್ರು ಏನೇ ನಿರ್ಧಾರ ತಗೊಂಡ್ರು ಕೂಡ ಅವರ 6th ಸೆನ್ಸ್ ಅವ್ರಿಗೆ ವರ್ಕ್ ಆಗ್ತಿರತ್ತೆ, ಅವ್ರಿಗೆ ಗೊತ್ತಿರಲ್ಲ. ಬಟ್ ಅವ್ರು ಏನ್ ಹಿಂದೆ ನಿರ್ಧಾರ ತಗೊಂಡಿದ್ರು ಅದು ಇವತ್ತಿಗೆ ಅವ್ರಿಗೆ ತುಂಬಾ ಒಳ್ಳೇದಾಗ್ತಾ ಇರುತ್ತೆ. ಇದು 1, 5, 9ನೇ ಮನೆ ಅಧಿಪತಿಗಳ ಕಾಂಬಿನೇಷನ್ ಇದ್ರೆ ಆಗುವಂತಹ ಶುಭ ಫಲ. ಸದ್ಯಕ್ಕೆ ಇವಾಗ ನಿಮಗೆ ಈ ಒಂದು ಗ್ರಹಗಳ ಒಂದು ದೃಷ್ಟಿ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಭವಿಷ್ಯಕ್ಕೆ ಬಹಳ ಉತ್ತಮವಾಗುವಂತಹ ಕೆಲವು ನಿರ್ಧಾರಗಳನ್ನ ಉದ್ಯೋಗದಲ್ಲಾಗಿರ್ಬಹುದು, ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬಹುದು, ನೀವು ತಗೊಳ್ತೀರಾ. ಹಾಗೆ ನಿಮ್ಮ ಕೆಲಸದ ಬಗ್ಗೆ ಬಹಳ ತೃಪ್ತಿ ಇರುತ್ತೆ. ಯಾಕಂದ್ರೆ ನೀವೇನ್ ಅನ್ಕೊಂಡಿರ್ತೀರಲ್ವಾ, ಎಷ್ಟು ಬೇಗ ಆಗ್ಬೇಕು ನನ್ನ ಕೆಲ್ಸಗಳು ಅಂತ, ಯಾವುದೇ ವಿಘ್ನಗಳು ತಡೆಗಳಿಲ್ಲದೆ ತುಂಬಾ ಬೇಗ ಕೆಲಸ ಮಾಡ್ತೀರಾ. ಕುಜನ ಮೇಲೆ ಶನಿ ದೃಷ್ಟಿ ಇದೆ, ಶನಿ ಸ್ವಲ್ಪ ತಡೆ ಹಾಕ್ತಾನೆ. ಆದ್ರೆ ಕುಜನ ಜೊತೆನಲ್ಲಿ ರವಿ ಕೂಡ ಇದ್ದಾನೆ. ರವಿ ಕುಜನಿಗೆ ಪ್ರೊಟೆಕ್ಷನ್ ಕೊಡ್ತಾನೆ. ಹಾಗಾಗಿ ಇಲ್ಲಿ ಗುರುದೃಷ್ಟಿ ಕೂಡ ಇರೋದ್ರಿಂದ ಯಾವುದೇ ತಡೆಗಳು ಬಂದ್ರೂ ಕೂಡ ನೀವು ಅನ್ಕೊಂಡಿದ್ದ ಕೆಲಸಗಳಾಗತ್ತೆ. ಹಾಗೆ ಈ ಭೂಮಿ ವಿಚಾರವಾಗಿ ಸಂಬಂಧಪಟ್ಟಂತಹ ಕೆಲಸಗಳು, ಆಸ್ತಿ ವಿಚಾರವಾಗಿ ಏನಾದ್ರೂ ಸಂಬಂಧಪಟ್ಟಿದ್ದ ವ್ಯವಹಾರಗಳು ಏನಾದ್ರೂ ಇತ್ತು ಅಂದ್ರೆ ಅದನ್ನೆಲ್ಲವನ್ನೂ ಕೂಡ ನೀವು ಈ ವಾರದಲ್ಲಿ ಅಂದ್ರೆ ಆ ಕೆಲಸಗಳು ಏನ್ ಅರ್ಧಕ್ಕೆ ನಿಂತಿದ್ದದನ್ನ ಮತ್ತೆ ಮುಂದುವರಿಸ್ತೀರಾ. ಇನ್ನು ಹಣಕಾಸಿನ ವಿಷಯ ಹೇಗಿದೆ ಅಂತ ನೋಡಿದಾಗ 2ನೇ ಮನೆ ಅಧಿಪತಿ ಶುಕ್ರಾಷ್ಟಮದಲ್ಲಿದ್ದಾನೆ. ಋಣಸ್ಥಾನಾಧಿಪತಿ ಬುಧ ಗ್ರಹ ಅವನು ಅಷ್ಟಮದಲ್ಲಿದ್ದಾನೆ. ಅಂದ್ರೆ 2 ಧನ ಮತ್ತು ಋಣ, ಈ 2ರ ಅಧಿಪತಿ ಒಂದೇ ಮನೇಲಿದ್ದಾಗ ನಿಮಗೆ ಆದಾಯ ಮತ್ತೆ ಖರ್ಚು 2 ಇರುತ್ತೆ, ಸಮನಾಗಿರುತ್ತೆ ಅಂತ ಹೇಳ್ಬೋದು. ದುಡ್ಡು ಬರ್ತಾ ಇರುತ್ತೆ, ಆದ್ರೆ ನಿಮ್ಗೆ ಅಷ್ಟೇ ಖರ್ಚುಗಳು ಬರುತ್ತೆ. ಹಾಗಾಗಿ ಆದಾಯ ಮತ್ತು ಖರ್ಚು ಸಮನಾಗಿರುತ್ತೆ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗ ಮಾಡುವಂತವ್ರಿಗೆ ಏನೂ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ತುಂಬಾ ಅಚ್ಚುಕಟ್ಟಾಗಿ ನಿಮ್ದು ಏನು ಯೋಜನೆಗಳಿತ್ತು ಎಲ್ಲವನ್ನ ಕಾರ್ಯರೂಪಕ್ಕೆ ತರ್ತೀರಾ. ಆದ್ರೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ಕಷ್ಟ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರು. ಯಾಕಂದ್ರೆ 6ನೇ ಮನೆ ಅಧಿಪತಿ ನಿಮ್ಗೆ ಬುಧ, ಅವನು ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಏನೋ ಸ್ವಲ್ಪ ಕಷ್ಟ, ನಿಮಗೆ ಕೊಡ್ತಾ ಇರೋ ಕೆಲಸ
ಕಷ್ಟ ಆಗ್ತಾ ಇದೆ, ಅಥವಾ ಬೇಕು ಅಂತಲೇ ನಿಮ್ಗೆ ಜಾಸ್ತಿ ಕೆಲಸ ಕೊಡ್ತಿದ್ದಾರೆ. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಕೆಲಸದಲ್ಲಿ ಏನೇ ಕಷ್ಟ ಆದ್ರೂ ನೀವು ಅದನ್ನ ನಿಭಾಯಿಸ್ತೀರಾ. 6ನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಇರ್ಬೋದು, ಆದರೆ ಆ ಆತಂಕ ಇರುತ್ತೆ, ಅಯ್ಯೋ ಆಗುತ್ತೋ ಇಲ್ವೋ ಆಗುತ್ತಾ ಇಲ್ವೋ ಅಷ್ಟೇ. ಆದ್ರೆ ನಿಮ್ ರಾಷ್ಟ್ರಾಧಿಪತಿ ಪ್ರಬಲನಾಗಿರೋದ್ರಿಂದ ನಿಮಗೆ ಬಂದ ಎಲ್ಲಾ ಕೆಲಸಗಳನ್ನು, ಅಂದ್ರೆ ಎಷ್ಟೇ ನಿಮ್ಗೆ ಅದು ವರ್ಕ್ ಪ್ರೆಷರ್ ಅಂತ ಅನ್ಸಿದ್ರು ಕೂಡ ಫೈನಲ್ ಆಗಿ ಅದನ್ನ ಕಂಪ್ಲೀಟ್ ಮಾಡ್ತೀರಾ. ಆ ಸಾಮರ್ಥ್ಯವನ್ನ ನಿಮ್ಗೆ ರವಿ ಮತ್ತೆ ಮಂಗಳ ಕೊಡ್ತಾ ಇದ್ದಾರೆ. ಹಾಗೆ ತೃತೀಯ ಭಾವಾಧಿಪತಿಯಾಗಿ ಬುಧ ಗ್ರಹ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಆ ಕೆಲವು ಶತ್ರುಗಳ ಬಾಧೆ ಈ ವಾರದಲ್ಲಿ ಜಾಸ್ತಿ ಇರುತ್ತೆ. ಶತ್ರುಗಳು ಅಂತಂದಾಗ ನೇರವಾಗಿ ಬರುವಂತ ಶತ್ರುಗಳೆಲ್ಲ ಸ್ವಲ್ಪ ಇಂಡೈರೆಕ್ಟ್ ಆಗಿ ಇರುವಂತಹ ಶತ್ರುಗಳು, ಏನೋ ಸ್ವಲ್ಪ ನಿಮ್ಗೆ ಬೇಸರವನ್ನ ಮಾಡುವಂತದ್ದು, ಈ ತರದ್ದೆಲ್ಲ ಅವರಿಂದ ಸ್ವಲ್ಪ ಕಷ್ಟಗಳಾಗಬಹುದು ಅಥವಾ ಅವರಿಂದ ಸ್ವಲ್ಪ ನಷ್ಟ ಕೂಡ ಆಗಬಹುದು. ಹಾಗಾಗಿ ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಅಂದ್ರೆ ಆದಷ್ಟು ನೀವಾಗೆ ಅಂದ್ರೆ ಈಗ ಅವ್ರು ಏನೋ ನಿಮ್ ಬಗ್ಗೆ ಮಾತಾಡ್ತಿದಾರೆ ಅಂತ ಗೊತ್ತಾದಾಗ ನೀವಾಗೆ ಕೇಳಕ್ ಹೋಗ್ಬೇಡಿ. ಇದರಿಂದ ನಿಮ್ಗೆ ವ್ಯಕ್ತಿತ್ವಕ್ಕೆ ಧಕ್ಕೆ ಬರಬಹುದು, ಅಥವಾ ಜಗಳ ಆಗ್ಬಹುದು, ಅಥವಾ ಮನಸ್ತಾಪ ಆಗ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಬೇಸರ ಆಗ್ಬೋದು. ಎಲ್ಲೋ ಒಂದ್ ಕಡೆ ಇದು ನಿಮ್ಮ ಉದ್ಯೋಗದ ಕಡೆಗೂ ಕೂಡ ಒಂದು ನೆಗೆಟಿವ್ ಎಫೆಕ್ಟ್ ಆಗಿ ಬೀಳುವಂತ ಸಾಧ್ಯತೆ ಇದೆ. ಇಗ್ನೋರ್ ಮಾಡ್ತಾ ಇರಿ. ನೆಕ್ಸ್ಟ್ ಬುಧ ಗ್ರಹ ಭಾಗ್ಯಕ್ಕೆ ಹೋದ್ಮೇಲೆ ಆವಾಗ ನೀವು ಏನೇ ಮಾತಾಡೋದಿದ್ರು ಮಾತಾಡಿ, ಅವಾಗ ನಿಮ್ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಸಮಾಧಾನವಾಗಿದ್ಬಿಡಿ. ಇನ್ನು ಸಪ್ತಮ ಅಧಿಪತಿ ಶುಕ್ರ ಗ್ರಹ, ಅವನ ಅಷ್ಟಮದಲ್ಲಿದ್ದಾನೆ. ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಏನಾದ್ರೂ ಸಮಸ್ಯೆಗಳು, ಇಲ್ಲ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳಾಗಬಹುದು, ಅಥವಾ ಅವರ ಉದ್ಯೋಗದಲ್ಲಿ ಏನೋ ಸಮಸ್ಯೆ ಆಗ್ಬೋದು, ಅಥವಾ ಯಾವುದೋ ವಿಚಾರಕ್ಕೆ ಅವ್ರು ಚಿಂತೆ ಮಾಡುವಂಥದ್ದು, ಈ ರೀತಿ ಸ್ವಲ್ಪ ಸಂಗಾತಿಯ ವಿಚಾರವಾಗಿ ಒಂದಿಷ್ಟು ಬೇಸರಗಳು ಈ ವಾರದಲ್ಲಿ ಕಂಡು ಬರುತ್ತೆ. ಶುಕ್ರವಾರ ಅವರೆಕಾಳು ದಾನ ಮಾಡಿ ಸ್ವಲ್ಪ ಕಡಿಮೆ ಆಗತ್ತೆ. ಇನ್ನು ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಶನಿವಾರ ಎಳ್ಳೆಣ್ಣೆ ದಾನ ಅಥವಾ ಎಳ್ಳು ದಾನ ಕೊಡೋದು ಮರಿಬೇಡಿ. ಪಂಚಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಒಳ್ಳೆ ಸಮಯ. ಈ ವಾರ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತ ಶುಕ್ರ ಸಪ್ತಮದಲ್ಲಿದ್ದಾನೆ. ಶುಕ್ರನ ಜೊತೆ ಬುಧ ಗ್ರಹ, ಇತರ ಪಾಪಗ್ರಹಗಳ ದೃಷ್ಟಿ ಇಲ್ಲ. ಬಹಳ ಶುಭ. ಯಾಕಂದ್ರೆ ಶುಕ್ರ ನಿಮಗೆ ರಾಷ್ಟ್ರಾಧಿಪತಿ, ಬುಧ ಪಂಚಮಾಧಿಪತಿ, ಇವರಿಬ್ರು ಒಟ್ಟಿಗೆ ಇರೋದು ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಅನುಕೂಲವನ್ನ ಮಾಡಿಕೊಡುತ್ತೆ. ಬೇರೆಯವ್ರು ಕೊಡ್ಬೇಕಾಗಿರೋ ಹಣ ಬರುವಂತದ್ದು, ಅಥವಾ ನೀವು ಕೆಲಸ ಮಾಡಿದ್ರಿ ಆ ದುಡ್ಡು ನಿಮಗ್ ಬರುವಂತದ್ದು, ಅಥವಾ ನೀವು ಏನೋ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀರಾ ಅದ್ರದ್ದು ನಿಮ್ಗೆ ಹಣ ಬರಬೇಕು ಅದು ಬರುವಂತದ್ದು, ಅಥವಾ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದಿರ ಅದು ಸಕ್ಸಸ್ ಆಗಿ ಅದರಿಂದ ನಿಮ್ಗೆ ಹಣ ಬರೋದು, ಯಾವುದೋ ಒಂದು ರೀತಿಯಲ್ಲಿ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ. ಧನಾಧಿಪತಿಯಾದಂತಹ ಬುಧನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಅದೃಷ್ಟವನ್ನ ಕೊಡುವಂತಹ ಗ್ರಹ ಶುಕ್ರ ನೈಸರ್ಗಿಕ ಶುಭ ಗ್ರಹ. ನೈಸರ್ಗಿಕ ಶುಭ ಗ್ರಹಗಳಲ್ಲಿ ಫಸ್ಟ್ ಸ್ಥಾನ ಗುರುವಿನದ್ದಾದರೆ 2ನೇ ಸ್ಥಾನ ಶುಕ್ರನದ್ದು. ಯಾಕಂದ್ರೆ ಶುಕ್ರ ಗುರುವಿಗಿಂತ ಜಾಸ್ತಿ ನಿಮ್ಗೆ ಭೋಗಗಳನ್ನ ಐಶ್ವರ್ಯವನ್ನ ಕೊಡ್ತಾನೆ. ಆದ್ರೆ ಮನಃಶಾಂತಿ ಶುಕ್ರನಿಂದ ಸಿಗಲ್ಲ, ಅದು ಗುರುವಿನಿಂದನೇ ಸಿಗೋದು. ಗುರು ಗ್ರಹ ಅತ್ಯಂತ ಶುಭ ಗ್ರಹ. ಯಾಕೆ ಅಂದ್ರೆ ಅವನು ಬರೀ ಹಣಕಾಸಿನ ಅನುಕೂಲ ಅಷ್ಟೇ ಕೊಡೋದಿಲ್ಲ, ನೆಮ್ಮದಿ ಕೂಡ ಕೊಡ್ತಾನೆ. ಆದ್ರೆ ಶುಕ್ರ ಐಶ್ವರ್ಯ ಅಂತಸ್ತು ಕೊಡ್ತಾನೆ, ಆದ್ರೆ ನೆಮ್ಮದಿ ಅವನಿಂದ ಸಿಗೋದಿಲ್ಲ. ನೀವೆಷ್ಟೋ ಜನನ ನೋಡಿ, ಎಲ್ಲ ಇದೆ ಆದ್ರೆ ನೆಮ್ಮದಿ ಇಲ್ಲ ಅಂತಿರ್ತಾರೆ. ಎಲ್ಲ ಇದೆ ಅಂತ ಹೇಳ್ತಿರ್ತಾರಲ್ವಾ, ಮನೆ, ಭೂಮಿ, ವಾಹನ ಸೌಖ್ಯ, ಒಡವೆ, ವಸ್ತ್ರ ಎಲ್ಲದೂ ಇರುತ್ತೆ ಅವ್ರ ಹತ್ರ, ಆದ್ರೆ ನೆಮ್ಮದಿ ಇಲ್ಲ ಅಂತ ಇರ್ತಾರೆ. ಎಲ್ಲದೂ ಕೊಟ್ಟಿರೋದು ಯಾರು? ಶುಕ್ರ. ಗುರುವಿನ ಅನುಗ್ರಹ ಇಲ್ಲ ಅಂದಾಗ ನೆಮ್ಮದಿ ಇರೋದಿಲ್ಲ, ಏನೋ ಕೆಲವು ಶಾಪಗಳಿರುತ್ತೆ. ಹಾಗಾಗಿ ಸೊ ಇದರಿಂದಾಗಿ ನಿಮಗೆ ಅದೃಷ್ಟ ಅನ್ನೋದು ಹುಡ್ಕೊಂಡು ಬರುತ್ತೆ. ಹಣಕಾಸಿನ ವಿಚಾರ ಬಂದಾಗ, ಮತ್ತೆ ಏನೋ ಒಂದು ನಿಮ್ಮ ಆಸೆ ಈಡೇರಿಸ್ಕೋಬೇಕು ಅಂತ ಬಂದಾಗ ಇದ್ರಲ್ಲೆಲ್ಲ ನಿಮ್ಗೆ ಈ ವಾರದಲ್ಲಿ ಸಕ್ಸಸ್ ಇದೆ. ಮತ್ತೆ ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಂತವ್ರಿಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಅಂದ್ರೆ ಸ್ವಂತವಾಗಿ ನೀವೇ ಮಾಡ್ತಿದ್ರಂದ್ರೆ ತುಂಬಾ ಹೆಚ್ಚು ಶುಭ ಫಲವನ್ನ ಕಾಣ್ತೀರಾ. ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಗೆ 6ನೇ ಮನೆ ಅಧಿಪತಿ ಕೂಡ ಶುಕ್ರನೇ ಆಗಿರೋದ್ರಿಂದ ಅವನೇ ನಿಮ್ಗೆ ಎರಡನ್ನು, ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಎರಡೂ ಕಡೆನೂ ಪ್ರಾಬ್ಲಮ್ ಆಗುತ್ತೆ. ಆತರ ಸ್ವಂತ ಉದ್ಯೋಗ ಮತ್ತೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಎರಡರಲ್ಲೂ ಕೂಡ ನಿಮ್ಗೆ ಚೆನ್ನಾಗಿರುತ್ತೆ, ಯಾವುದೇ ರೀತಿಯ ತೊಂದರೆಗಳಿಲ್ಲ. ಹಾಗೆ ಚತುರ್ಥ ಭಾವಾಧಿಪತಿ ರವಿಗ್ರಹ ಅಷ್ಟಮಕ್ಕೆ ಹೋಗಿದ್ದಾನೆ ಈ ವಾರದಲ್ಲಿ. ಆಸ್ತಿ ವಿಚಾರದಲ್ಲಾಗ್ಲಿ, ಮನೆ ವಿಚಾರವಾಗ್ಲಿ ನೀವು ಏನು ತೀರ್ಮಾನ ತಗೋಬಾರ್ದು. ಅಂದ್ರೆ ಸೇಲ್ ಮಾಡೋ ವಿಚಾರದಲ್ಲಿ ನೀವು ನಿರ್ಧಾರ ತಗೋಬಹುದು, ಏನು ತೊಂದರೆ ಇಲ್ಲ.
ಯಾಕೆಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಚತುರ್ಥಾಧಿಪತಿಯನ್ನ ಗುರು ನೋಡಿದಾಗ ಯಾವುದೋ ಒಂದು ಪ್ರಾಪರ್ಟಿನ ಸೇಲ್ ಮಾಡಿ ಅದರಿಂದ ನಿಮ್ಗೆ ದುಡ್ಡು ಬರುತ್ತೆ. ಸೈಟ್ ಆಗಿರ್ಬೋದು, ಕೃಷಿ ಭೂಮಿ ಆಗಿರ್ಬೋದು, ಮನೆ ಆಗಿರ್ಬೋದು. ಯಾಕಂದ್ರೆ ಗುರು ನೋಡ್ತಾ ಇದ್ದಾನಲ್ಲ. ಆದರೆ ಅದೇ ಭಾವಾಧಿಪತಿ ಅಷ್ಟಮದಲ್ಲಿ ಹೋಗಿರೋದ್ರಿಂದ ಗುರುದೃಷ್ಟಿ ಇದ್ರೂ ಸಹಿತ ತಗೊಳ್ಳೋದು ಅಂತ ಬಂದಾಗ ಬೇಡ. ಅಂದ್ರೆ ಈ ವಾರದಲ್ಲಿ ನೀವೇನಾದ್ರೂ ನಿವೇಶನನೋ ಸೈಟೋ ಮನೆನೋ ಏನೋ ಒಂದು ತಗೊಳ್ತೀರಾ ಅಂತಂದ್ರೆ ಏನೋ ಅಲ್ಲಿ ಸಮಸ್ಯೆ ಆಗುತ್ತೆ. ಒಂದು ಪತ್ರಗಳ ಪ್ರಾಬ್ಲಮ್ ಆಗಿರುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಬೆಲೆ ತುಂಬಾ ಜಾಸ್ತಿ ಕೊಟ್ಟಿರ್ತೀರಾ, ಅಲ್ಲಿ ಏನೋ ಮೋಸ ಆಗಿರುತ್ತೆ, ಜಾಗದ್ದೇನೋ ಸಮಸ್ಯೆ ಇರುತ್ತೆ, ಈ ತರ ಏನೋ ಆಗುತ್ತೆ. ಹಾಗಾಗಿ ಈ ಆಸ್ತಿ ಖರೀದಿ ಮಾಡುವ ವಿಚಾರಕ್ಕೆ ಈ ವಾರ ಕೈ ಹಾಕಕ್ ಹೋಗ್ಬೇಡಿ. ಹಾಗೆ ವಾಹನ ಕೂಡ ತಗೊಳ್ಬೇಡಿ. ಯಾಕಂದ್ರೆ ಇಲ್ಲಿ ವಾಹನನ ಅಧಿಪತಿ 4ನೇ ಮನೆನೆ, ಅವನು ಅಷ್ಟಮದಲ್ಲಿದ್ದಾನೆ. ವಾಹನ ಹೊಸದಾಗಿ ತಗೊಳ್ಳೋದು, ಅದೇನೋ ಫಸ್ಟ್ ಟೈಮ್ ಅಲ್ಲೇ ಬಿದ್ದೋದು, ಏನೋ ಗಾಡಿ ತೊಂದರೆ ಆಗೋದು, ಈ ತರದ್ದೆಲ್ಲ ಆಗುತ್ತೆ. ನೋಡಿ, ಕೆಲವ್ರನ್ನ ನೀವು ಅಬ್ಸರ್ವ್ ಮಾಡಿ, ಕೆಲವ್ರು ಹೊಸ ಗಾಡಿ ತಗೊಳ್ತಾರೆ, ತಗೊಂಡ್ ಸ್ವಲ್ಪ ದಿನಕ್ಕೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಯಾಕೆ ಹಿಂಗ ಆಗತ್ತೆ ಅಂದ್ರೆ ಒಂದು ಟೈಮ್ ಅಂತಿರುತ್ತೆ. ಯಾವ್ದೋ ಒಂದು ವಸ್ತು ನಮ್ಮ ಮನೆಗೆ ಬರ್ಬೇಕಂದ್ರೂ ಕೂಡ ಒಂದು ಟೈಮ್ ಅಂತಿರುತ್ತೆ. ಆ ಟೈಮ್ ನೋಡ್ಕೊಂಡು ನಾವು ತಗೋಬೇಕು. ಯಾವಾಗಂದ್ರೆ ಅವಾಗ ತಗೊಂಡ್ಬಿಟ್ರೆ ಆ ತರ ಆಗುತ್ತೆ. ಅದು ಬಂದ ಗಳಿಗೆ ಅಂತ ಹೇಳ್ತಾರೆ, ಒಂದು ಮಗು ಹುಟ್ಟಿದ ಗಳಿಗೆ ಅಂತ ಹೇಳ್ತಾರೆ. ಒಂದು ವಸ್ತು ಬಂದ್ರು ಅಷ್ಟೇ. ಒಂದು ಸಾಕು ಪ್ರಾಣಿಯನ್ನ ನೀವು ಮನೆಗೆ ತರ್ತೀರಂದ್ರೂ ಕೂಡ ಅದು ಬರುವ ಗಳಿಗೆ ಚೆನ್ನಾಗಿರ್ಬೇಕು. ಆಯ್ತಾ? ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ, ಈಗ ವಾಹನಗಳನ್ನ ತಗೊಳ್ತೀರಾ ಅಂದ್ರೆ ನಿಮ್ಮ ಜಾತಕಕ್ಕೆ ಯಾವ ಬಣ್ಣ ಸೂಟ್ ಆಗತ್ತೆ ಅದನ್ನ ನೋಡ್ಕೊಂಡು ತಗೋಬೇಕು. ಇವಾಗ ರೆಡ್ ಕಲರ್ ಅವ್ರಿಗೆ ಸೂಟ್ ಆಗೋ ಕಲರ್ ಅವರ ಲಗ್ನಕ್ಕೆ ಅಥವಾ ಅವ್ರ ಜಾತಕಕ್ಕೆ ಅಂದ್ರೆ ಅವ್ರು ಹೋಗಿ ಬ್ಲಾಕ್ ಕಲರ್ ತಗೊಂಡ್ರಾಗ ಅಪೋಸಿಟ್ ಆಗತ್ತೆ, ಅವಾಗ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದಕ್ಕೆ ಸದ್ಯಕ್ಕೆ ಸೂರ್ಯನು ಅಷ್ಟಮದಲ್ಲಿರೋದ್ರಿಂದ ವಾಹನ ಖರೀದಿ, ಆಸ್ತಿ ಖರೀದಿ ವಿಚಾರಕ್ಕಂತೂ ಈ ವಾರ ಹೋಗ್ಬೇಡಿ, ತಗೊಳ್ಳೋದ್ ಬೇಡ. ಇನ್ನು ಪಂಚಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಗುರು ಕೂಡ 2ನೇ ಮನೇಲಿದ್ದಾನೆ, ಬುಧನ್ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ, ಹಾಗಾಗಿ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ವರ್ಕ್ ಪ್ರೆಷರ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಸೂರ್ಯನ ಮೇಲೆ, ಕುಜನ ಮೇಲೆ ಶನಿ ದೃಷ್ಟಿ ಇದೆ. ಹಾಗಾಗಿ ವಿಪರೀತ ವರ್ಕ್ ಪ್ರೆಷರು, ಹೆಚ್ಚು ಜವಾಬ್ದಾರಿಗಳು. ಅಯ್ಯೋ, ಈ ಜವಾಬ್ದಾರಿ ನಿಭಾಯಿಸ್ತೀನೋ ಇಲ್ವಾ. ಕೆಲವರು ಜವಾಬ್ದಾರಿನ ಬಹಳ ಈಸಿಯಾಗಿ ತಗೊಂಡ್ಬಿಡ್ತಾರೆ, ಆಮೇಲೆ ಭಯ ಪಡ್ತಾರೆ. ಹಂಗಾಗುತ್ತೆ ವೃಷಭ ರಾಶಿಯವ್ರಿಗೆ. ಅದು ಗವರ್ಮೆಂಟ್ ಜಾಬ್ ಅಲ್ಲಿ ಇರೋರ್ಗೆ ಮಾತ್ರ ಆತರ ಆಗುತ್ತೆ. ಮಾತಿನಿಂದ ಅನೇಕ ಕೆಲಸಗಳು ಸಕ್ಸಸ್ ಆಗುತ್ತೆ. ವ್ಯವಹಾರಗಳಲ್ಲಿ ಜಯ, ವಾಕ್ಸ್ಥಾನ ತುಂಬಾ ಚೆನ್ನಾಗಿದೆ. ಕುಜನ್ ದೃಷ್ಟಿ ಮತ್ತೆ ಸೂರ್ಯನ ದೃಷ್ಟಿ ಇದ್ರೂ ಕೂಡ ವಾಕ್ಸ್ಥಾನದಲ್ಲಿ ನಿಮ್ಗೆ ಗುರು ಇದ್ದಾನೆ. ಹಾಗೆ ಮಾತಿನ ಅಧಿಪತಿ ಬುಧ ಗ್ರಹ, ಮಾತಿಗೆ ಕಾರಕ ಅವನು ನಿಮ್ಮನ್ನ ನೋಡ್ತಾ ಇದ್ದಾನೆ. ಶುಕ್ರ ಮಾತಿನಿಂದ ಅನೇಕ ವಿಚಾರಗಳಲ್ಲಿ ನಿಮ್ಗೆ ಜಯ ಸಿಗುವಂತದ್ದಾಗುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವಾರ ಬಹಳ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ರಾಶಿಯಾಧಿಪತಿ 6ನೇ ಮನೆಯಲ್ಲಿದ್ದಾನೆ, ನಿಮ್ಮ ರಾಶಿಯಲ್ಲಿ ಗುರು ಇದ್ದಾನೆ. ರಾಶಿಯಲ್ಲಿ ಗುರು ಇರೋದು ಒಳ್ಳೇದು, ಆದ್ರೆ ರಾಷ್ಟ್ರಾಧಿಪತಿ 6ನೇ ಮನೆಯಲ್ಲಿರೋದು ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಬೇಸರ, ಕುಟುಂಬದ ಬಗ್ಗೆ ವಿಪರೀತ ಚಿಂತೆ, ಉದ್ಯೋಗದಲ್ಲಿ ಏನೋ ಕೆಲವೊಂದು ಬೇಸರ ಅಥವಾ ಬಿಡುವಿಲ್ಲದೆ ಇರುವಂತದ್ದು, ಬೇಡವಾದ ವಿಚಾರಗಳನ್ನ ಯೋಚನೆ ಮಾಡೋದು, ಈ ತರದ್ದೆಲ್ಲ ಇರುತ್ತೆ. ಸ್ವಲ್ಪ ಶತ್ರುಗಳ ಬಾಧೆ ಕೂಡ ಇರುತ್ತೆ. ನಿಮ್ಗೆ ಆಗ್ದಿದ್ದವ್ರು ಅಂತ ಏನ್ ಇರ್ತಾರಲ್ವಾ, ಅಂದ್ರೆ ನಿಮ್ಮನ್ ಕಂಡ್ರೆ ಅವ್ರಿಗೆ ಆಗಲ್ಲ ಅಂತಂದ್ರೆ ಅವರು ಸುಮ್ನೆ ನಿಮ್ ಬಗ್ಗೆ ಮಾತಾಡ್ಕೊಳ್ಳೋದು, ಅದೆಲ್ಲ ಸ್ವಲ್ಪ ಬೇಜಾರಾಗುತ್ತೆ. ಕೆಲಸ ಮಾಡುವಂತಹ ಸ್ಥಳದಲ್ಲಿ, ಕೆಲಸ ಮಾಡುವಂತಹ ಸಂಸ್ಥೆ, ಕಂಪನಿ ಯಾವ್ದಾದ್ರು ಆಗಿರ್ಲಿ, ನೀವು ಗವರ್ಮೆಂಟ್ ಜಾಬ್ ಅಲ್ಲಾದ್ರೂ ಇರಿ, ಪ್ರೈವೇಟ್ ಜಾಬ್ ಅಲ್ಲಾದ್ರೂ ಇರಿ, ಅಲ್ಲಿನ ವಾತಾವರಣದಿಂದ ಸ್ವಲ್ಪ ಬೇಜಾರಾಗತ್ತೆ. ಅಲ್ಲಿನ ಕೆಲವು ವ್ಯಕ್ತಿಗಳ ನಡವಳಿಕೆ, ಅವರ ಕೆಲವು ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಜಾರಾಗತ್ತೆ ಈ ವಾರದಲ್ಲಿ. ಆಮೇಲೆ ಇಲ್ಲಿ ಬುಧ ಮತ್ತೆ ಶುಕ್ರ 6ನೇ ಮನೇಲಿದ್ದಾನೆ. ಶುಕ್ರ 6ನೇ ಮನೇಲಿ ಇರೋದ್ರಿಂದ ಏನೋ ಒಂದು ಬಯಸಿರ್ತೀರಿ, ಬಯಸಿದ್ದು ಸಿಗಲಿಲ್ಲ ಅನ್ನೋ ಒಂಥರ ಬೇಸರ ಆಗುವಂಥದ್ದು. ಇದ್ರ ಜೊತೆಗೆ ಸಪ್ತಮದಲ್ಲಿ ಕುಜ ಮತ್ತು ರವಿ ಗ್ರಹ. ಸಪ್ತಮ ಅನ್ನೋದು ವೈವಾಹಿಕ ಜೀವನವನ್ನ ತೋರಿಸುತ್ತೆ. ಕುಜ, ರವಿ, ಶನಿ, ರಾಹು, ಕೇತು ಇವರೆಲ್ಲ ಯಾವಾಗ್ಲೂ ಅಷ್ಟೇ ವೈವಾಹಿಕ ಜೀವನಕ್ಕೆ ಸ್ವಲ್ಪ ತೊಂದರೆ ಕೊಡುವಂತ ಗ್ರಹಗಳೇ. ನೇರವಾಗಿ 7ನೇ ಮನೇಲಿದ್ರೆ ಖಂಡಿತ ತೊಂದರೆನೇನೆ. ಯಾರಿಗೆ ಮಿಥುನ ರಾಶಿಯವರಿಗೆ ಈಗಾಗ್ಲೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆ, ಮನಸ್ತಾಪಗಳಿದೆ, ಆಡ್ಕೊಂಡಿರ್ತೀರಾ, ಬೇರೆ ಬೇರೆ ಇರ್ತೀರಾ, ದೂರ ಇರ್ತೀರಾ ಅನ್ಕೊಳ್ಳಿ, ಸ್ವಲ್ಪ ನಿಮ್ಮ ಮಧ್ಯೆ ಇನ್ನಷ್ಟು ಜಗಳ ಜಾಸ್ತಿ ಆಗ್ಬೋದು, ಮನಸ್ತಾಪ ಜಾಸ್ತಿ ಆಗ್ಬೋದು, ಬೇಡವೇ ಬೇಡ ಈ ಸಂಬಂಧ ಅನ್ನೋ ರೀತಿಯಲ್ಲಿ ಅನ್ಸುತ್ತೆ. ಯಾಕಂದ್ರೆ ಸೂರ್ಯ ಗ್ರಹ ಹಾಗೆ ಮಾಡ್ತಾನೆ. ಈಗೋನ ಜಾಸ್ತಿ ಮಾಡೋದು ಸೂರ್ಯ ಗ್ರಹ. ನಾನ್ ಯಾಕೆ ಸಾರಿ ಕೇಳ್ಬೇಕು, ನಾನ್ ಯಾಕೆ ಕ್ಷಮೆ ಕೇಳ್ಬೇಕು, ನಾನಾಗೆ ಹೋಗಿ ಯಾಕೆ ಮಾತಾಡ್ಬೇಕು, ಇದು ಇದನ್ನ ನಮ್ಮಲ್ಲಿ ಉಂಟು ಮಾಡುವನು ಸೂರ್ಯ ಗ್ರಹ. ಇವತ್ತು ನೋಡಿ, ಪ್ರತಿಯೊಬ್ಬರು ಕೂಡ ಉದ್ಯೋಗದಲ್ಲಿದ್ದಾರೆ ಸ್ತ್ರೀಯರು.
ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರು ಯಾರನ್ನು ಕ್ಷಮೆ ಕೇಳಲ್ಲ. ಕ್ಷಮೆ ಕೇಳ್ಬೇಕು ಅಂತ ನಾನು ಹೇಳಲ್ಲ, ಯಾಕಂದ್ರೆ ಯಾಕೆ ಕ್ಷಮೆ ಕೇಳ್ಬೇಕು ಅನ್ನೋ ಪ್ರಶ್ನೆ ನಮಗೂ ಬರುತ್ತೆ. ಆದ್ರೆ ಒಂದು ಕುಟುಂಬ ಅಂತ ಬಂದಾಗ, ಒಂದು ಕುಟುಂಬವನ್ನ ಉಳಿಸ್ಕೋಬೇಕು, ಒಂದು ಸಂಸಾರ ಸಂಬಂಧಗಳನ್ನ ಉಳಿಸ್ಕೋಬೇಕು ಅಂತಂದ್ರೆ ಕೆಲವೊಂದು ಕಡೆ ಸೋಲ್ಬೇಕಾಗತ್ತೆ. ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಸೋಲುವಂತಹ ಸ್ತ್ರೀ ಮುಂದೆ ದೊಡ್ಡ ವಿಚಾರದಲ್ಲಿ ಗೆದ್ದಿರ್ತಾಳೆ. ನಮ್ಮ ತಾಯಿ ತಂದೆ, ನಮ್ಮ ತಾತ ಮುತ್ತಾತಂದ್ರು ಇವರೆಲ್ಲ ಮಾಡಿದ ಇದನ್ನೇ ಅಲ್ವಾ. ಅವರ ಬದುಕಿನಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸೋಲ್ತಾ ಬಂದ್ರು. ಬಟ್ ಇವತ್ತೇನಾಗಿದೆ, ಯಾವುದ್ರಲ್ಲೂ ಸೋಲಲ್ಲ. ಎಲ್ಲರೂ ಕೂಡ ಸ್ತ್ರೀಯರು ಪುರುಷರು ಎಲ್ಲರೂ ಯಾವ್ದ್ರಲ್ಲೂ ಸೋಲಲ್ಲ. ಇದು ಹಿಂಗೆ ಆಗ್ಬೇಕು, ನಾನ್ ಅನ್ಕೊಂಡಂಗೆ ಆಗ್ಬೇಕು, ಅಡ್ಜಸ್ಟ್ಮೆಂಟ್ ಇಲ್ಲ. ಹಾಗಾಗಿ ಡಿವೋರ್ಸ್ಗಳು ತುಂಬಾ ಆಗ್ತಾ ಇದೆ. ತುಂಬಾ ಜನ ಕೇಳ್ತಿರ್ತಾರೆ ಡೈವೋರ್ಸ್ ಆಗೋದಕ್ಕೆ ಯಾವ ಗ್ರಹ ಕಾರಕ ಅಂತ. ಈಗ ಸೂರ್ಯ, ಕುಜ, ಶನಿ, ರಾಹು, ಕೇತು ಇವರೆಲ್ಲ ಡೈವರ್ಸ್ ಆಗೋದಕ್ಕೆ ಕಾರಕ ಅಥವಾ ವೈವಾಹಿಕ ಜೀವನದಲ್ಲಿ ತೊಂದರೆ ಬರೋದಕ್ಕೆ ಕಾರಕ ಅಂತ ಹೇಳೋದಾದ್ರೆ, ಜ್ಯೋತಿಷ್ಯದ ಪ್ರಕಾರ ಇರೋದು 9 ಗ್ರಹಗಳಲ್ಲಿ ಈ 5 ಗ್ರಹಗಳು ಎಲ್ಲಿ ಹೋಗ್ಬೇಕು? ಹಾಗಿದ್ರೆ ಈ 5 ಗ್ರಹಗಳು 40 ವರ್ಷ 50 ವರ್ಷಕ್ಕೆ ಮುಂಚೆ ಯಾಕೆ ಯಾರ ಮೇಲೂ ಎಫೆಕ್ಟ್ ಕೊಡ್ಲಿಲ್ಲ? ಯಾಕೆ ಅವಾಗೆಲ್ಲ ಡೈವರ್ಸ್ ಆಗ್ಲಿಲ್ಲ? ಡೈವರ್ಸ್ ಆಗೋದಕ್ಕೆ, ಸಂಸಾರ ಸಂಬಂಧಗಳು ಹಾಳಾಗೋದಕ್ಕೆ ನಿಜವಾಗ್ಲೂ ಗ್ರಹಗಳ ಕಾರಕರಲ್ಲ. ಎಲ್ಲೋ ಒಂದ್ ಕಡೆ ಅವ್ರದ್ದು ಎಫೆಕ್ಟ್ ಇರಬಹುದು. ಆದ್ರೆ ನಮ್ಮ ಮನಸ್ಥಿತಿ, ನಮ್ಮ ಆಲೋಚನೆಗಳು, ನಮ್ಮಲ್ಲಿರುವಂತಹ ತಾಳ್ಮೆ, ನಂಬಿಕೆ, ಇದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರ ತಗೋಬೇಡಿ ಮಿಥುನ ರಾಶಿಯವರು. ಜಗಳ ಆಗ್ಬೋದು, ಮನಸ್ತಾಪ ಆಗ್ಬೋದು, ಕೋಪ ಮಾಡ್ಕೋಬೇಡಿ. ತುಂಬಾ ಬೇಗ ಕೋಪ ಬರುತ್ತೆ. ಕುಜನ್ ದೃಷ್ಟಿ ಇರೋದ್ರಿಂದ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಎಷ್ಟು ತಾಳ್ಮೆಯಿಂದ ಇರ್ತಾರೋ ಅಷ್ಟು ಒಳ್ಳೇದು. ಮೆಡಿಟೇಷನ್ ಮಾಡಿ ಪ್ರತಿದಿನ. ವಿಷ್ಣು ಸಹಸ್ರನಾಮ ಪ್ಲೇ ಮಾಡ್ಕೊಂಡು ಅದು ಮುಗಿಯೋ ತನಕ ಕಣ್ಮುಚ್ಚಿ ಕುತ್ಕೋಬಿಡಿ ಅಷ್ಟೇ. ತಲೆಯಲ್ಲಿ ಏನೇನು ಯೋಚನೆಗಳು ಬರುತ್ತೆ ತೆಗಿತಾ ಇರಿ. ಸಾಧ್ಯವಾದಷ್ಟು ಮೆಡಿಟೇಷನ್ ಮಾಡಿ ಅಷ್ಟೇ. ಏನಿಲ್ಲ, ಉಸಿರಾಡ್ತಾ ಇರಿ, ಉಸಿರಾಟದ ಕಡೆ ಗಮನ ಕೊಡಿ. ಅದು ಪ್ಲೇ ಮಾಡ್ಕೊಂಡಿರ್ತಿರಲ್ಲ ಮಂತ್ರ, ಅದನ್ನ ಕೇಳಿಸ್ಕೊಳ್ತಾ ಇರಿ, ಶ್ಲೋಕನ ಅಷ್ಟೇ. ಇದು ತುಂಬಾ ಒಳ್ಳೆ ಮೆಡಿಟೇಷನ್ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲದೆ ನಿಮ್ಗೆ ಏನೋ ಒಂದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಇದು ಒಂದು ವಿಚಾರ. ಆದ್ರೆ ಯಾರಿಗೆ ಸ್ವಲ್ಪ BP ಇದೆ ಅವ್ರು ಸ್ವಲ್ಪ ಹುಷಾರಾಗಿರಿ. ಮಿಥುನ ರಾಶಿಯವರು, ಯಾಕಂದ್ರೆ 7ನೇ ಮನೆ ಬಾಧಕ ಸ್ಥಾನ ಕೂಡ ಆಗುತ್ತೆ. ರವಿ ಕುಜ ಇಬ್ರು ಇರೋದ್ರಿಂದ BP ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಏರುಪೇರ್ ಆಗುತ್ತೆ. BP ಇರೋರ್ಗಿದು. ಹಾಗೆ ಬ್ಯಾಕ್ ಪೇನ್ ಇರೋರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಮೇನ್ ಆಗಿ ಆರೋಗ್ಯದ ಕಡೆ ಗಮನ ಕೊಡಿ. ತುಂಬಾ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಈ ವಾರದಲ್ಲಿ. ತುಂಬಾ ಚೆನ್ನಾಗಿದ್ದೀರಾ, ನಿಮ್ಗೆ ಏನು ಆರೋಗ್ಯದಲ್ಲಿ ಸಮಸ್ಯೆನೇ ಇಲ್ಲ ಅಂದ್ರೆ ಸಣ್ಣದಾಗ ಒಂಚೂರು ಮೈಕೆ ನೋವು, ಬ್ಯಾಕ್ ಪೇನ್, ಇನ್ನೇನೋ ಸಣ್ಣದಾಗಾದ್ರೂ ಬಂದು ಹೋಗುತ್ತೆ. ತುಂಬಾ ಕಾಯಿಲೆಗಳಿದೆ, ಅನಾರೋಗ್ಯ ಸಮಸ್ಯೆ ಈಗ ಆಲ್ರೆಡಿ ಇದೆ ಅಂದ್ರೆ ಅದಿನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. ಮೆಂಟಲಿ ಅಥವಾ ಫಿಸಿಕಲಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಬರೋದ್ರಿಂದ ಆರೋಗ್ಯದ ಕಡೆ ಫಸ್ಟ್ ಗಮನ ಕೊಡಿ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ತುಂಬಾ ಸಾಧಾರಣ ಫಲ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಸಪ್ತಮಾಧಿಪತಿ ಚೆನ್ನಾಗಿದಾನಲ್ವಾ, ಆ ಕಾರಣಕ್ಕೆ. ಹಾಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ವರ್ಕ್ ಪ್ರೆಷರ್ ಇರುತ್ತೆ, ಅಥವಾ ಕೆಲಸ ಮಾಡೋ ವಾತಾವರಣದಲ್ಲಿ ಏನೋ ಸ್ವಲ್ಪ ಬೇಸರಗಳಿರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿರುತ್ತೆ. ಆದ್ರೆ ಜವಾಬ್ದಾರಿಯ ಹೊರೆ ನಿಮ್ಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇರುತ್ತೆ. ದಶಮದಲ್ಲಿ ಶನಿ ಇರೋದ್ರಿಂದ ಕೆಲಸ ಮಾಡ್ಲೇಬೇಕು. ಏನೇ ಪ್ರಾಬ್ಲಮ್ ಇದ್ರು ಕೂಡ, ನಿಮ್ಗೆ ಮನಸ್ಸಿಲ್ಲ, ಆರೋಗ್ಯ ಇಲ್ಲ, ಏನಿದ್ರು ಕೂಡ ಕೆಲಸ ಮಾಡ್ಲೇಬೇಕಾದಂತಹ ಒತ್ತಡ ಕೂಡ ಇರುತ್ತೆ ದಶಮದಲ್ಲಿ ಶನಿ. ಹಾಗಾಗಿ ಪಂಚಮಾಧಿಪತಿಯ ಶುಕ್ರ 6ನೇ ಮನೇಲಿ ಇದ್ರೂ ಕೂಡ 5ನೇ ಮನೆಗೆ ಗುರು ದೃಷ್ಟಿ ಇದೆ. ನಿಮ್ಮ ರಾಶಿಯಲ್ಲಿ ಗುರು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಹಾಗೆ ರವಿ ನೋಡ್ತಾ ಇದ್ದಾನೆ, ಕುಜ ನೋಡ್ತಾ ಇದ್ದಾನೆ, ಧೈರ್ಯ ಕೂಡ ಜಾಸ್ತಿ ಆಗತ್ತೆ ವಿದ್ಯಾರ್ಥಿಗಳಿಗೆ. ಪರೀಕ್ಷೆ ಏನಾದ್ರು ಬರಿತಾ ಇದಾರೆ ಅಂದ್ರೆ ತುಂಬಾ ಒಳ್ಳೇದಾಗತ್ತೆ. ಹಾಗೆ ಯಾವ್ದಾದ್ರು ಕ್ರೀಡೆಯಲ್ಲಿ ಏನಾದ್ರು ಪಾಲ್ಗೊಳ್ತಾ ಇದ್ದೀರಾ, ನೃತ್ಯ, ಸಂಗೀತ, ಈ ತರ ಏನಾದ್ರು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಆಗಿರ್ಬಹುದು ಅಥವಾ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬಹುದು ಭಾಗವಹಿಸ್ತಿದ್ದೀರ ಅಂದ್ರೆ ಅದರಲ್ಲಿ ನೀವು ಜಯವನ್ನ ಪಡೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ 7ನೇ ಮನೆಯಲ್ಲಿ ರವಿ ಮತ್ತು ಕುಜ ಜಯವನ್ನ ತಂದು ಕೊಡ್ತಾರೆ. ಅಂದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಮಂಗಳ ಗ್ರಹ ಧೈರ್ಯವನ್ನ ಕೊಡ್ತಾನೆ, ರವಿ ಗ್ರಹ ಆತ್ಮವಿಶ್ವಾಸ ಜಾಸ್ತಿ ಮಾಡ್ತಾನೆ. ಇದೆರಡು ಸಾಕು ನಮ್ ಲೈಫ್ ಅಲ್ಲಿ ನಾವು ಬದುಕೋದಕ್ಕೆ ಅಥವಾ ನಾವು ಗೆಲ್ಲೋದಕ್ಕೆ. ಇದೆರಡು ಸಾಕು. ಮಕ್ಕಳಿಗೆ ಇದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಕೆಲವೊಂದು ಅಶುಭ ಫಲಗಳಿರೋದ್ರಿಂದ ಪ್ರತಿದಿನ ವಿಷ್ಣು ಸಹಸ್ರನಾಮ, ಹಾಗೆ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳಿ. ವಿಷ್ಣು ಅಷ್ಟೋತ್ತರ, ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಮನೆಯಲ್ಲಿ. ಪ್ರತಿದಿನ ಸಂಜೆ ಅಥವಾ ಬೆಳಗ್ಗೆ ಹೇಳ್ಕೊಳ್ಳಿ. ನಿಮ್ ಮನೆಯಲ್ಲಿ ಏನಾದ್ರು ಲಕ್ಷ್ಮಿ ಫೋಟೋ ಇದ್ರೆ ಅಥವಾ ವಿಷ್ಣು ಮಹಾಲಕ್ಷ್ಮಿ ಫೋಟೋ ಇದ್ರೆ ಪುಷ್ಪಾರ್ಚನೆ ಮಾಡ್ತಾ ಅಷ್ಟೋತ್ತರವನ್ನ ಹೇಳಿದ್ರೆ ತುಂಬಾ ಒಳ್ಳೇದು. ಇದನ್ನ ಮಾಡಿ ಯಾರ್ ಬೇಕಾದ್ರೂ ಮಾಡ್ಬೋದು. ಇದನ್ನ ನೀವು ಅಷ್ಟೋತ್ತರ ನೋಡ್ಕೊಂಡು ಹೇಳ್ಕೊಂಡು ಒಂದೊಂದೇ ಹೂವಿನ ದಳ ಹಾಕ್ತಾರೆ. ಆ ಫೋಟೋ ಕೆಳಗೆ ಒಂದು
ಲೇಟ್ ಇಟ್ಬಿಡಿ. ಇದು ಮಾಡಿ ಒಳ್ಳೇದಾಗತ್ತೆ. ಏನು ಆತಂಕ ಪಡ್ಬೇಡಿ. ಆರಾಮಾಗಿ ಸಮಾಧಾನವಾಗಿರೋದಕ್ಕೆ ಪ್ರಯತ್ನ ಮಾಡಿ. ಯಾರು ಏನ್ ಹೇಳಿದ್ರು ತಲೆ ಕೆಡ್ಸ್ಕೊಬೇಡಿ. ಅದಕ್ಕೆ ಉತ್ತರ ಕೊಡಕ್ಕೆ ಸ್ವಲ್ಪ ಟೈಮ್ ಬೇಕು, ಆಮೇಲೆ ಕೊಡ್ತೀನಿ ಅಂತ ಅನ್ಕೊಳ್ಳಿ ನೀವೇ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಪಂಚಮದಲ್ಲಿ ಶುಕ್ರ ಮತ್ತು ಬುಧ. ನೋಡಿ, ಶುಕ್ರ ನಿಮ್ಗೆ ಚತುರ್ಥಾಧಿಪತಿ, ಲಾಭಾಧಿಪತಿ. ಇವನು ಪಂಚಮದಲ್ಲಿದ್ದಾನೆ. ಅದ್ರ ಜೊತೆಗೆ ಬುಧ ವ್ಯಯ ಅಧಿಪತಿ. ಅಂದ್ರೆ ಬುಧ ನಿಮ್ಗೆ ಅಷ್ಟು ಶುಭ ಫಲ ಕೊಡಲ್ಲ, ಆದ್ರೆ ಶುಕ್ರ ನಿಮ್ಗೆ ತುಂಬಾ ಶುಭ ಫಲ ಕೊಡ್ತಾನೆ. ಈ ವಾರದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಷ್ಟು ಅನುಕೂಲಗಳಾಗತ್ತೆ. ಆದ್ರೆ 6ನೇ ಮನೆಯಲ್ಲಿ ರವಿ ಇರೋದ್ರಿಂದ ಒಂದಿಷ್ಟು ಖರ್ಚು ಕೂಡ ಆಗುತ್ತೆ. ಅದು ಏನಕ್ಕೆ ಅಂದ್ರೆ ನಿಮ್ಮ ಕುಟುಂಬಕ್ಕೋಸ್ಕರ ಒಂದಿಷ್ಟು ಖರ್ಚುಗಳಾಗತ್ತೆ. ಮನೆಯಲ್ಲಿ ಏನೋ ಒಂದಿಷ್ಟು ವಸ್ತುಗಳು ತರಬೇಕಾಗಿತ್ತು, ಮತ್ತೆ ಮಕ್ಕಳಿಗೋಸ್ಕರ ಖರ್ಚಾಗತ್ತೆ. ಹಾಗಾಗಿ ಒಂಥರ ಆದಾಯ ಮತ್ತು ಖರ್ಚು ಎರಡು ಸಮನಾಗಿರುತ್ತೆ. ಲಾಭ ಕೊಡೋನು ಶುಕ್ರ ಆದ್ರೆ ದುಡ್ಡು ಖರ್ಚು ಮಾಡಿಸೋನು ರವಿ ಆಗಿರ್ತಾನೆ, ಹಾಗೆ ಬುಧ ಕೂಡ ಆಗಿರ್ತಾನೆ. ಆದ್ರೆ ಕೆಲಸ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾನೇ ಶುಭ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ನಿಮ್ಮ ಒಂದು ಕೆಲಸ, ವ್ಯಾಪಾರ, ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಾ ಈ ವಾರದಲ್ಲಿ. ಹಾಗೆ ಪಂಚಮದಲ್ಲಿ ಶುಕ್ರ ಬುಧ ಇರೋದ್ರಿಂದ ನಿಮ್ಮ ಮಕ್ಕಳ ವಿಷಯದಲ್ಲಿ ತುಂಬಾ ಒಂದು ಖುಷಿ ಪಡುವಂತಹ ವಿಚಾರಗಳಾಗಬಹುದು. ಅವರು ಯಾವುದೋ ಒಂದು ಇದ್ರಲ್ಲಿ ಅಂದ್ರೆ ಅವರು ಸ್ಕೂಲ್ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಾಗಿರ್ಬಹುದು, ಅಥವಾ ಅವ್ರದ್ದು ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಏನೋ ಪಾಲ್ಗೊಂಡು ಅದರಲ್ಲಿ ಅವರು ಅವರ ಒಂದು ಸ್ಪರ್ಧೆಯಲ್ಲಿ ಚೆನ್ನಾಗಿ ಭಾಗವಹಿಸುವಂಥದ್ದು, ಅಥವಾ ಸ್ಪೋರ್ಟ್ಸ್ ಅಲ್ಲಿ ಏನೋ ಒಂದು ಸಾಧನೆ ಮಾಡುವಂಥದ್ದು, ಈ ತರ ಏನೋ ಒಂದು ವಿಚಾರದಲ್ಲಿ ಮಕ್ಕಳಿಂದ ಖುಷಿ. ಪಂಚಮದಲ್ಲಿ ಶುಕ್ರ ಇರೋದ್ರಿಂದ ಮಕ್ಕಳಿಂದ ಸಂತೋಷ ಇದೆಲ್ಲ ಇರುತ್ತೆ. ತೃತೀಯ ಭಾವಾಧಿಪತಿ ಪಂಚಮದಲ್ಲಿದ್ದಾನೆ. ಅತ್ಯಂತ ಪ್ರೀತಿ ಪಾತ್ರರನ್ನ ಭೇಟಿ ಆಗುವಂಥದ್ದು, ನೀವೇ ಅವ್ರ ಮನೆಗೆ ಹೋಗ್ಬೋದು ಅಥವಾ ಅವರೇ ನಿಮ್ಮ ಮನೆಗೆ ಬರ್ಬೋದು. ತುಂಬಾ ಮಾತಾಡುವಂಥದ್ದು ನಿಮ್ಮ ಮಿತ್ರರ ಜೊತೆಯಲ್ಲಿ, ಬಹಳ ಪ್ರೀತಿಯಿಂದ ನಿಮ್ಮ ಎಲ್ಲಾ ತರದ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳುವಂಥದ್ದು, ಇದು ನಿಮ್ಮ ಮನಸ್ಸಿಗೆ ಸಂತೋಷವನ್ನ ಕೊಡುತ್ತೆ. ಇನ್ನು 6ನೇ ಮನೆಯಲ್ಲಿ ಮಂಗಳ ಮತ್ತು ಸೂರ್ಯ ಇಬ್ಬರು ಶುಭ ಫಲ ಕೊಡುವಂತ ಗ್ರಹಗಳೇ. ಇವರಿಬ್ರು ಇರೋದ್ರಿಂದ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ವಿಶೇಷವಾಗಿ ಅಲ್ಲಿ ನಿಮಗೆ ಕೆಲವು ಜವಾಬ್ದಾರಿಗಳು ಸಿಗುತ್ತೆ. ಅದನ್ನ ತಗೊಂಡಂತಹ ಒಂದು ಖುಷಿ, ಅದನ್ನ ನಿಭಾಯಿಸುವಂತಹ ಒಂದು ಹುಮ್ಮಸ್ಸು ಎರಡೂ ನಿಮ್ಮಲ್ಲಿ ಇರುತ್ತೆ. ಯಾಕಂದ್ರೆ 6ನೇ ಮನೆಯಲ್ಲಿರೋದು ಮಂಗಳ ಮತ್ತು ಕುಜಗ್ರಹ. 6ನೇ ಮನೆಯನ್ನ ಸೇವೆ ಅಂತ ಹೇಳ್ತೀವಿ. ನನಗ್ ಜವಾಬ್ದಾರಿ, ನನಗೆ ಅವಕಾಶ ಸಿಕ್ಕಿದ್ರೆ ಸಾಕು, ಅವಕಾಶ ಕೊಟ್ಟು ನೋಡಿ ನಾನು ಏನು ಅಂತ, ನನ್ನ ಟ್ಯಾಲೆಂಟ್ ಏನು ಅಂತ ತೋರಿಸ್ತೀನಿ ಅನ್ನುವಂಥ ಮನಸ್ಥಿತಿ ಇದ್ದಂಥವ್ರಿಗೆ ಅವಕಾಶ ಸಿಕ್ಕಾಗ ಅದೇ ಒಂದು ತುಂಬಾ ಒಳ್ಳೆ ಸಮಯ ಅಂತ ಹೇಳ್ಬೋದು. ಅಂತಹ ಸಮಯ ಕರ್ಕಾಟಕ ರಾಶಿಯವ್ರಿಗೆ ಸಿಕ್ಕತ್ತೆ. ಅದ್ಭುತವಾಗಿ ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ರವಿ ಮತ್ತೆ ಕುಜ ನಮ್ಮಲ್ಲಿ ಹೆಚ್ಚು ಸಾಮರ್ಥ್ಯವನ್ನ ಕೊಡ್ತಾನೆ. ಮಂಗಳ ಗ್ರಹ ನಮ್ಮ ದೇಹಕ್ಕೆ ಚೈತನ್ಯವನ್ನ ಕೊಡ್ತಾನೆ. ಅಂದ್ರೆ ಸುಸ್ತಾಗಲ್ಲ, ಏನು ಅನ್ಸಲ್ಲ, ಕೆಲಸ ಮುಗಿಯೋವರೆಗೂ ನಾನು ನಿದ್ರೆ ಮಾಡಲ್ಲಪ್ಪ, ಈ ತರ ಒಂದು ದೇಹಕ್ಕೆ ಶಕ್ತಿ ಕೊಡ್ತಾನೆ. ಇನ್ನು ರವಿ ಗ್ರಹ ಆತ್ಮಕ್ಕೆ ಚೈತನ್ಯವನ್ನು ಕೊಡ್ತಾನೆ. ಇದು ಮಾಡೇ ಮಾಡ್ತೀನಿ, ಇದು ನನ್ನ ಕೈಯಿಂದ ಆಗೇ ಆಗತ್ತೆ, ಇದು ಈ ಭಾವನೆ ಅರ್ಧ ಕೆಲಸ ಕಂಪ್ಲೀಟ್ ಮಾಡ್ಬಿಟ್ಟಿರುತ್ತೆ ಆಲ್ರೆಡಿ. ಇದು ಎರಡು ಕೂಡ ನಿಮ್ಗಿರುತ್ತೆ. ಹಾಗಾಗಿ ಜವಾಬ್ದಾರಿಗಳನ್ನ ತಗೊಂಡು ನಿಭಾಯಿಸೋದ್ರ ಮೂಲಕ ಒಂದಷ್ಟು ಜನಗಳಿಂದ ಹೊಗಳಿಕೆಯನ್ನ ಪಡಿತೀರಾ, ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆಯನ್ನ ಪಡಿತೀರಾ. ಉದ್ಯೋಗದಲ್ಲಿ ಬಹಳ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲೂ ಅಷ್ಟೇ ಬಹಳ ಅದ್ಭುತವಾದ ಫಲವನ್ನ ಕಾಣ್ತೀರಾ ಅಂತ ಹೇಳ್ಬೋದು. ಹಾಗೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ನೀವೇ ಓನ್ ಆಗಿ ಮಾಡ್ತೀರಾ ಅಂದ್ರೆ ನೀವು ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಕಡಿಮೆನೆ ಲಾಭ ಇರುತ್ತೆ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಅಧಿಪತಿ ಶುಕ್ರ, ಶನಿ. ಈ ಶನಿ ಭಾಗ್ಯದಲ್ಲಿದ್ದಾನೆ, ಅದೃಷ್ಟ ಅಂತ ಹೇಳ್ತೀವಿ. ಆ ಭಾಗ್ಯಸ್ಥಾನ ಗುರುವಿನ ಮನೆ ಆಗಿರೋದ್ರಿಂದ ನಿಮಗೆ ಮಿತ್ರನ ಮನೆ ಅದು. ಹಾಗಾಗಿ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾನೆ. ಇನ್ನು ಪಂಚಮಾಧಿಪತಿ ಮಂಗಳ ಗ್ರಹ 6ನೇ ಮನೆ ಗುರುವಿನ ಮನೆಯಲ್ಲಿದ್ದು ಗುರುವಿನ ದೃಷ್ಟಿಗೆ ಒಳಗಾಗಿದ್ದಾನೆ. ಪಂಚಮದಲ್ಲಿ ಶುಕ್ರ ಬುಧ ಇದ್ದಾರೆ. ಹಾಗಾಗಿ ನೋಡಿ, ಬುಧ ನಿಮ್ಗೆ ದುಸ್ಥಾನಾಧಿಪತಿ ಆದ್ರೂ ಕೂಡ ನ್ಯಾಚುರಲ್ ಶುಭ ಗ್ರಹ, ಅಂದ್ರೆ ನೈಸರ್ಗಿಕವಾಗಿ ಅವನು ಶುಭ ಗ್ರಹವಾಗಿರ್ತಾನೆ. ಬುದ್ಧಿಗೆ ಕಾರಕ, ನೆನಪಿನ ಶಕ್ತಿಗೆ ಕಾರಕ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಈ ವಾರ. ಕರ್ಕಾಟಕ ರಾಶಿಯವರಿಗೆ ಎಲ್ಲಾ ಗ್ರಹಗಳು ಕೂಡ ಶುಭ ಫಲ ಕೊಡ್ತಿದ್ದಾರೆ, ರಾಹು ಕೇತುವನ್ನ ಬಿಟ್ಟು. ಅದಕ್ಕೆ ಗಣಪತಿ ಅಷ್ಟೋತ್ತರ ಮತ್ತು ದುರ್ಗಾ ಅಷ್ಟೋತ್ತರ, ಈ ಎರಡೂ ಮಂತ್ರಗಳನ್ನ ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ರವಿ ಗ್ರಹ 5ನೇ ಮನೆಯಲ್ಲಿ ಗುರುವಿನ ಮನೆಯಲ್ಲಿ ಸ್ಥಿತನಾಗಿರ್ತಾನೆ.
ಗುರು ಅಂತಂದ್ರೇನೆ ನಿಮಗೆ ಶುಭ ಗ್ರಹ ಜೊತೆಗೆ ಮಿತ್ರ ಗ್ರಹ ಆಗಿರ್ತಾನೆ. ಈ ಗುರುವಿನ ಮನೆಯಲ್ಲಿ ನಿಮ್ಮ ರಾಶ್ಯಾಧಿಪತಿ ಜೊತೆಗೆ ಭಾಗ್ಯಾಧಿಪತಿಯಾದ ಮಂಗಳ ಗ್ರಹ, ಹಾಗೆ ಗುರುವಿನ ದೃಷ್ಟಿ ನೋಡಿ 1, 5, 9ನೇ ಮನೆಗಳು. ಸಿಂಹದಿಂದ ಧನಸ್ಸು 5ನೇ ಮನೆ, ಧನಸ್ಸಿಂದ ಮೇಷ 5ನೇ ಮನೆ. ಇಲ್ಲೇನಾಗುತ್ತೆ, ನಿಮ್ ರಾಶಿಯಿಂದ 9ನೇ ಮನೆ 5ನೇ ಮನೆ ಅಧಿಪತಿಗಳದೆಲ್ಲಾರ್ದು ಸಂಬಂಧ ಇದೆ, ಗುರು, ರವಿ ಮತ್ತು ಮಂಗಳ. ಹಾಗೆ ಈ 3 ಗ್ರಹಗಳು ಮಿತ್ರರಾಗಿರೋದ್ರಿಂದ ಇವರುಗಳ ದೃಷ್ಟಿ ನಿಮ್ಗೆ ತುಂಬಾ ಒಳ್ಳೇದು. ಏನ್ ಮಾಡ್ಬೇಕು ಏನು ಅನ್ನೋ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಯಾವ ತರ ನಿರ್ಧಾರ ತಗೋಬೇಕು, ಯಾವ ತರ ನಿಮ್ಮ ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಗೊಂದಲಗಳಿತ್ತು. ಆದ್ರೆ ಈ ವಾರದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಗತ್ತೆ. ನನ್ನ ಒಂದು ವೃತ್ತಿ ಕ್ಷೇತ್ರದಲ್ಲಿ ನಾನು ಏನ್ ಚೇಂಜಸ್ ಮಾಡ್ಕೊಂಡ್ರೆ ನನ್ಗೆ ಒಳ್ಳೇದಾಗತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ತುಂಬಾ ನಿಖರವಾದ ಮಾಹಿತಿ ಸಿಗತ್ತೆ. ಯಾಕಂದ್ರೆ 1, 5, 9ನೇ ಮನೆ ಅಧಿಪತಿಗಳ ಕಾಂಬಿನೇಷನ್ನೇ ಅದು ತ್ರಿಕೋನ ಅಂತ ಹೇಳ್ತೀವಿ. ಈ ತ್ರಿಕೋನ ಭಾವಾಧಿಪತಿಗಳು ನಿಮ್ಮ ಬದುಕಿನಲ್ಲಿ ಅಂದ್ರೆ ಆ ರೂಟ್ ಬಿಟ್ಟು ಬೇರೆ ರೂಟ್ ಅಲ್ಲಿ ನೀವು ಹೋಗ್ತಾ ಇದ್ದೀರ ಅಂದ್ರೆ ಅದನ್ನ ತಪ್ಪಿಸಿ ಸರಿಯಾದ ರೂಟ್ಗೆ ಕರ್ಕೊಂಡು ಹೋಗ್ತಾರೆ. ಈ ಸಂಬಂಧಗಳು ಅವಾಗವಾಗ ಬರ್ತಾ ಇದ್ರೆ ನಮ್ಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಜಾತಕದಲ್ಲೇ ಇದ್ರೆ ಈ ತರದ್ದು 1, 5, 9ನೇ ಮನೆ ಅಧಿಪತಿಗಳ ಒಂದು ಸಂಬಂಧ ಇದ್ರೆ ನಿಮ್ಗೆ ಯಾರ್ದು ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿರುತ್ತೆ ಏನ್ ಮಾಡಿದ್ರೆ ನನ್ಗೆ ಒಳ್ಳೇದಾಗತ್ತೆ ಅನ್ನೋದು. ಬಟ್ ಈಗ ಇದರ ಒಂದು ಕಾಂಬಿನೇಷನ್ ನಿಮ್ಗೆ ಸಾಕಷ್ಟು ಅನುಕೂಲವನ್ನ ಮಾಡಿಕೊಡುತ್ತೆ. ಭವಿಷ್ಯದ ಬಗ್ಗೆ ಸಾಕಷ್ಟು ಉತ್ತಮವಾದ ನಿರ್ಧಾರಗಳನ್ನ ತಗೊಳ್ತೀರಾ. ನೀವೇ ಸ್ವತಃ ಕೆಲವು ನಿರ್ಧಾರಗಳನ್ನ ತಗೊಳ್ತೀರಾ, ನಿಮ್ಮ ಭವಿಷ್ಯಕ್ಕೆ ಬಹಳ ಅನುಕೂಲವಾಗುವಂಥದ್ದು. ಮಕ್ಕಳ ಭವಿಷ್ಯದ ಬಗ್ಗೆ ಕೆಲವು ನಿರ್ಧಾರಗಳು ತಗೊಳ್ತೀರಾ. ಯಾಕಂದ್ರೆ ಪಂಚಮದಲ್ಲಿದ್ದಾನೆ ಸೂರ್ಯ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀರಾ. ಅವರ ಭವಿಷ್ಯಕ್ಕೆ ಒಳ್ಳೇದಾಗೋ ತರ ಏನೋ ಒಂದು ಬಹಳ ಮುಖ್ಯವಾದಂತಹ ಒಂದು ತೀರ್ಮಾನವನ್ನ ಸಿಂಹರಾಶಿಯವರು ಈ ವಾರದಲ್ಲಿ ತಗೊಳ್ತೀರಾ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನೀವು ಎಷ್ಟು ಯೋಜನೆಗಳನ್ನ ನೀವು ರೂಪಿಸ್ಕೊಂಡಿರ್ತೀರಿ, ಎಲ್ಲವನ್ನ ಕಾರ್ಯರೂಪಕ್ಕೆ ತರ್ತೀರ. ನಿಮ್ಮ ಸಾಮರ್ಥ್ಯ ಅಷ್ಟು ಚೆನ್ನಾಗಿರುತ್ತೆ. ಗುರು ಮನೆಯಲ್ಲಿ ರವಿ ಇರೋದ್ರಿಂದ ಅವನ ಜೊತೆ ಮಂಗಳ ಕೂಡ ಸಪೋರ್ಟ್ ಆಗಿ ನಿಂತಿರೋದ್ರಿಂದ ಧೈರ್ಯ, ಆತ್ಮಬಲ, ಬುದ್ಧಿಬಲ ಎಲ್ಲವೂ ಕೂಡ ಇರುತ್ತೆ. ಹಾಗೆ ಗುರು ಲಾಭದಲ್ಲಿ ಕೂತ್ಕೊಂಡಿರೋದ್ರಿಂದ ಲಾಭ ಸಿಗೋದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಷ್ಟಮಿ ಶನಿ ಪ್ರಭಾವ ಏನೇ ಇದ್ರೂ ಕೂಡ ನಿಮ್ಮ ರಾಶ್ಯಾಧಿಪತಿ, ಪಂಚಮಾಧಿಪತಿ, ಭಾಗ್ಯಾಧಿಪತಿಗಳ ಒಂದು ಸಂಬಂಧ ನಿಮಗೆ ಅದೃಷ್ಟವನ್ನ ಕೊಡುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಬಟ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ಕೆಲವೊಂದು ಸಮಸ್ಯೆಗಳು ಬರುತ್ತೆ. ಆದ್ರೆ ನೀವೇ ಓನ್ ಆಗಿ ಮಾಡ್ತಾ ಇದ್ರೆ ಚೆನ್ನಾಗಿದೆ. ಇನ್ನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಸಾಧಾರಣ ಫಲ. ಈಗ ಹೇಗಿದೆಯೋ, ಈ ಮೊದಲು ಹೇಗಿತ್ತೋ ಈ ವಾರ ಕೂಡ ಹಾಗೆ ಇರುತ್ತೆ, ಏನು ಬದಲಾವಣೆ ಆಗೋದಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ 2ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿ ಎರಡೂ ಆಗಿರ್ತಕ್ಕಂತಹ ಬುಧ ಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಬರ್ಬೇಕಾಗಿರುವಂತ ದುಡ್ಡು ಬರುತ್ತೆ. ಕಷ್ಟಪಟ್ಟು ಕೆಲಸ ಮಾಡಿರ್ತೀರ, ಅದರಿಂದ ಲಾಭ ಬರುತ್ತೆ. ಯಾವ್ದ್ರಲ್ಲೋ ಇನ್ವೆಸ್ಟ್ ಮಾಡಿರ್ತೀರ, ಅದರಿಂದ ಲಾಭ ಬರುತ್ತೆ. ಏನೋ ಒಂದು ರೀತಿಯಲ್ಲಿ ನಿಮ್ಮ ಕೈಗೆ ಹಣ ಬಂದು ಸೇರುತ್ತೆ. ಚತುರ್ಥ ಭಾವದಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರೋದ್ರಿಂದ ಭೂಮಿ ವಿಚಾರವಾಗಿ ಏನಾದ್ರೂ ತೀರ್ಮಾನ ತಗೊಳ್ಳೋದಾದ್ರೆ ತುಂಬಾ ಒಳ್ಳೆ ಟೈಮ್. ಯಾಕಂದ್ರೆ ಚತುರ್ಥಾಧಿಪತಿ ಗುರುವಿನ ಮನೆಯಲ್ಲಿ, ಅವನ ಜೊತೆನಲ್ಲಿ ರವಿ ಕೂಡ ಇದ್ದಾನೆ. ಹಾಗೆ ಚತುರ್ಥ ಸ್ಥಾನದಲ್ಲಿ ಶುಕ್ರ ಅಂದ್ರೇನು, ನಿಮ್ಮ ಕನಸು, ಆಸೆ, ಆಕಾಂಕ್ಷೆಗಳನ್ನ ಈಡೇರಿಸುವಂತವನು. ಅವನು ನಿಮ್ಗೆ ದಶಮಾಧಿಪತಿ ಅಂದ್ರೆ ಜಯಸ್ಥಾನಾಧಿಪತಿ. ಅಷ್ಟೇ ಅಲ್ಲದೆ ಶುಕ್ರ ಗ್ರಹ 4ನೇ ಮನೆಯಲ್ಲಿದ್ದಾಗ ದಿಗ್ಬಲನಾಗ್ತಾನೆ. 100 ಪಟ್ಟು ಫಲ ಕೊಡೋದು ಡಬಲ್ ಕೊಡ್ತಾನೆ. ಹಾಗಾಗಿ ಮನೆ ತಗೋಬೇಕು, ಸೈಟ್ ತಗೋಬೇಕು, ವಾಹನ ತಗೋಬೇಕು, ಈ ತರದ್ ಏನೇ ಒಂದು ನಿಮ್ದು ಆಲೋಚನೆಗಳಿದ್ರು ಕೂಡ ಖಂಡಿತ ನಿರ್ಧಾರ ಮಾಡ್ಬೋದು. ಮನೆ ಕಟ್ಸೋ ವಿಚಾರದಲ್ಲಿ ಈ ವಾರದಲ್ಲಿ ತೀರ್ಮಾನ ತಗೋಬಹುದು. ಮನೆ ತಗೊಳ್ಳೋ ವಿಚಾರದಲ್ಲಿ ತೀರ್ಮಾನ ತಗೋಬಹುದು. ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ನಿವೇಶನ ತಗೊಳ್ಳೋದಾಗಿರ್ಬೋದು, ಏನ್ ಬೇಕಾದ್ರೂ ಆಸ್ತಿ ವಿಚಾರದಲ್ಲಿ ಅನುಕೂಲ ಆಗತ್ತೆ. ಹಾಗೆ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಸ್ವಲ್ಪ ಕೇಸ್ ಇದೆ, ಕೋರ್ಟ್ ಕೇಸ್ ಅದು ಇದು ಅಂತೇಳಿ ತುಂಬಾ ಸಮಸ್ಯೆಗಳಿದೆ, ವ್ಯಾಜ್ಯಗಳಿದೆ ಅಂದ್ರೆ ಅದನ್ನ ಬಗೆಹರಿಸಿಕೊಳ್ಳುವಂತಹ ಮಾರ್ಗ ಕೂಡ ನಿಮ್ಗೆ ಈ ವಾರದಲ್ಲಿ ಸಿಕ್ಕತ್ತೆ. ಪಂಚಮದಲ್ಲಿ ರವಿ ಮತ್ತು ಮಂಗಳ ಹಾಗೆ ಗುರುವಿನ ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗಂತೂ ತುಂಬಾನೇ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಏನಾದ್ರೂ ಪ್ರಿಪೇರ್ ಆಗ್ತಿದ್ದೀರ ಅಂದ್ರೆ ಅದ್ಭುತವಾದಂತ ಸಮಯ. ಅಕಸ್ಮಾತ್ ಈ ವಾರದಲ್ಲೇ ಎಕ್ಸಾಮ್ ಬಂತು ಅಂದ್ರೆ ಅದು ಇನ್ನೂ ಶುಭ, ಇನ್ನೂ ಅದೃಷ್ಟ ಅಂತ ಹೇಳ್ಬೋದು. ಹಾಗೆ ಕಲೆಗೆ ಸಂಬಂಧಪಟ್ಟಂತ ವೃತ್ತಿಯಲ್ಲಿರುವಂತವ್ರಿಗೆ
ತುಂಬಾ ಒಳ್ಳೆ ಅವಕಾಶಗಳು ಸಿಗುತ್ತೆ ಈ ವಾರದಲ್ಲಿ. ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂತೆ, ಬರವಣಿಗೆ, ಬರಹ, ನಟನೆ ಇವುಗಳಿಗೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಇರುವಂತವರಿಗೆ ತುಂಬಾ ಚೆನ್ನಾಗಿದೆ. ಶುಕ್ರ ಬುಧರ ಕಾಂಬಿನೇಷನ್ 4ನೇ ಮನೆಯಲ್ಲಿ ಶುಕ್ರ ದಿಗ್ಬಲನಾಗಿರೋದ್ರಿಂದ ನಿಮಗೆ ಉತ್ತಮ ಅವಕಾಶಗಳು ಸಿಗುವಂತದ್ದು. ಸಿಂಹ ರಾಶಿಯವರಿಗೆ ತುಂಬಾ ಅಶುಭ ಬಲ ಕೊಡ್ತಾ ಇರುವಂತಹ ಗ್ರಹ ಅಂದ್ರೆ ಶನಿ ಗ್ರಹ ಮಾತ್ರ. ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಬೇರೆ ಗ್ರಹಗಳು ನಿಮ್ಗೆ ಅನುಕೂಲ ಮಾಡ್ಕೊಡ್ತಾರೆ. ಏನೋ ಒಂದು ಸಿಗ್ತಾ ಇದೆ ಅನ್ನೋ ಟೈಮಲ್ಲಿ ಇನ್ನೇನ್ ಕೊನೆ ಮೂಮೆಂಟ್ ಅಲ್ಲಿ ಅದು ಕೈ ಸಿಗದೆ ಇರೋ ಹಾಗೆ ಮಾಡ್ಬಿಡ್ತಾನೆ ಶನಿ ಪರಮಾತ್ಮ. ಪರೀಕ್ಷೆಗಳನ್ನ ಮಾಡುವಂಥದ್ದು. ಅಷ್ಟಮ ಶನಿ ಅನ್ನೋದು 7.5ಗಿಂತ ಜಾಸ್ತಿ ಎಫೆಕ್ಟ್ ಕೊಡುತ್ತೆ. ಅದಕ್ಕೆ ಶನಿಗೆ ಪರಿಹಾರಾರ್ಥವಾಗಿ ಈ ವಾರ ಕೂಡ ಎಳ್ಳೆಣ್ಣೆ ದಾನವನ್ನ ಮಾಡಿ. ಉಳಿದಂತೆ ನಿಮ್ಗೆ ತುಂಬಾ ಚೆನ್ನಾಗಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತ ಬುಧ ಗ್ರಹ ಹಾಗೆ ಭಾಗ್ಯಾಧಿಪತಿಯಾದಂತ ಶುಕ್ರ ಬುಧ ಇಬ್ಬರು ಕೂಡ 3ನೇ ಮನೇಲಿ ಇದ್ದಾರೆ. ಶುಕ್ರ ಬುಧರ ಸಂಬಂಧ ಸರ್ವಥಾ ಶುಭ ಅಂದ್ರೆ ಅತ್ಯಂತ ಶುಭ. ಇವರಿಬ್ರು ನಿಮ್ಗೆ 3ನೇ ಮನೇಲಿ ಇರೋದ್ರಿಂದ ನಿಮ್ಮ ಅಂತರಂಗದಲ್ಲಿ ಒಂದಷ್ಟು ಭಾವನೆಗಳು ಮೂಡುತ್ತೆ. ಏನಂದ್ರೆ ಯಾವ್ದನ್ನ ನೀವು ಸರಿ ಅಂತ ತಿಳ್ಕೊಂಡಿದ್ರಿ ಅದು ತಪ್ಪು, ಯಾವ್ದನ್ನ ತಪ್ಪು ಅಂತ ತಿಳ್ಕೊಂಡಿದ್ರಿ ಅದು ಸರಿ ಅನ್ನೋ ರೀತಿಯಲ್ಲಿ ನಿಮ್ಮ ಸ್ನೇಹಿತರಾಗಿರ್ಬಹುದು, ನಿಮ್ಮ ಸಹೋದರ ಸಂಬಂಧದವರಾಗಿರ್ಬಹುದು, ಕೆಲವರನ್ನ ನೀವು ದೂರ ಮಾಡ್ಕೊಂಡಿದ್ರೆ ಅವರುಗಳ ಕಡೆಗೆ ಮತ್ತೆ ನಿಮ್ಮ ಗಮನ ಹರಿಸುವಂಥದ್ದು, ಅದನ್ನ ಮತ್ತೆ ಮಾತಾಡ್ಸ್ಬೇಕು ಅಂತ ಅನ್ಸುವಂಥದ್ದು. ಯಾಕಂದ್ರೆ ಕನ್ಯಾ ರಾಶಿಯವ್ರ ಸ್ವಭಾವ ಹೇಗೆ ಅಂದ್ರೆ ನಿಮ್ ಮನಸ್ಸಿಗೆ ಆ ಕ್ಷಣಕ್ಕೆ ಏನ್ ಅನ್ಸುತ್ತೋ ಅದನ್ನ ಥಟ್ ಅಂತ ಹೇಳ್ಬಿಡ್ತೀರಾ. ಸಹಜವಾಗಿ ನೀವು ಎಲ್ಲರ ದೃಷ್ಟಿಯಲ್ಲಿ ಒಂದ್ ಸ್ವಲ್ಪ ನೇರ ವ್ಯಕ್ತಿತ್ವ ಇರೋದ್ರಿಂದ ಸ್ವಲ್ಪ ಶತ್ರುಗಳು ಅಂದ್ರೆ ನಿಮ್ಮನ್ ಕಂಡ್ರೆ ಇಷ್ಟ ಪಡದೇ ಇರೋರು ತುಂಬಾ ಜನ ಇರ್ತಾರೆ, ಇಷ್ಟ ಪಡೋರು ಒಂದಷ್ಟು ಜನ ಇರ್ತಾರೆ. ಬಟ್ ಆತರ ಪಟ್ಟು ನೀವು ನಿರ್ಧಾರ ತಗೊಳ್ಳೋದು ಜಾಸ್ತಿ. ಹಾಗೆ ನಿಮ್ಮಿಂದ ದೂರ ಆಗಿರ್ತಾರಲ್ವಾ ಅಂಥವ್ರ ಬಗ್ಗೆ ಮತ್ತೆ ಯೋಚನೆ ಮಾಡೋದು, ಮತ್ತೆ ಅವ್ರನ್ನ ಮಾತಾಡ್ಸೋಣ, ನಾನೇ ತಪ್ಪು ಮಾಡಿದ್ನೇನೋ, ಈ ತರ ಎಲ್ಲ ಕೆಲವೊಂದು ಭಾವನೆಗಳು ನಿಮ್ ಮನ್ಸಿಗೆ ಬರ್ತಾ ಇರುತ್ತೆ. ತೃತೀಯ ಭಾವ ಅನ್ನೋದು ನಮ್ಮ ಗುಪ್ತ ಮನಸ್ಸು, ಸುಪ್ತ ಮನಸ್ಸು ಅಂತ ಹೇಳ್ತೀವಿ. ಸುಪ್ತ ಮನಸ್ಸಿನಲ್ಲಿ ಎಷ್ಟೋ ವಿಚಾರಗಳು ಗುಪ್ತವಾಗಿ ಅಡಗಿರುತ್ತೆ. ಕೆಲವೊಂದ್ಸಲ ಮಾತ್ರ ಅದು ಆಕ್ಟಿವ್ ಆಗ್ತಾ ಇರುತ್ತೆ. ನೀವು ಮರ್ತೋಗಿರೋರ್ನು ಕೂಡ ನೆನ್ಪು ಮಾಡೋದೇ ಸುಪ್ತ ಮನಸ್ಸು. ನಮ್ಮ ಜಾತಕದಲ್ಲೂ ತೃತೀಯ ಭಾವ ನೋಡ್ತೀವಿ, ಗೋಚಾರ ಫಲದಲ್ಲೂ ತೃತೀಯ ಭಾವ ನೋಡ್ತೀವಿ. ಅಲ್ಲಿ ಬುಧ ಶುಕ್ರ ಇರೋದ್ರಿಂದ ಈ ತರ ಎಲ್ಲ ಭಾವನೆಗಳು ಬರುತ್ತೆ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಇವಾಗ ನೀವು ಎಷ್ಟು ಕೆಲಸಗಳನ್ನ ಮಾಡ್ಬೇಕು ಅನ್ಕೊಂಡಿರ್ತೀರಿ ಎಲ್ಲದೂ ಮಾಡ್ತೀರ. ಅದು ತುಂಬಾ ಆತುರದಿಂದ ಅರ್ಜೆಂಟ್ ಅಲ್ಲಿ ಮಾಡ್ತೀರ, ಬಟ್ ಚೆನ್ನಾಗಾಗತ್ತೆ, ಕಂಪ್ಲೀಟ್ ಆಗತ್ತೆ. ಅದಕ್ಕೆ ತಕ್ಕಂತಹ ಲಾಭ ಏನಿರುತ್ತಲ್ಲ ಅದು ನೀವ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲ್ಲ. ಅಂದ್ರೆ ಈ ವಾರ ಬರಲ್ಲ, ಮುಂದಿನ ದಿನಗಳಲ್ಲಿ ಬರ್ಬೋದು. ಈ ವಾರದಲ್ಲಿ ಸ್ವಲ್ಪ ನೀವ್ ಅನ್ಕೊಂಡಷ್ಟು ಬರಲ್ಲ, ಆದ್ರೆ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಅದರಲ್ಲೂ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಶನಿ ದಿಗ್ಬಲನಾಗಿದ್ದಾನೆ, ಇಲ್ಲಿ 6ನೇ ಮನೆ ಅಧಿಪತಿ ಅಲ್ವಾ, ದಿಗ್ಬಲನಾಗಿರೋದ್ರಿಂದ ನಿಮಗೆ ಆರಾಮಾಗಿ ಕೊಟ್ಟಿರೋ ಕೆಲಸಗಳನ್ನ ಮಾಡ್ತೀರಾ, ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ. ಹಾಗೋ ಹೀಗೋ ಸ್ವಲ್ಪ ಹಣಕಾಸಿನ ಅನುಕೂಲ ಕೂಡ ತಕ್ಕ ಮಟ್ಟಿಗೆ ಇರುತ್ತೆ. ಬಟ್ ಏನಂದ್ರೆ ನಿಮ್ದೊಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಅನ್ಕೊಳ್ಳಿ, ಅದಕ್ಕೆ ತಕ್ಕಂತೆ ಇರೋದಿಲ್ಲ. ಒಂದಿಷ್ಟು ಕಮಿಟ್ಮೆಂಟ್ಸ್ ಅಂತಿದ್ರೆ ಅದ್ ಸರಿ ಮಾಡ್ಕೊಳಕ್ ಅಷ್ಟೇ ನಿಮ್ಗೆ ಅನುಕೂಲ ಇರುತ್ತೆ. ಹಣಕಾಸಿನ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ನಿಮ್ಗೆ ಅನುಕೂಲ ಆಗ್ತಾ ಇಲ್ಲ ಸದ್ಯಕ್ಕೆ. ಮುಂದಿನ ದಿನಗಳಲ್ಲಿ ಗುರುಬಲ ಬಂದಾಗ ಒಂದಷ್ಟು ಅನುಕೂಲಗಳು ಆಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ. ಯಾಕಂದ್ರೆ ಸೂರ್ಯ ಮತ್ತು ಮಂಗಳ ಗ್ರಹ ಚತುರ್ಥ ಭಾವದಲ್ಲಿ ಕೂತ್ಕೊಂಡು ದಶಮ ಸ್ಥಾನವನ್ನ ನೋಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. ಪಂಚಮಾಧಿಪತಿ ದಿಗ್ಬಲನಾಗಿದ್ದಾನೆ, ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ. ಆಸ್ತಿ ವಿಚಾರದಲ್ಲಿ ಏನಾದ್ರೂ ವ್ಯಾಜ್ಯಗಳಿದೆ ಅಂದ್ರೆ ಅದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಈ ವಾರದಲ್ಲಿ ವಿಶೇಷವಾದಂತಹ ಒಂದು ಮಾರ್ಗಗಳು ಸಿಗುತ್ತೆ. ಯಾಕಂದ್ರೆ ಚತುರ್ಥ ಭಾವದಲ್ಲಿರೋನು ಮಂಗಳ ಗ್ರಹ, ಭೂಮಿ ಪುತ್ರ ಮಂಗಳ, ಅವನ ಜೊತೆನಲ್ಲಿ ಸೂರ್ಯ, ಹಾಗೆ ಗುರು ಕೂಡ ನೋಡ್ತಾ ಇದ್ದಾನೆ. ಚತುರ್ಥ ಭಾವಾಧಿಪತಿಯಾಗಿ ಚತುರ್ಥವನ್ನೇ ನೋಡ್ತಾ ಇರೋದ್ರಿಂದ ನೀವು ಪ್ರಾಪರ್ಟಿ ವಿಷಯದಲ್ಲಿ ಏನಾದ್ರೂ ವ್ಯಾಜ್ಯಗಳಿದೆ ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಕೆಲವು ಸರ್ಕಾರಿ ಅಧಿಕಾರಿಗಳನ್ನ ಭೇಟಿ ಮಾಡುವಂಥದ್ದು, ಅವರಿಂದ ಕೆಲವೊಂದು ಸಹಾಯವನ್ನ ಪಡೆಯುವಂಥದ್ದು ಇದೆಲ್ಲವೂ ಆಗತ್ತೆ. ಹಾಗೆ ಯಾವ್ದಾದ್ರು ನಿವೇಶನವನ್ನಾಗಿರ್ಬೋದು, ಆಸ್ತಿಯನ್ನಾಗಿರ್ಬಹುದು ನೀವು ಸೇಲ್ಗಿಟ್ಟಿದ್ರೆ ಸೇಲ್ ಆಗ್ತಾ ಇಲ್ಲ, ಅದು ಸೇಲ್ ಆದ್ರೆ ಅಟ್ಲೀಸ್ಟ್ ನನಗೆ ಬೇರೆ ತರ ಸಹಾಯ ಆಗುತ್ತೆ, ಆ ತರ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ಈ ವಾರದಲ್ಲಿ ನಿಮ್ಗೆ ಅದು ಸೇಲ್ ಆಗುತ್ತೆ. ಯಾಕಂದ್ರೆ ಮಾರಾಟ ಆಗ್ಬೇಕು ಅಂದ್ರೆ ವ್ಯಯಾಧಿಪತಿ ಸಂಬಂಧ ಚತುರ್ಥಕ್ಕೆ ಬರಲೇಬೇಕು. ಯಾವುದೇ ಒಂದು ವಸ್ತು ಅಥವಾ ನಿವೇಶನ, ಈ ತರದ್ದು ನಿವೇಶನ ಸೇಲ್ ಆಗ್ಬೇಕು ಅಂದ್ರೆ ಇದು ಬರ್ಬೇಕು. ನೋಡಿ, ವ್ಯಯಾಧಿಪತಿಯಾದಂತಹ ರವಿ ಗ್ರಹ 4ನೇ ಮನೇಲಿದ್ದಾನೆ, ಭೂಮಿ ಪುತ್ರ ಮಂಗಳ ಗ್ರಹ 4ನೇ ಮನೇಲಿದ್ದಾನೆ, 4ನೇ ಮನೆ ಅಧಿಪತಿಯಾದಂತಹ ಗುರುವಿನ ದೃಷ್ಟಿ ಕೂಡ 4ನೇ ಮನೆ ಮೇಲಿದೆ. ಹಾಗಾಗಿ ಈ ವಿಚಾರದಲ್ಲಿ
ಒಂದಷ್ಟು ಅನುಕೂಲಗಳು ನಿಮ್ಗೆ ಆಗತ್ತೆ. ಆದ್ರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಚಿಂತೆ ಇರುತ್ತೆ. ಮುಂದೆ ಹೇಗಪ್ಪ, ಮುಂದೆ ಹೇಗೆ? ಯಾಕಂದ್ರೆ ಈಗ ಬರ್ತಾ ಇರುವಂತಹ ಸಂಪಾದನೆ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ ನಿಮ್ದು ಕಮಿಟ್ಮೆಂಟ್ಸ್ ಕರೆಕ್ಟ್ ಆಗಿರುತ್ತೆ. ಇನ್ನು ಎಕ್ಸ್ಟ್ರಾ ಉಳಿತಾಯ, ನಾಳೆ ಏನಾದ್ರು ಹೊಸ ಖರ್ಚು ಬಂದ್ರೆ ಹೇಗಪ್ಪ ಅನ್ನೋ ಒಂದು ಚಿಂತೆ ಇರುತ್ತೆ ಕನ್ಯಾ ರಾಶಿಯವರಿಗೆ. ಆ ವಿಚಾರದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿರ್ತಾರೆ. ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ. ಕೆಲವು ಪರಿಹಾರಗಳನ್ನ ರೆಗ್ಯುಲರ್ ಆಗಿ ಮಾಡಿ ಖಂಡಿತವಾಗ್ಲೂ ಹಣಕಾಸಿನ ಅನುಕೂಲ ಆಗುತ್ತೆ. ಈ ವಾರದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ವಿಷ್ಣು ಮತ್ತು ಲಕ್ಷ್ಮಿ ಅಷ್ಟೋತ್ತರಗಳನ್ನ ಪ್ರತಿದಿನ ಹೇಳ್ಕೊಳ್ಳಿ. ಸಾಧ್ಯವಾದ್ರೆ ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಳ್ಳಿ. ಹಾಗೆ ಈ ವಾರದ ಶುಕ್ರವಾರ ಅವರೇಕಾಳು ಮತ್ತು ಹೆಸರು ಕಾಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರಿಗಾದ್ರೂ ಬಡವರಿಗಾಗಿರ್ಬೋದು ನೀವು ಡೊನೇಟ್ ಮಾಡಿ. ಒಳ್ಳೇದಾಗತ್ತೆ. ಪರಿಹಾರಗಳು ನಿಮ್ಗೆ ಸಾಕಷ್ಟು ಶುಭ ಫಲವನ್ನ ಕೊಡುತ್ತೆ. ಇದೆಲ್ಲ ಸರಳ ಪರಿಹಾರಗಳಾದ್ರೂ ಕೂಡ ಇದರ ಒಂದು ಫಲ ಅಷ್ಟೇ ಚೆನ್ನಾಗಿರುತ್ತೆ. ಈ ಪರಿಹಾರವನ್ನ ಮಾಡಿ, ಒಳ್ಳೇದಾಗತ್ತೆ. ತುಲಾರಾಶಿ. ತುಲಾರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರ ಗ್ರಹ 2ನೇ ಮನೆಯಲ್ಲಿ ಇದ್ದಾನೆ. ಧನಸ್ಥಾನದಲ್ಲಿ ಶುಕ್ರ, ಭಾಗ್ಯಾಧಿಪತಿ ಬುಧ ಗ್ರಹ, ಅವನು ಕೂಡ ಧನಸ್ಥಾನದಲ್ಲಿ. ಅದು ಬರೀ ಧನಸ್ಥಾನ ಒಂದೇ ಅಲ್ಲ, ವಾಕ್ಸ್ಥಾನ ಕೂಡ ಆಗಿರುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ವ್ಯವಹಾರಗಳು, ಆಸ್ತಿ ವಿಚಾರದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾತುಕತೆಗಳು, ಅಥವಾ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾತುಕತೆಗಳು, ಈ ತರದ್ ಏನೇ ಇದ್ರೂ ಕೂಡ, ಅಥವಾ ಏನಾದ್ರೂ ಒಪ್ಪಂದಗಳು ಮಾಡ್ಕೋಬೇಕು, ಅಗ್ರಿಮೆಂಟ್ ಮಾಡ್ಕೋಬೇಕು, ಇಂಥ ವಿಚಾರದಲ್ಲಿ ಯಾವುದೇ ವಿಚಾರ, ಅಥವಾ ನೀವು ಕೆಲವು ನಿಮ್ಮ ಸಂಬಂಧ ಬೇರೆ ಆಗಿತ್ತು, ಅವ್ರ ಜೊತೆ ಮಾತಾಡಿ ಆ ಒಂದು ಮನಸ್ತಾಪಗಳನ್ನ ಸರಿ ಮಾಡ್ಕೋಬೇಕು. ಅದು ವೈವಾಹಿಕ ಜೀವನ ಆಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಈ ತರದ್ ಏನೇ ವಿಚಾರದಲ್ಲಿ ಮಾತುಕತೆಗಳೇನಾದ್ರೂ ಇದ್ರೆ ಈ ವಾರದಲ್ಲಿ ಸಕ್ಸಸ್. ನಿಮ್ಮ ಮಾತಿನಿಂದಲೇ ಎಲ್ಲಾ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಯಾಕಂದ್ರೆ ಮಾತಿಗೆ ಕಾರಕನೇ ಬುಧ ಗ್ರಹ. ಈ ಬುಧ ನಿಮಗೆ ಭಾಗ್ಯಾಧಿಪತಿ. ಅವನ ಜೊತೆನಲ್ಲಿ ಶುಕ್ರನೂ ಸೇರ್ಕೊಂಡ್ಬಿಟ್ರೆ ನಿಮ್ಮ ಮಾತಿಂದ ಮತ್ತಷ್ಟು ಲಾಭವನ್ನ ತಂದು ಕೊಡ್ತಾನೆ. ಹಾಗೆ 2ನೇ ಮನೆಯಲ್ಲಿ ಇರ್ತಕ್ಕಂತಹ ಬುಧ ಶುಕ್ರನಿಂದಾಗಿ ಹಣಕಾಸಿನ ಅನುಕೂಲ ಕೂಡ ಆಗುತ್ತೆ. ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ಲಾಭ ಬರುತ್ತೆ. ಯಾರಿಗೋ ಕೊಟ್ಟಿರೋ ದುಡ್ಡು ವಾಪಸ್ ಬರುತ್ತೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದ್ರದ್ದು ಹಣ ಬರುತ್ತೆ. ಆಕಸ್ಮಿಕವಾಗಿ ಧನ ಲಾಭ ಅಂತ ಹೇಳ್ಬೋದು. ಇನ್ನು ವ್ಯಾಪಾರ ವ್ಯವಹಾರಗಳು ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಹೆಚ್ಚಿನ ಲಾಭ ಇದೆ ಈ ವಾರದಲ್ಲಿ. 2ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಬಹಳ ಬುದ್ಧಿವಂತಿಕೆಯಿಂದ, ಅದೃಷ್ಟದಿಂದ ಧನ ಲಾಭವನ್ನ ಪಡಿತೀರಾ, ವ್ಯಾಪಾರದಲ್ಲಿ ಲಾಭವನ್ನ ಪಡಿತೀರಾ. ಪ್ರಯತ್ನಕ್ಕೆ ತಕ್ಕ ಫಲ, ಜೊತೆಗೆ ಇನ್ನು ಹೆಚ್ಚಿನ ಫಲ ಕೂಡ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ರವಿ ಗ್ರಹ ಲಾಭಾಧಿಪತಿಯಾಗಿ 3ನೇ ಮನೆಯಲ್ಲಿದ್ದಾನೆ. ಲಾಭ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಮಿತ್ರರಿಂದ ಅಥವಾ ಬಂಧುಗಳಿಂದ ನಿಮಗೆ ಒಂದಿಷ್ಟು ಅನುಕೂಲಗಳಾಗಬೇಕು ಅಂತೇಳಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆ ತರದ ಒಂದು ಅನುಕೂಲ, ಸಹಾಯ, ಸಹಕಾರ ಕೂಡ ಸಿಗುತ್ತೆ. ತೃತೀಯ ಭಾವದಲ್ಲಿ ಮಂಗಳ ಮತ್ತು ರವಿ ಗ್ರಹ ಇರೋದ್ರಿಂದ ಹತ್ತಿರದ ಪ್ರಯಾಣವನ್ನ ಮಾಡ್ತೀರಾ. ಪ್ರಯಾಣದಿಂದ ಕೂಡ ನಿಮ್ಗೆ ಲಾಭವೇ ಸಿಕ್ಕುತ್ತೆ ಅಂತ ಹೇಳ್ಬೋದು. ಉದ್ಯೋಗದ ನಿಮಿತ್ತ, ಕೆಲಸದ ನಿಮಿತ್ತ ಪ್ರಯಾಣ ಮಾಡುವಂತದ್ದು ಇರುತ್ತೆ. ಆದ್ರೆ ಇಲ್ಲಿ ಕುಜ ಮತ್ತು ರವಿ 3ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಅಕ್ಕಪಕ್ಕದವರಿಂದನೋ ಅಥವಾ ಬಂಧುಗಳಿಂದನೋ ಒಂಚೂರು ಕಿರಿಕಿರಿ ಆಗಬಹುದು. ಯಾಕಂದ್ರೆ ಇಲ್ಲಿ ಮಂಗಳ ಗ್ರಹ ಸ್ವಲ್ಪ ಜಗಳವನ್ನ ತಂದಿಡ್ತಾನೆ. ಅದ್ರ ಜೊತೆ ರವಿ ಕೂಡ ಸೇರ್ಕೊಂಡ್ಬಿಟ್ರೆ ಕೋಪ, ಸಿಟ್ಟು, ಹಠ ಇದು ಜಾಸ್ತಿ ಆಗುತ್ತೆ. ಹಾಗಾಗಿ ಯಾರು ನಿಮ್ಗೆ ಏನಾದ್ರು ಆ ತರದವ್ರು ಇದ್ದಾರೆ ಈಗಾಗ್ಲೇ, ಅಕ್ಕಪಕ್ಕದವ್ರು ನಿಮ್ ಕಂಡ್ರೆ ಆಗಲ್ಲ, ಅಥವಾ ನಿಮ್ಗೆ ಆಗದೆ ಇರೋರು ಯಾರೋ ನಿಮ್ಮ ಜೊತೆನಲ್ಲಿ ಇದ್ದಾರೆ, ಅಥವಾ ನಿಮ್ಗೆ ಆಗದೆ ಇರೋ ಬಂಧುಗಳು ಯಾರೋ ಇದ್ದಾರೆ ಅಂತಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ಜಗಳ, ಮನಸ್ತಾಪ ಜಾಸ್ತಿ ಆಗುತ್ತೆ. ಜಗಳ ಅಂದ್ರೆ ಜೋರ್ ಜಗಳ ಆ ತರದ್ ಏನಾದ್ರು ಆಗಬಹುದು. ನನ್ನ ಕೇಳಿದ್ರೆ ನೀವು ಸುಮ್ಮನೆ ಇದ್ಬಿಡೋದು ಒಳ್ಳೇದು. ಯಾಕಂದ್ರೆ ಈಗ ನಿಮ್ ಕಡೆಯಿಂದ ನೀವು ಸುಮ್ಮನೆ ಇದ್ಬಿಟ್ರೆ ಅವ್ರೊಬ್ರೆ ಎಷ್ಟೊತ್ತು ಅಂತ ಕೂಗಾಡ್ತಾರಲ್ವಾ. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ಇದು ಯಾರಿಗೆ ತುಂಬಾ ಅನ್ವಯ ಆಗುತ್ತೆ ಅಂದ್ರೆ ಕೆಲವರೆಲ್ಲ ಅವರ ಶತ್ರುಗಳನ್ನ ಸುತ್ತಮುತ್ತ ಇಟ್ಕೊಂಡೇ ಬದುಕ್ತಿರ್ತಾರೆ. ಅಂದ್ರೆ ನಿಮ್ಮನ್ ಕಂಡ್ರೆ ಆಗಲ್ಲ ಅವ್ರಿಗೆ, ಆದ್ರೂ ಅವ್ರ ಅಕ್ಕಪಕ್ಕದಲ್ಲೇ ಇರ್ತಾರೆ. ಪ್ರತಿದಿನ ಬೆಳಗಾಯ್ತು ಅಂದ್ರೆ ಅವ್ರ ಮುಖನೇ ನೋಡ್ತಾ ಇರ್ತೀರಾ. ಬಟ್ ಇದು ಎಷ್ಟು ಕಷ್ಟದ ಲೈಫ್ ಅಂದ್ರೆ ಪ್ರತಿದಿನ ಕೂಡ ಚಾಲೆಂಜ್ ಆಗೇ ಇರತ್ತೆ ನಿಮ್ಗೆ. ಅವ್ರ ಎದುರುಗಡೆನೆ ನೀವು ಕಷ್ಟಪಟ್ಟು ಬೆಳಿತಾ ಇರ್ತೀರಾ, ಅದು ಇನ್ನೂ ಅವ್ರಿಗೆ ನಿಮ್ ಮೇಲಿನ ದ್ವೇಷ ಜಾಸ್ತಿ ಆಗ್ತಾ ಇರುತ್ತೆ. ಅಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏನೋ ಒಂದು ಕಾರಣಕ್ಕೆ ನಿಮ್ಮ ಹತ್ರ ಜಗಳಕ್ಕೆ ಬರ್ಬೋದು. ನೀವೇ ಸಮಾಧಾನವಾಗಿ, ಕೂಲಾಗಿ, ಸೌಮ್ಯವಾಗಿದ್ಬಿಡಿ. ಯಾಕಂದ್ರೆ ನೀವು ಎಷ್ಟು ಸಮಾಧಾನವಾಗಿರ್ತೀರೋ ನಿಮ್ಮ ವ್ಯಕ್ತಿತ್ವವನ್ನ ಅದು ದೊಡ್ಡದ್ ಮಾಡುತ್ತೆ. ಅವ್ರ ತರನೇ ನೀವು ಇಳಿಯಕ್ ಹೋಗ್ಬೇಡಿ. ಇದೊಂದು. ಜೊತೆಗೆ ಉದ್ಯೋಗ ಅಂತ ಬಂದಾಗ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಪ್ರೈವೇಟ್ ಜಾಬ್ ಅಲ್ಲಿ ಇರೋದು ಬಹಳ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಚೆನ್ನಾಗಿದೆ. ಆದ್ರೆ ಸ್ವಲ್ಪ ಜವಾಬ್ದಾರಿಗಳಿರುತ್ತೆ. ಮಂಗಳ ಗ್ರಹ ಮತ್ತು ರವಿ ಗ್ರಹ ಇಬ್ರು ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಬಟ್ ನಿಭಾಯಿಸ್ತೀರ, ಏನ್ ತೊಂದ್ರೆ ಇಲ್ಲ.
ತುಲಾ ರಾಶಿಯವರಿಗೆ ಉದ್ಯೋಗದಲ್ಲೆಲ್ಲ ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಉದ್ಯೋಗದಲ್ಲಿ, ಹಣಕಾಸಿನ ವಿಷಯದಲ್ಲಿ ಬಹಳ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ, ಗುರುದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ಬಹಳ ಉತ್ತಮವಾದ ಸಮಯ. ಗುರುದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ದೈವಬಲ ಚೆನ್ನಾಗಿದೆ. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅನುಕೂಲ ಆಗುತ್ತೆ. ಮತ್ತೆ ಈ ವಾರದಲ್ಲಿ ದೇವಸ್ಥಾನಕ್ಕೆ ಹೋಗ್ತೀರಾ, ತುಂಬಾ ಹತ್ರದಲ್ಲೇ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದಾಗುತ್ತೆ. ಯಾಕೆಂದ್ರೆ ತೃತೀಯ ಭಾವದಲ್ಲಿ ಏನು ರವಿ ಗ್ರಹ ಇದ್ದಾನೆ, ಜರ್ನಿ ಮಾಡಿಸ್ತಾನೆ, ಅಂದ್ರೆ ಹತ್ರದಲ್ಲೇ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬರೋಂಥದ್ದು. ಈ ರೀತಿ ತುಲಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಪಂಚಮದಲ್ಲಿರುವಂತಹ ರಾಹು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಇನ್ಫೆಕ್ಷನ್ ಆಗುವಂಥದ್ದು, ಸ್ಟಮಕ್ ಅಪ್ಸೆಟ್ ಆಗುವಂಥದ್ದು, ಯಾವುದೋ ಆಹಾರ ಸೆಟ್ ಆಗ್ಲಿಲ್ಲ, ಗ್ಯಾಸ್ಟ್ರಿಕ್ ಈ ತರದ್ದೇನೋ ಆಗುತ್ತೆ. ದುರ್ಗಾ ಅಷ್ಟೋತ್ತರವನ್ನ ಡೈಲಿ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಮಂಗಳ ಗ್ರಹ 2ನೇ ಮನೇಲಿದ್ದಾನೆ. ತುಂಬಾ ಶುಭ ಕೆಲವೊಂದು ವಿಚಾರದಲ್ಲಿ ಅಶುಭ. ಏನಪ್ಪಾ ಅಂದ್ರೆ ನೋಡಿ, ರಾಶ್ಯಾಧಿಪತಿ 2ನೇ ಮನೇಲಿದ್ದಾನೆ, ದಶಮಾಧಿಪತಿ 2ನೇ ಮನೇಲಿರ್ತಾನೆ. ಈಗ ಯಾರ ಮೇಲೋ ನಿಮಗ್ ಕೋಪ ಇರುತ್ತೆ, ಅವ್ರು ನಿಮ್ಗೆ ತುಂಬಾ ಹರ್ಟ್ ಆಗೋ ತರ ನಡ್ಕೊಂಡಿರ್ತಾರೆ. ಅದನ್ನ ನೀವೇನೂ ಮಾತಾಡದೆ ವಾಪಸ್ ಬಂದ್ಬಿಟ್ಟಿರ್ತೀರ. ಬಿಡು, ನನ್ ಟೈಮ್ ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಅನ್ಕೊಂಡ್ ಬಂದ್ಬಿಟ್ಟಿರ್ತೀರ. ಆದ್ರೆ ಈ ವಾರ ವಾಪಸ್ ಅವ್ರಿಗೆ ನಿಮ್ ಮನ್ಸಲ್ಲಿರೋದನ್ನೆಲ್ಲ ಅವ್ರಿಗೆ ಹೊರಗಡೆ ಹಾಕ್ಬಿಡ್ತೀರ. ಯಾಕೆಂದ್ರೆ ವಾಕ್ಸ್ಥಾನದಲ್ಲಿ ಕುಜ ಇದ್ರೆ ಸುಮ್ನೆ ಇರಕ್ ಬಿಡೋದೇ ಇಲ್ಲ. ಅದ್ರಲ್ಲೂ ರವಿ ಸೇರ್ಕೊಂಡ್ರೆ ನಿಮ್ ಕೋಪ, ಸಿಟ್ಟು ಎಲ್ಲ ಆಚೆ ಹಾಕಿಸ್ತಾರೆ. ನೋಡಿ, ತುಂಬಾ ದ್ವೇಷ, ಸಿಟ್ಟು ಒಳಗಡೆ ಇಟ್ಕೊಳ್ಳೋ ಹಾಗೆ ಮಾಡೋದೇ ಮಂಗಳ ಗ್ರಹ. ಅಂದ್ರೆ ಅದನ್ನ ಅದು ಎಷ್ಟಿತ್ತು ಅನ್ನೋದನ್ನ ತೋರ್ಸೋನು ಮಂಗಳ ಗ್ರಹ. ಕೆಲವ್ರಿಗೆ ಬೇರೆಯವ್ರ ಮೇಲೆ ಎಷ್ಟೇ ಕೋಪ ಇದ್ರು, ದ್ವೇಷ ಇದ್ರು ಅದನ್ನ ತೋರ್ಸ್ಕೊಳ್ದೆ ತುಂಬಾ ಸೌಮ್ಯವಾಗಿರ್ತಾರೆ. ಬಟ್ ಮಂಗಳನ ಒಂದು ಪ್ರಭಾವ ಅವ್ರ ಮೇಲೆ ಬೀಳ್ತಿದ್ದಂಗೆ ಅವರ ರಿಯಲ್ ಮುಖ ಹೊರಗಡೆ ಬಂದ್ಬಿಡುತ್ತೆ. ನಮ್ಮ ನಿಜವಾದ ಮುಖವನ್ನ ತೋರಿಸುವಂತವನು ಮಂಗಳನೇ. ಯಾಕೆಂದ್ರೆ ಮಂಗಳ ಗ್ರಹ ಅಂದ್ರೆ ಏನ್ ಗೊತ್ತಾ, ಫಿಲ್ಟರೇ ಇಲ್ಲ, ಫಿಲ್ಟರ್ ಇಲ್ಲದೆ ಮಾತಾಡುವಂಥದ್ದು. ಅದಕ್ಕೆ ನೋಡಿ, ಯಾರಿಗೆ ಮಂಗಳ ತುಂಬಾ ಸ್ಟ್ರಾಂಗ್ ಇರ್ತಾನೆ ಅವ್ರು ಎಲ್ಲರ ಹತ್ರ ವಿರೋಧ ಕಟ್ಕೊಳ್ತಿರ್ತಾರೆ. ಅಂದ್ರೆ ಜಾತಕದಲ್ಲಾದ್ರೂ ಅಷ್ಟೇ, ಮಂಗಳ ಗ್ರಹ ಉಚ್ಚ ಕ್ಷೇತ್ರದಲ್ಲಿದ್ರೆ ಅವರು ಫಿಲ್ಟರ್ ಇಲ್ಲದೆ ಅವ್ರಿಗೆ ಅನ್ಸಿದ್ದನ್ನೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಸ್ವಲ್ಪ ಎಲ್ಲಾರ ದೃಷ್ಟಿನಲ್ಲೂ ಅವರು ದುರಹಂಕಾರಿ, ಅವ್ರು ಸರಿ ಇಲ್ಲ, ಹಂಗೆಲ್ಲ ಹಂಗೆಲ್ಲ ಹೇಳ್ತಾ ಇರ್ತಾರೆ. ನೋಡಿ, ಅದೇ ಕೆಲವರು ಒಳಗಡೆ ಎಷ್ಟು ಕಲ್ಮಶಗಳನ್ನ ಇಟ್ಕೊಂಡ್ರು ಮೇಲೆ ಬೆಣ್ಣೆ ಹಚ್ಚಿ ಮಾತಾಡ್ತಾರೆ ಸೌಮ್ಯವಾಗಿ. ಅವ್ರ ಜಾತಕದಲ್ಲಿ ಬುಧ ತುಂಬಾ ಚೆನ್ನಾಗಿರ್ತಾನೆ. ಯಾವಾಗ ಹೇಗ್ ಮಾತಾಡ್ಬೇಕು, ಎಷ್ಟ್ ಮಾತಾಡ್ಬೇಕು, ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಎಲ್ಲ ಗೊತ್ತಿರುತ್ತೆ. ಬಟ್ ಈ ಮಂಗಳ ಗ್ರಹಕ್ಕೆ ಅದೆಲ್ಲ ಗೊತ್ತಿಲ್ಲ. ಏನಿದೆ ಅದು ನೇರ ಆ ತರ ನೇರವಾಗಿ ಮಾತಾಡಿ ನಿಮ್ಮ ಮನಸ್ಸಿನ ಕೋಪಗಳನ್ನೆಲ್ಲ ಹೊರಗಡೆ ಹಾಕೊಳ್ತೀರಾ. ಎಫೆಕ್ಟ್ ಏನಾಗಲ್ಲ, ಒಂಚೂರು ಜಗಳ ಆಗತ್ತಷ್ಟೇ. ಮನೆಯಲ್ಲೂ ಒಂದಿಷ್ಟು ಮನಸ್ತಾಪಗಳು, ಜಗಳಗಳಾಗತ್ತೆ. ಮನೇಲೂ ಸ್ವಲ್ಪ ಕೂಗಾಡ್ತೀರಾ. ಏನಕ್ಕೆ ಅಂದ್ರೆ ಇಲ್ಲಿ ಕುಜ ಮತ್ತು ರವಿ ಒಟ್ಟಿಗೆ ಸೇರ್ಕೊಂಡಾಗ ನಮ್ಮ ದೇಹದಲ್ಲಿ ಪಿತ್ತದಾಂಶ ಜಾಸ್ತಿ ಆಗುತ್ತೆ, ಜೊತೆಗೆ BP ಇದ್ರೆ ಅದು ಕೂಡ ಜಾಸ್ತಿ ಆಗುತ್ತೆ. ಯಾರಿಗೆ BP ಇದೆ ವೃಶ್ಚಿಕ ರಾಶಿಯವರಿಗೆ, ಅವ್ರಿಗೆ ಸ್ವಲ್ಪ ಅದು ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಕೋಪ ಬರ್ಬಿಡುತ್ತೆ. ಕೋಪ ಬಂದಾಗ ಸ್ವಲ್ಪ ಮನೇಲಿ ಇರೋರ್ನೆಲ್ಲ ಕೂಗಾಡೋದು ಆ ಥರದ್ದೆಲ್ಲ ಆಗತ್ತೆ. ಸಮಾಧಾನವಾಗಿರಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ಅಂದ್ರೆ ಕುಟುಂಬದಲ್ಲಿ ಅಶಾಂತಿ ಉಂಟಾಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಪ್ರತಿದಿನ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ. ಯಾವ್ದಾದ್ರು ಒಂದು ಶ್ಲೋಕ ಅಥವಾ ಒಂದು ಸಂಗೀತ, ಅಂದ್ರೆ ಶಾಸ್ತ್ರೀಯ ಸಂಗೀತ ಏನಾದ್ರು ಹಾಕೊಂಡು ನೀವು ಕಣ್ಮುಚ್ಚಿ ಕೂತ್ಕೊಳ್ಳಿ. ಅದು ತುಂಬಾ ಮೆಡಿಟೇಷನ್ ತರಾನೇ ನಿಮ್ಗೆ ವರ್ಕ್ ಆಗತ್ತದು. ಇದ್ರ ಜೊತೆಗೆ ನಿಮ್ ರಾಶಿಯಲ್ಲಿ ಶುಕ್ರ ಮತ್ತೆ ಬುಧ, ಲಾಭಾಧಿಪತಿಯಾದ ಬುಧ, ವ್ಯಯಾಧಿಪತಿಯಾದ ಶುಕ್ರ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭನೂ ಇದೆ, ಹಾಗೆ ಖರ್ಚು ಕೂಡ ಚೆನ್ನಾಗಿ ಮಾಡ್ತೀರಾ. ಯಾಕಂದ್ರೆ ಶುಕ್ರ ನಿಮ್ ರಾಶಿಗೆ ಬಂದಿರೋದ್ರಿಂದ ಅದನ್ನ ತಗೋಬೇಕು, ಇದನ್ನ ತಗೋಬೇಕು, ಶಾಪಿಂಗ್ ಮಾಡ್ಬೇಕು, ಅದೆಲ್ಲ ಇರುತ್ತೆ. ಹಾಗಾಗಿ ಒಂದಿಷ್ಟು ಖರ್ಚುಗಳನ್ನ ಮಾಡ್ತೀರಾ. ಆದಾಯ ಮತ್ತು ಖರ್ಚು ಎರಡೂ ಸಮನಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಉದ್ಯೋಗ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗ ಮಾಡುವವರೆಗೂ ಚೆನ್ನಾಗಿದೆ. ಹಾಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಿದ್ದೀರಂದ್ರೆ ಅಲ್ಲಿ ವಿಶೇಷ ಜವಾಬ್ದಾರಿ, ಗೌರವ ಎಲ್ಲವೂ ಸಿಗುತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ಕುಜನ ಮೇಲೆ ಗುರುವಿನ ದೃಷ್ಟಿ. ನೀವು ಇರುವ ಕಡೆಗೆ ನಿಮ್ಗೆ ಗೌರವ ಸಿಗ್ಬೇಕು ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಅಥವಾ ಲಗ್ನಾಧಿಪತಿ ಮೇಲೆ ಗುರು ದೃಷ್ಟಿ ಇರ್ಬೇಕು. ಆವಾಗ ನಿಮ್ಗೆ ಉತ್ತಮ ಗೌರವ, ಮರ್ಯಾದೆ ಎಲ್ಲವೂ ಸಿಕ್ಕುತ್ತೆ. ಕೆಲವ್ರು ನೋಡಿ ತುಂಬಾ ಒಳ್ಳೆಯವರು, ಬಟ್ ಎಲ್ಲಿ ಹೋದ್ರು ಅವ್ರಿಗೆ ಏನೋ ಅವಮಾನ ಆಗ್ತಾ ಇರುತ್ತೆ. ಏನೋ ಒಂದು ಅವ್ರು ಏನು ತಪ್ಪು ಮಾಡಿದ ಇಲ್ಲದೆ ಇದ್ರು ಕೂಡ ಕೆಲವರು ಅಪವಾದಗಳನ್ನ ಹೊತ್ಕೊಳ್ತಾರೆ. ಆದ್ರೆ ಕೆಲವರು ಎಲ್ಲಿ ಹೋದ್ರು ಅವ್ರ ಗೌರವ, ಗುರುವಿನ ಅನುಗ್ರಹ ಅವರ ಮೇಲಿದ್ರೆ ಅವರು ತುಂಬಾ ಜನಗಳಿಂದ ಗೌರವವನ್ನ ಸಂಪಾದಿಸ್ತಾರೆ. ಆ ತರ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯವ್ರಿಗೆ ಆಗತ್ತೆ.
ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ತುಂಬಾ ಚೆನ್ನಾಗಿದೆ. ಏನಾದ್ರೂ ಸಂಬಳ ಜಾಸ್ತಿ ಆಗ್ಬೇಕು ಆ ತರದ್ದೆಲ್ಲ ನಿಮ್ದು ಆಸೆಗಳಿದ್ರೆ ಅದಕ್ಕೆ ಪ್ರಯತ್ನ ಮಾಡಿ. ಈ ವಾರದಲ್ಲಿ ಪ್ರಯತ್ನ ಮಾಡಿ. ಆಮೇಲೆ ನಿಮ್ಮ ಮೇಲಧಿಕಾರಿಗಳ ಹತ್ರ ನಿಮ್ಮ ಉದ್ಯೋಗದ ಬಗ್ಗೆ ಏನಾದ್ರು ಮಾತಾಡ್ಬೇಕು. ಈಗ ಪ್ರಾಜೆಕ್ಟ್ ಚೇಂಜ್ ಮಾಡಿ ಅಂತನೋ, ಅಥವಾ ನಿಮ್ಮ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಿ ಅಂತನೋ, ಅಥವಾ ನಿಮ್ಮ ಕೆಲಸದಲ್ಲಿ ಏನೋ ಒಂದು ಬದಲಾವಣೆ ಬೇಕು, ಅಥವಾ ಪ್ರಮೋಷನ್ ಬೇಕು, ಏನೋ ಒಂದು ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಏನಾದ್ರೂ ನಿಮ್ಮ ಆಸೆಗಳಿದ್ರೆ ಅದ್ರ ಬಗ್ಗೆ ಹೋಗಿ ನಿಮ್ಮ ಮೇಲಧಿಕಾರಿಗಳ ಹತ್ರ ನೀವು ಮಾತಾಡಿ. ವಾಕ್ಸ್ಥಾನದಲ್ಲಿ ರವಿ ಇದ್ದಾನೆ, ಜಯಸ್ಥಾನಾಧಿಪತಿ ವಾಕ್ಸ್ಥಾನದಲ್ಲಿದ್ರೆ ನೀವೇನ್ ಮಾತಾಡ್ತೀರಾ ಅದು ನಿಮಗೆ ಜಯವನ್ನ ತಂದು ಕೊಡುತ್ತೆ. ಕೆಲವೊಂದ್ಸಲ ನಾವು ಮಾತಾಡ್ದೇನೆ ನಮ್ಗೆ ಎಷ್ಟೋ ಕೆಲಸಗಳಾಗಲ್ಲ. ಬಟ್ ಈ ವಾರ ನೀವು ನಿಮ್ಮ ಉದ್ಯೋಗದ ಬಗ್ಗೆ ನಿಮ್ದೇನೇ ಒಂದು ನಿಮ್ಮ ಅನಿಸಿಕೆ ಇದ್ರು ಕೂಡ ಖಂಡಿತ ಹೋಗಿ ಮಾತಾಡಿ, ನಿಮ್ಮ ಬಾಸ್ ಹತ್ರ ಮಾತಾಡಿ, ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ. 4ನೇ ಮನೇಲಿ ರಾಹು ಇರೋದ್ರಿಂದ ಸ್ವಲ್ಪ ತಾಯಿಯ ವಿಚಾರದಲ್ಲಿ, ತಾಯಿಯ ಕುಟುಂಬ ಅಂದ್ರೆ ತಾಯಿ ತಂದೆ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಇರುತ್ತೆ. ಅವರ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳು, ಅವ್ರ ಬಗ್ಗೆ ಏನೋ ಒಂದು ಯೋಚನೆಗಳು, ಬೇಸರಗಳು ಇದೆಲ್ಲ ಇರುತ್ತೆ. ದುರ್ಗಾ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಪಂಚಮ ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಶನಿವಾರ ಎಳ್ಳು ದಾನ ಕೊಡೋದು ಮರಿಬೇಡಿ. ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ. ಶನಿ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ವಿದ್ಯಾರ್ಥಿಗಳು ತಪ್ಪದೆ ಈ ವಾರದ ಗುರುವಾರ ಕಡಲೆಬೇಳೆ ದಾನ ಕೊಡ್ಬೇಕು. ಹಾಗೆ ಶನಿವಾರ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ಕೂಡ ದಾನ ಕೊಡ್ಬೇಕಾಗತ್ತೆ. ಚತುರ್ಥ ಭಾವದಲ್ಲಿ ರಾಹು ಇರೋದ್ರಿಂದ ಕೃಷಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ನಿರ್ಧಾರಗಳು ಮಾಡೋದು ಬೇಡ. ವ್ಯವಸಾಯವನ್ನ ನಂಬಿ ಬದುಕ್ತಾ ಇರುವಂತವ್ರು, 4ನೇ ಮನೆಯಲ್ಲಿರುವಂತಹ ರಾಹು ನಿಮ್ಮ ನಿರ್ಧಾರಗಳಲ್ಲಿ ತಪ್ಪನ್ನ ಮಾಡಿಸ್ಬಿಡ್ತಾನೆ. ಅಂದ್ರೆ ತಪ್ಪು ನಿರ್ಧಾರ ತಗೊಳ್ಳೋ ಹಾಗೆ ಮಾಡ್ಬಿಡ್ತಾನೆ. ಬಟ್ ನೀವು ಏನ್ ಮಾಡ್ತಾ ಇದ್ರೆ ನಮ್ಮ ಕೃಷಿಯಲ್ಲಿ ಈಗ ಪ್ರಸ್ತುತ ನೀವು ಹೇಗಿದ್ದೀರೋ ಹಾಗೆ ಮುಂದುವರಿತಾ ಹೋಗಿ, ಬೇರೆ ಎಲ್ಲ ತೊಂದರೆ ಇಲ್ಲ. ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಗ್ರಹಗಳು ಶುಭ ಫಲ, ಒಂದಷ್ಟು ಗ್ರಹಗಳು ಅಶುಭ ಫಲ ಕೊಡ್ತಾ ಇರೋದ್ರಿಂದ ಪರಿಹಾರವನ್ನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಇದು ಒಂದು ವಿಶೇಷ. ಆದ್ರೆ ನಿಮ್ಮ ರಾಶಿಗೆ ಪಂಚಮಾಧಿಪತಿ ನವಮಾಧಿಪತಿ ಆದಂತಹ ಮಂಗಳ ಮತ್ತು ರವಿಯ ಒಂದು ಸಂಬಂಧ ನಿಮ್ಮ ರಾಶಿನಲ್ಲೇ ಇದ್ದಾರೆ ಇಬ್ರು ಗ್ರಹಗಳು. 5ನೇ ಮನೆ ಅಧಿಪತಿ 9ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿದ್ದು, ನಿಮ್ಮ ರಾಶಿಯಾಧಿಪತಿ ನೋಡ್ತಾ ಇರೋದ್ರಿಂದ 1, 5, 9ನೇ ಮನೆ ಅಧಿಪತಿಗಳ ಒಂದು ಸಂಬಂಧ ನಿಮಗೆ ಬಹಳ ಬಹಳ ಶುಭ ಫಲವನ್ನ ಕೊಡುವಂತಹ ಟೈಮ್ ಇದು ಅಂತ ಹೇಳ್ಬೋದು. ಮೊದಲನೇದಾಗಿ ಯಾವ ವಿಚಾರದಲ್ಲಿ ಅಂತ ಹೇಳ್ತೀನಿ, ಉದ್ಯೋಗ ಇಲ್ಲದೆ ಇರೋರಿಗೆ ಉದ್ಯೋಗ ಈ ವಾರದಲ್ಲಿ ಸಿಗುತ್ತೆ. ಒಂದು. ಎರಡನೇದಾಗಿ ವಿದೇಶದಲ್ಲಿ ಉದ್ಯೋಗ ಪ್ರಯತ್ನ ಮಾಡ್ತಾ ಇರೋರ್ಗೂ ಕೂಡ ಅನುಕೂಲ ಆಗುವ ಸಾಧ್ಯತೆಗಳಿದೆ. ವಿದೇಶಕ್ಕೆ ಹೋಗುವ ಅವಕಾಶ ಸಿಗುವ ಸಾಧ್ಯತೆಗಳು ಇದೆ. ಹಾಗೆ ಉದ್ಯೋಗದಲ್ಲಿ ಏನೋ ಸಮಸ್ಯೆ ಇತ್ತು ಇಷ್ಟು ದಿನ, ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗ್ತಾ ಇತ್ತು, ಅಥವಾ ಕೆಲಸದಲ್ಲಿ ತುಂಬಾ ಪ್ರೆಷರ್ ಆಗ್ತಾ ಇತ್ತು, ಅಥವಾ ತುಂಬಾ ಕೆಲಸಗಳು ಕೊಡ್ತಾ ಇದ್ರು, ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ಕೆಲಸದಲ್ಲಿ ಪದೇ ಪದೇ ತೊಂದರೆಗಳಾಗ್ತಾ ಇತ್ತು ಅಂದ್ರೆ ಈ ವಾರದಿಂದ ಆ ತೊಂದರೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ನಿಮಗೆ ಎಲ್ಲಾ ಸಮಸ್ಯೆ ಸಾಲ್ವ್ ಮಾಡೋರೆ ಈ 1, 5, 9ನೇ ಮನೆ ಅಧಿಪತಿಗಳು. ಇತರ ಗ್ರಹಗಳು ಸಂದರ್ಭಾನುಸಾರವಾಗಿ ನಿಮ್ಗೆ ಶುಭ ಅಥವಾ ಅಶುಭ ಫಲಗಳನ್ನ ಕೊಡ್ತಾ ಇರ್ತಾರೆ. ಆದ್ರೆ 1ನೇ ಮನೆ, 5ನೇ ಮನೆ, 9ನೇ ಮನೆ ಅಧಿಪತಿಗಳು ನಿಮಗೆ ಸರ್ವಕಾಲಕ್ಕೂ ಶುಭ ಫಲವನ್ನೇ ಕೊಡ್ತಾ ಇರ್ತಾರೆ. ಈ ಭಾಗ್ಯಾಧಿಪತಿಯಾದಂತಹ ಸೂರ್ಯಗ್ರಹ, ಈ ಭಾಗ್ಯಸ್ಥಾನ ಅನ್ನುವಂಥದ್ದು ಅದೃಷ್ಟ ಸ್ಥಾನ, ಜೊತೆಗೆ ಭಗವಂತನ ಅನುಗ್ರಹವನ್ನ ತೋರಿಸುತ್ತೆ. ಈ ಪಂಚಮಾಧಿಪತಿ ಅನ್ನೋದು ಭವಿಷ್ಯವನ್ನ ಕೊಡುವಂತ ಗ್ರಹ. ಇವರಿಬ್ರು ನಿಮ್ಮ ರಾಶಿಯಲ್ಲಿರೋದ್ರಿಂದ ಈಗಿರುವಂತಹ ಸಮಸ್ಯೆ ನಿವಾರಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಭವಿಷ್ಯಕ್ಕೆ ಒಳ್ಳೇದಾಗುವಂತಹ ಉತ್ತಮವಾದಂತಹ ನಿರ್ಧಾರಗಳನ್ನ ನೀವು ತಗೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇದು ಒಂದು ವಿಚಾರ. ಆದ್ರೆ ಎರಡನೇ ವಿಚಾರ, ಸ್ವಂತ ಉದ್ಯೋಗ ವ್ಯಾಪಾರಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬಾ ಅನುಕೂಲ ಇದೆ ಈ ವಾರದಲ್ಲಿ. ಯಾಕಂದ್ರೆ ಕರೆಕ್ಟ್ ಕೆಲಸ ಕರೆಕ್ಟ್ ಆಗಿ ಆಗುತ್ತೆ, ನೀವು ಅನ್ಕೊಂಡಂಗೆ ಆಗುತ್ತೆ, ನೀವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಾಗತ್ತೆ. ನಿಮ್ ಕಡೆಯಿಂದ ಸಂಪೂರ್ಣವಾದ ಪರಿಶ್ರಮ ಇರುತ್ತೆ. ರವಿ ಕುಜ ಒಂದೇ ಮನೇಲಿ ಇರೋದ್ರಿಂದ ನಿಮಗೆ ಧೈರ್ಯ, ಆತ್ಮಬಲ, ಮನೋಬಲ ಇದೆಲ್ಲದರ ಜೊತೆಗೆ ನಿಮಗೆ ಅನಾರೋಗ್ಯ ಸಮಸ್ಯೆಗಳಿತ್ತು ಅಂದ್ರೆ ಅದೆಲ್ಲವೂ ಕೂಡ ನಿವಾರಣೆ ಆಗಿ ತುಂಬಾ ಆರೋಗ್ಯವಂತರಾಗ್ತೀರಾ. ಮಾನಸಿಕವಾಗಿ ಕೂಡ ಆರೋಗ್ಯವಂತರಾಗ್ತೀರಾ. ದೈಹಿಕವಾಗಿ ಅನಾರೋಗ್ಯ ಸಮಸ್ಯೆ ಬಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಆದ್ರೆ ಮನಸ್ಸಿನಲ್ಲಿ ಅನಾರೋಗ್ಯ ಬಂದ್ರೆ ಅದಕ್ಕೆ ಮೆಡಿಸಿನ್ ಇಲ್ಲ, ಮನೋರೋಗ ಅಂತ ಹೇಳ್ತಾರೆ. ಮಾನಸಿಕವಾಗಿ ನಾವು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಧ್ಯಾನ, ಜಪ ಅಥವಾ ಮೆಡಿಟೇಷನ್ ಏನಾದ್ರೂ ಒಂದು ಮಾಡ್ಲೇಬೇಕಾಗುತ್ತೆ. ಆದ್ರೆ ಇವತ್ತಿನ ದಿನಗಳಲ್ಲಿ ಪ್ರತಿಯೊಂದಕ್ಕೂ ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ ಅಂತಾರೆ. ಅಯ್ಯೋ ನಂಗೆ ಟೈಮ್ ಇಲ್ಲ, ಜಪ ಮಾಡೋಕ್ ಟೈಮ್ ಇಲ್ಲ, ಪೂಜೆ ಮಾಡಕ್ ಟೈಮ್ ಇಲ್ಲ, ಮೆಡಿಟೇಷನ್ ಮಾಡಕ್ಕಂತೂ ಟೈಮೇ ಇಲ್ಲ ಅಂತ ಹೇಳ್ತಾರೆ. ಇದೇ ಟೈಮ್ ಇಲ್ಲ ಅಂತ ಹೇಳುವಂತಹ ವ್ಯಕ್ತಿಗಳು ದಿನದಲ್ಲಿ ಬೇಡವಾದ ಕೆಲಸಗಳಿಗೆ ಒಂದಷ್ಟು ಟೈಮ್ನ ವೇಸ್ಟ್ ಮಾಡ್ತಾ ಇರ್ತಾರೆ. ಈಗ ಒಂದ್ ಅರ್ಧ ಗಂಟೆ ಮೊಬೈಲ್ ನೋಡಲ್ವಾ, ಅಂದ್ರೆ ನೋಡ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಟೈಮ್ ಇರುತ್ತೆ, ನಾವು ಟೈಮ್ ಮಾಡ್ಕೋಬೇಕು.
ಟೈಮ್ ಇಲ್ಲ ಅಂತ ಹೇಳೋದಕ್ಕಿಂತ, ಯಾಕಂದ್ರೆ ಇದು ನಮ್ಮ ಮನಸ್ಸಿಗೆ ತುಂಬಾ ತುಂಬಾ ಆರೋಗ್ಯವನ್ನು ಉಂಟು ಮಾಡುತ್ತೆ. ಮನಸ್ಸಿನ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ದೇಹದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಾತಾಡ್ಬೇಕು ಅನ್ಸಿದ್ರೆ ಒಳ್ಳೆಯವರು ಅಂತ ಅನ್ಸೋಂಥವ್ರ ಹತ್ರ, ನಿಮ್ಗೆ ಹೋರಾಗೆ ಕನೆಕ್ಟ್ ಆಗುವಂಥವ್ರು ಅಂದ್ರೆ ಸ್ವಲ್ಪ ಯಾವಾಗ್ಲೂ ಆ ಒಳ್ಳೆ ವಿಷಸ್ನ ಹೇಳುವಂತಹ ಕೆಲವು ವ್ಯಕ್ತಿಗಳಿದ್ರೆ ಅಂತವ್ರ ಜೊತೆ ಮಾತಾಡಿ. ನೆಗೆಟಿವ್ ನ ಜಾಸ್ತಿ ಮಾತಾಡೋಂಥವ್ರ ಜೊತೆ ಮಾತಾಡೋದನ್ನ ಅವಾಯ್ಡ್ ಮಾಡ್ಬಿಡಿ. ನೀವು ಯಾರು ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರಲ್ಲ ಅವ್ರ ಜೊತೆ ನೀವು ಮಾತಾಡೋದ್ರಿಂದ ನಿಮ್ಮೊಳಗಿರುವಂತಹ ಎನರ್ಜಿ ಕೂಡ ಲಾಸ್ ಆಗ್ತಾ ಇರುತ್ತೆ, ನಿಮ್ಗೆ ಗೊತ್ತಿರಲ್ಲ. ಅಯ್ಯೋ ಮಾತಾಡೋದ್ರಿಂದ ಏನ್ ನೆಗೆಟಿವ್ ಅಂದ್ರೆ ಎನರ್ಜಿ ಲಾಸ್ ಆಗುತ್ತೆ ಅಂತ ನಿಮ್ಗೆ ಅನ್ಸ್ಬೋದು. ಖಂಡಿತ ನಮ್ಮ ಒಂದು ಸೂಕ್ಷ್ಮ ಶರೀರಕ್ಕೆ ಒಂದು ಹೋರ ಅಂತ ಇರುತ್ತೆ, ಒಂದು ಪ್ರಭಾವಳಿ ಅಂತ ಇರುತ್ತೆ ಅಲ್ವಾ. ಅದನ್ನ ನಾವು ನೆಗೆಟಿವ್ ಪೀಪಲ್ಸ್ ಹತ್ರ, ನೆಗೆಟಿವ್ ಅಂದ್ರೆ ಏನು ನೋಡಿ, ಕೆಲವ್ರು ಹೇಗ್ ಮಾತಾಡ್ತಿರ್ತಾರೆ, ಅಯ್ಯೋ ಅದಾಗಲ್ಲ ಬಿಡು, ಅಯ್ಯೋ ಇದಾಗಲ್ಲ ಬಿಡು. ಮತ್ತೆ ಕೆಲವರು ಮಾತೆತ್ತಿದ್ರೆ ಅಳ್ತಾ ಇರ್ತಾರೆ, ನನ್ ಲೈಫಲ್ಲಿ ಬರೀ ಇಷ್ಟೇ, ನನ್ ಲೈಫಲ್ಲಿ ಬರೀ ಅಷ್ಟೇ. ಅವರಿಗೆ ಸಾಧ್ಯವಾದಷ್ಟು ಎರಡು ಮಾತಾಡಿ ಸಮಾಧಾನ ಮಾಡಿ. ಬಟ್ ಅವ್ರ ದುಃಖನೆಲ್ಲ ನೀವು ಅಂದ್ರೆ ಅವ್ರು ಯಾವಾಗ್ಲೂ ಅದನ್ನೇ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಅಷ್ಟು ವೀಕ್ ಇದ್ದಾರೆ ಅಂತ ಅರ್ಥ. ಅವರ ಮನಸ್ಸು ದುರ್ಬಲವಾಗಿದೆ. ಅವಾಗ ನೀವು ನಿಮ್ಮ ಒಂದು ಶಕ್ತಿನ ಅವ್ರಿಗೆ ಕೊಡಕ್ ಆಗಲ್ಲ, ಅವ್ರದ್ದೇ ನೆಗೆಟಿವ್ ನಿಮಗ್ ಬಂದ್ಬಿಡುತ್ತೆ. ಹಾಗಾಗಿ ಇಂತಹ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇರ್ಬೇಕಾಗತ್ತೆ. ಬಟ್ ನಿಮ್ಗೆ ಈ ವಾರದಲ್ಲಿ ಸ್ವಲ್ಪ ತುಂಬಾ ನಿಮ್ಗೆ ಒಂದು ಧೈರ್ಯ ಸ್ಥೈರ್ಯ ತುಂಬುವಂತವ್ರು, ಗುರು ಸಮಾನವಾದಂತಹ ವ್ಯಕ್ತಿಗಳು ಪರಿಚಯ ಆಗುವಂಥದ್ದು, ಅಥವಾ ಅಂಥವ್ರು ಇದ್ರೆ ಅಂಥವ್ರಿಂದ ನಿಮ್ಗೆ ಒಂದಿಷ್ಟು ಸಲಹೆಗಳು ಸಿಗುವಂಥದ್ದು, ಈ ತರದ್ದೆಲ್ಲ ಆಗತ್ತೆ. ಹಾಗಾಗಿ ಒಳ್ಳೊಳ್ಳೆ ನಿರ್ಧಾರಗಳನ್ನ ತಗೊಳ್ತೀರಾ ಭವಿಷ್ಯದ ಬಗ್ಗೆ. ಉದ್ಯೋಗದಲ್ಲಿ ಅಭಿವೃದ್ಧಿ, ಪ್ರಮೋಷನ್ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತೀರಾ, ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಒಳ್ಳೆಯ ಸೂಚನೆಗಳು ನಿಮಗೆ ಕಂಡು ಬರುತ್ತೆ. ಉದ್ಯೋಗದ ಕ್ಷೇತ್ರದಲ್ಲಿ ವಿಶೇಷ ಜವಾಬ್ದಾರಿ, ಗೌರವ, ಉನ್ನತ ಸ್ಥಾನಮಾನಗಳು ಸಿಗುವಂತಹ ಸೂಚನೆಗಳು ಕೂಡ ನಿಮ್ಗೆ ಕಂಡು ಬರುತ್ತೆ. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಶನಿ ಗ್ರಹ 4ನೇ ಮನೆಯಲ್ಲಿ, ಗುರು ಮನೆಯಲ್ಲಿ ಇದ್ದಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಅದ್ಭುತವಾದ ಫಲ, ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಿಮ್ ಪ್ರಯತ್ನ ನೀವು ಮಾಡಿ. ಯಾಕಂದ್ರೆ ಸೂರ್ಯ ನಿಮ್ಮ ರಾಶಿಲೇ ಇದ್ದಾನೆ. ಗೌರವ ಅಂತ ಹೇಳ್ತೀವಿ, ಗುರು ಅಂದ್ರೆ ಗೌರವ, ಗುರುವಿನ ದೃಷ್ಟಿ ಪ್ಲಸ್ ಗುರುವಿನ ಮನೆಯಲ್ಲೇ ಇರೋದ್ರಿಂದ ನಿಮ್ಮ ಒಂದು ಉದ್ಯೋಗದ ಸಾಮರ್ಥ್ಯವನ್ನ ಕಂಡು ನಿಮಗೆ ಉತ್ತಮ ಸ್ಥಾನಮಾನಗಳನ್ನ ದೊರಕಿಸಿ ಕೊಡುವಂತಹ ಕೆಲಸವನ್ನ ಸೂರ್ಯಗ್ರಹ ಮಾಡ್ತಾನೆ. ಇನ್ನು ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, 6ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ದಾನೆ ಶುಕ್ರ ಗ್ರಹ. ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಸ್ವಲ್ಪ ಕೆಲಸ ನಿಧಾನ ಆಗುತ್ತೆ. ಬಟ್ ಯಾವುದೇ ರೀತಿ ಅದು ನಿಮ್ಗೆ ಎಫೆಕ್ಟ್ ಆಗಲ್ಲ. ನಿಮ್ಗೆ ಆರಾಮಾಗಿ ಕೂಲ್ ಆಗಿ ಮಾಡ್ತೀರಾ, ನಿಧಾನ ಆಗ್ತಾ ಇದೆ ಬಟ್ ಆಗತ್ತೆ ಬಿಡು ಅನ್ನೋ ತರದಲ್ಲಿ ಇರುತ್ತೆ. ಯಾಕಂದ್ರೆ ನಿಮ್ಮ ರಾಶಿನಲ್ಲಿ ರವಿ ಮತ್ತು ಮಂಗಳ ಇರೋದ್ರಿಂದ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ. ನಿಮ್ಗಿದ್ದಂತಹ ಆತಂಕ, ಗೊಂದಲ ಎಲ್ಲಾ ನಿವಾರಣೆ ಆಗ್ಬಿಡುತ್ತೆ. ಒಂಥರ ತುಂಬಾ ಎರಡೆರಡು ತರ ಮನಸ್ಸು ಇರ್ತಿತ್ತು ಧನಸ್ಸು ರಾಶಿಯವ್ರಿಗೆ. ಒಂದ್ ಟೈಮ್ ಎಲ್ಲ ಚೆನ್ನಾಗಿ ಅನಿಸ್ತಿತ್ತು, ಎಲ್ಲ ಒಳ್ಳೇದಾಗತ್ ಬಿಡು. ಬಟ್ ಒಂದೊಂದ್ ಟೈಮಲ್ಲಿ ಏನಾಗುತ್ತೋ ಏನೋ ಆತಂಕ ಈ ತರದ್ದೆಲ್ಲ ಇತ್ತು. ಅದೆಲ್ಲ ನಿವಾರಣೆ ಆಗುತ್ತೆ. ನಿಮ್ ಕೆಲ್ಸಗಳು ಅಷ್ಟೇ ಈಸಿಯಾಗಿ ಹೋಗ್ತಾ ಇರುತ್ತೆ, ಯಾವುದೇ ವಿಘ್ನಗಳು ಅಡೆತಡೆಗಳು ಏನೂ ಇಲ್ಲದೆ. ಶನಿ ದೃಷ್ಟಿ ನಿಮ್ ರಾಶಿ ಮೇಲೆ ಇದ್ರೂ ಕೂಡ ಶನಿ ನಿಮಗೆ ಧನಾಧಿಪತಿಯಾಗಿ, ಪರಾಕ್ರಮಾಧಿಪತಿಯಾಗಿ ನಿಮ್ಗೆ ಶುಭ ಫಲ ಕೊಡ್ತಾನೆ. ಹಾಗೆ ಶನಿಗೆ ಗುರು ಗ್ರಹ ಮಿತ್ರನೂ ಅಲ್ಲ ಶತ್ರುನೂ ಅಲ್ಲ. ಅದ್ರ ಬದಲು ನಿಮ್ಗೆ ಗುರುವಿನ ಮೇಲೆ ಶನಿಗೆ ಒಂದು ಉತ್ತಮ ಮನೋಭಾವನೆ ಇದೆ. ನಿಮ್ದು ಗುರುವಿನ ಮನೆ ಆಗಿರೋದ್ರಿಂದ ಶನಿ ಎಫೆಕ್ಟ್ ಅಷ್ಟೊಂದಿರಲ್ಲ. ಹಾಗಾಗಿ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋದಂತ ಸೂಪರ್ ಟೈಮ್. ಯಾಕಂದ್ರೆ ನಿಮಗೆ ರವಿ ಮತ್ತೆ ಮಂಗಳನ ಒಂದು ಸಪೋರ್ಟ್ ಜೊತೆಗೆ ಗುರುವಿನ ಸಪೋರ್ಟ್ ಕೂಡ ಇದೆ. ಹಾಗಾಗಿ ನೀವು ಅದರಲ್ಲಿ ಉತ್ತಮವಾದ ರೀತಿಯಲ್ಲಿ ಒಂದು ಜಯವನ್ನ ಕಳಿಸ್ತೀರಾ ಅಂತ ಹೇಳ್ಬೋದು. ಹಾಗಾಗಿ ಪರೀಕ್ಷೆಗಳನ್ನು ಬರೀತಾ ಇರೋದು ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿದೆ. ಧನಸ್ಸು ರಾಶಿಯವರಿಗೆ ತುಂಬಾ ಶುಭ ಫಲ ಪಡಿತೀರಾ ಈ ವಾರದಲ್ಲಿ. ಶುಕ್ರ ಮತ್ತು ಶನಿ 12ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ, ಶನಿಗೂ ಕೂಡ ಪರಿಹಾರ ಮಾಡ್ಕೊಳ್ಳಿ. ಈ ವಾರದ ಶುಕ್ರವಾರ ಅವರೆಕಾಳು ಮತ್ತು ಹೆಸರು ಕಾಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ಮಕರ ರಾಶಿ, ಮಕರ ರಾಶಿಯವರಿಗೆ ರಾಶ್ಯಾಧಿಪತಿ ಆದಂತಹ ಶನಿ ಗ್ರಹ 3ನೇ ಮನೆಯಲ್ಲಿದ್ದಾನೆ. ಲಾಭದಲ್ಲಿ ಶುಕ್ರ ಶನಿ ಇರೋದು ಬಹಳ ವಿಶೇಷ. ಯಾಕಂದ್ರೆ ನಿಮಗೆ ದಶಮಾಧಿಪತಿ ಶುಕ್ರ. ಯಾವುದೇ ಒಂದು ಕೆಲಸ ನಾವು ಸಕ್ಸಸ್ ಆಗ್ಬೇಕು ನಮ್ಮ ಲೈಫಲ್ಲಿ ಅಂದ್ರೆ ದಶಮ ಸ್ಥಾನ, ದಶಮಾಧಿಪತಿ ತುಂಬಾ ಇಂಪಾರ್ಟೆಂಟ್. ಬರೀ ಉದ್ಯೋಗ ಅಂತ ಅಷ್ಟೇ ಅಲ್ಲ, ನಮ್ದು ಜವಾಬ್ದಾರಿಗಳಿರುತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ಸಮಾಜಕ್ಕೆ ಸಂಬಂಧಪಟ್ಟಂತೆ ನಮ್ಮದೇ ಆದ ಒಂದಿಷ್ಟು ಜವಾಬ್ದಾರಿಗಳಿರುತ್ತೆ. ಅದೆಲ್ಲವನ್ನ ನಾವು ನಿಭಾಯಿಸ್ತೀವಾ ಇಲ್ವಾ, ನಮ್ಮ ಬದುಕಿನಲ್ಲಿ ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ, ಎಷ್ಟು ಕೆಟ್ಟ ಕೆಲಸಗಳನ್ನ ಮಾಡ್ತೀವಿ, ಎಷ್ಟು ತಪ್ಪುಗಳನ್ನ ಮಾಡ್ತೀವಿ, ಎಷ್ಟು ಸರಿ ಮಾಡ್ತೀವಿ, ಎಷ್ಟು ಪುಣ್ಯದ ಕೆಲಸಗಳನ್ನ ಮಾಡ್ತೀವಿ, ಎಲ್ಲವನ್ನ ಟೋಟಲ್ ಆಗಿ ತಿಳಿಸುವಂತಹ ಭಾವವೇ ದಶಮ ಸ್ಥಾನ. ದಶಮ ಅಂದ ತಕ್ಷಣ ಬರೀ ಉದ್ಯೋಗ ಅಂತ ಅನ್ಕೋತಾರೆ ತುಂಬಾ ಜನ. ಎಲ್ಲಾ ತರದ ಟೋಟಲ್ ಕರ್ಮವನ್ನ ತೋರಿಸುತ್ತೆ. ಕರ್ಮಸ್ಥಾನ ಅಂತ ಹೇಳೋದು ಅದಕ್ಕೆ. ಈ ದಶಮಾಧಿಪತಿ ಲಾಭದಲ್ಲಿದ್ದಾನೆ. ನೀವು ಏನೇನೆಲ್ಲ ಒಂದು
ಯೋಜನೆಗಳನ್ನ ರೂಪಿಸ್ಕೊಂಡಿದ್ರಿ. ಬರೀ ಉದ್ಯೋಗ ಅಂತಲ್ಲ, ನಿಮ್ದೊಂದಿಷ್ಟು ಕೆಲಸಗಳು ಆಗಬೇಕಿತ್ತು. ಅದಕ್ಕೆ ನಿಮ್ಮ ಪ್ರಯತ್ನನೂ ಇಂಪಾರ್ಟೆಂಟು, ಹಾಗೆ ಅದೃಷ್ಟ ಕೂಡ ಇಂಪಾರ್ಟೆಂಟು. ಅಂತಹ ಬಹುಮುಖ್ಯವಾದ ಕೆಲಸಗಳು ಮಕರ ರಾಶಿಯವರಿಗೆ ಈ ವಾರ ಸಕ್ಸಸ್ ಆಗತ್ತೆ. ಯಾಕಂದ್ರೆ ಇಲ್ಲಿ ದಶಮಾಧಿಪತಿ ಶುಕ್ರ, ಭಾಗ್ಯಾಧಿಪತಿ ಬುಧ ಇಬ್ರು ಕೂಡ ಲಾಭದಲ್ಲಿರೋದ್ರಿಂದ ಈ ರೀತಿ ಒಂದಷ್ಟು ಅನುಕೂಲಗಳಾಗತ್ತೆ. ಇನ್ನು ಸ್ವಂತ ಉದ್ಯೋಗ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಲಾಭ, ಅನುಕೂಲಗಳು, ಸಣ್ಣ ಪುಟ್ಟ ಖರ್ಚುಗಳು ಇರುತ್ತೆ, ಆದ್ರೂ ಕೂಡ ವ್ಯಾಪಾರದಲ್ಲಿ ಉತ್ತಮವಾದಂತಹ ಲಾಭವನ್ನ ಪಡಿತೀರಾ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರು ಕೂಡ ತುಂಬಾ ಒಳ್ಳೆ ಲಾಭವನ್ನ ಪಡಿತೀರಾ ಅಂತ ಹೇಳ್ಬೋದು. ಇನ್ನು ಕೆಲಸ, ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು ಅಂತ ಬಂದಾಗ ಪ್ರೈವೇಟ್ ಕಂಪನಿಗಳಲ್ಲಿ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ಮೇಲಧಿಕಾರಿಗಳಿಂದ ಕಿರಿಕಿರಿ ಇರುತ್ತೆ. ಯಾಕಂದ್ರೆ 6ನೇ ಮನೆಯಲ್ಲಿ ಗುರು ಇದ್ದಾನೆ. ಆ ಗುರುವನ್ನ ಇಲ್ಲಿ ರವಿ ಮತ್ತೆ ಕುಜ ನೋಡ್ತಾ ಇದ್ದಾರೆ. ರವಿ ಮತ್ತೆ ಕುಜ ನಿಮ್ಮ ರಾಶಿಗೆ ಶತ್ರು ಆಗ್ತಾರೆ. ಸುಮ್ನೇನೆ ನಿಮ್ಮನ್ನ ಟಾರ್ಗೆಟ್ ಮಾಡೋದು, ಹೆಚ್ಚು ಹೆಚ್ಚು ಕೆಲಸವನ್ನ ಕೊಡುವಂಥದ್ದು, ಈ ತರ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಶುಕ್ರ ಬುಧನ ಒಂದು ಶುಭ ಫಲ ಇರೋದ್ರಿಂದ ಶಕ್ತಿಯಿಂದ ಆಗದ್ದು ಯುಕ್ತಿಯಿಂದ ಆಗತ್ತೆ ಅಂತಾರೆ. ಅವ್ರು ಏನೇ ಟಫ್ ಕೆಲಸ ಕೊಟ್ಟರು ಕೂಡ ಬಹಳ ಬುದ್ಧಿವಂತಿಕೆಯಿಂದ ಅದನ್ನ ಮಾಡ್ತೀರಾ. ಹಾಗಾಗಿ ನಿಮ್ಮ ಉದ್ಯೋಗಕ್ಕೆ ಅದು ಎಫೆಕ್ಟ್ ಆಗಲ್ಲ. ಬಟ್ ಸ್ವಲ್ಪ ಹೊತ್ತು ಅಂದ್ರೆ ಸಮ್ ಟೈಮ್ಸ್, ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಗೆ ಅದೊಂಚೂರು ಮನಸ್ಸಿಗೆ ಒಂಥರ ಹಿಂಸೆ ಅನಿಸ್ತಿರುತ್ತೆ. ಅಯ್ಯೋ ಬೇಕು, ನನಗೆ ಯಾಕೆ ಇಷ್ಟು ಕೆಲಸ ಕೊಡ್ತಾರೆ, ಯಾಕೆ ಇಷ್ಟು ಕಷ್ಟ ಕೊಡ್ತಾರೆ. ನೋಡಿ, ಕೆಲವೊಬ್ರಿಗೆ ಹೇಗಾಗ್ತಾರತ್ತೆ ಅಂದ್ರೆ, ಬೇರೆಯವರೆಲ್ಲ ಈಸಿಯಾಗಿ ಸಣ್ಣ ಕೆಲಸ ಮಾಡ್ಕೊಂಡು ಒಳ್ಳೆ ಸ್ಯಾಲ್ರಿ ತಗೋತಿರ್ತಾರೆ. ಬಟ್ ನೀವುಗಳು ಜಾಸ್ತಿ ಕೆಲಸ ಮಾಡ್ತೀರಾ, ಬಟ್ ಸಂಬಳ ಕಮ್ಮಿ ಇರುತ್ತೆ. ಶನಿ ಮತ್ತೆ ರವಿ ಸಂಬಂಧ ಏನಾದ್ರೂ ಜಾತಕದಲ್ಲಿದ್ರೆ ಈ ತರ ಆಗುತ್ತೆ. ಅವಾಗ ನಿಮ್ಮ ರಾಶಿಗೆ ಯಾರು ಮಿತ್ರ ಅಂತ ನೋಡ್ಕೊಂಡು ಅವರಿಗೇ ನೀವು ಪರಿಹಾರ ಮಾಡ್ಕೋಬೇಕಾಗತ್ತೆ. ನಿಮ್ದು ಮಕರ ರಾಶಿ ಆಗಿರೋದ್ರಿಂದ ಅಧಿಕಾರಿಗಳದ್ದು ಸ್ವಲ್ಪ ಕಾಟ ನಿಮ್ಗೆ ಅವಾಗವಾಗ ಇರುತ್ತೆ. ಮಕರ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಹಾಗೆ ಆಗತ್ತೆ. ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ. ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಡೈಲಿ ಬೆಳಗ್ಗೆ, ಸೂರ್ಯ ನಮಸ್ಕಾರ ಮಾಡಿ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಕೂಡ ಇದೇ ತರ ಸಮಸ್ಯೆ ಆಗುತ್ತೆ. ಹೆಚ್ಚು ಹೆಚ್ಚು ಕೆಲಸದ ಹೊರೆ ಕೊಡುವಂತದ್ದು ನಿಮ್ಮ ಮೇಲಧಿಕಾರಿಗಳು ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಟ್ ನಿಭಾಯಿಸ್ತೀರಾ, ಯಾಕಂದ್ರೆ ಶುಕ್ರ ಬುಧ ಚೆನ್ನಾಗಿದ್ದಾರೆ. ಮತ್ತೆ ಶನಿ 3ನೇ ಮನೆಯಲ್ಲಿದ್ದಾನೆ. ನಿಮ್ಮ ಅಂತರಂಗದಲ್ಲಿ ಸಾಮರ್ಥ್ಯ ಇರುತ್ತೆ, ನಾನು ಮಾಡ್ತೀನಿ. ತುಂಬಾ ಪೇಶನ್ಸ್ ಇಂದ ನೀವು ಸಮಸ್ಯೆಗಳನ್ನ ಎದುರಿಸ್ತೀರ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲೂ ಸೋಲಲ್ಲ, ಸ್ವಲ್ಪ ಆತಂಕ ಭಯ ಇರುತ್ತೆ ಅಷ್ಟೇನೆ. ಪಂಚಮಾಧಿಪತಿ ಲಾಭದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ಶುಕ್ರ ಬುಧ ಒಂದೇ ಮನೆಯಲ್ಲಿ ಲಾಭದಲ್ಲಿರೋದ್ರಿಂದ ಕಲೆ, ಸಾಹಿತ್ಯ, ಸಂಗೀತ ಇವುಗಳ ಕ್ಷೇತ್ರದಲ್ಲಿ ಏನಾದ್ರೂ ಇದ್ದೀರಾ ಅಂದ್ರೆ ಮಕರ ರಾಶಿಯವರು, ಈ ವಾರ ಅದ್ಭುತವಾದಂತ ಸಮಯ. ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ನಿಮ್ಮ ಕ್ಷೇತ್ರದಿಂದ ನಿಮಗೆ ಲಾಭ ಕೂಡ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಕೆಲವು ಪರಿಹಾರ ಅಂದ್ರೆ, ಪ್ರತಿದಿನ ಬೆಳಿಗ್ಗೆ ಆದಿತ್ಯ ಹೃದಯವನ್ನ ಹೇಳ್ಕೊಳ್ಳಿ. ಸಾಧ್ಯವಾದ್ರೆ ಈ ವಾರದ ಭಾನುವಾರ ಗೋಧಿ ದಾನ ಮಾಡಿ. ಉಳಿದಂತೆ ಎಲ್ಲಾ ಗ್ರಹಗಳು ನಿಮಗೆ ಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಈ ವಾರ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ 2ನೇ ಮನೆಯಲ್ಲಿದ್ದಾನೆ. ಆದ್ರೆ ತುಂಬಾ ಗ್ರಹಗಳು ಲಾಭಸ್ಥಾನದಲ್ಲಿ, ದಶಮದಲ್ಲಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಚತುರ್ಥ ಭಾವಾಧಿಪತಿ ಹಾಗೆ ಭಾಗ್ಯಸ್ಥಾನಾಧಿಪತಿಯಾದ ಶುಕ್ರ ದಶಮದಲ್ಲಿರೋದು ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುವಂತೆ ಮಾಡ್ತಾನೆ. ಯಾಕಂದ್ರೆ 10ನೇ ಮನೆಯನ್ನ ಜಯಸ್ಥಾನ ಅಂತ ಹೇಳ್ತೀವಿ. 4ನೇ ಮನೆ ನೋಡಿ, 4ನೇ ಮನೆ ಅಧಿಪತಿ ಅಂತಂದ್ರೆ ಮಾತೃಸ್ಥಾನ, ಆಸ್ತಿ, ಮನೆ, ಭೂಮಿ. ನೀವೇನಾದ್ರೂ ವಾಹನ ಖರೀದಿ ಮಾಡ್ಬೇಕು ಅನ್ಕೊಂಡಿದೀರಾ, ಅಥವಾ ಎಲ್ಲಾದ್ರೂ ಮನೆ ತಗೋಬೇಕು, ಅಥವಾ ಸೈಟ್ ತಗೋಬೇಕು, ಅಥವಾ ಕೃಷಿ ಭೂಮಿ ತಗೋಬೇಕು, ಮನೆ ಕಟ್ಟಬೇಕು ಅಂತ ಏನಾದ್ರು ನಿರ್ಧಾರ ಮಾಡ್ತಾ ಇದ್ದೀರಾ, ಆ ವಿಚಾರದ ಬಗ್ಗೆ ನೀವೇನ್ ಬೇಕಾದ್ರೂ ಒಂದು ಹೆಜ್ಜೆ ಮುಂದೆ ಇಡ್ಬೋದು ಈ ವಾರದಲ್ಲಿ. ಯಾಕಂದ್ರೆ ಶುಕ್ರ ಮತ್ತು ಬುಧ ಸರಿಯಾದ ನಿರ್ಧಾರವನ್ನ ತಗೊಳ್ಳೋ ಹಾಗೆ ಮಾಡ್ತಾರೆ. ಇದು ಮೊದಲನೇ ವಿಚಾರ. ಆದ್ರೆ ಆಸ್ತಿ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಏನೇ ವ್ಯಾಜ್ಯಗಳಿದ್ರು ಕೂಡ ಅದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ಅವಕಾಶಗಳು ಈ ವಾರದಲ್ಲಿ ನಿಮ್ಗೆ ಸಿಕ್ಕತ್ತೆ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಹಾಗೆ ನಿಮಗೆ ತೃತೀಯ ಮತ್ತು ದಶಮಾಧಿಪತಿ ಆದಂತಹ ಕುಜಗ್ರಹ 11ನೇ ಮನೆಯಲ್ಲಿದ್ದಾನೆ. ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ. ಪ್ರಮೋಷನ್ಗೋಸ್ಕರ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ದೀರಾ, ಸ್ಯಾಲ್ರಿ ಜಾಸ್ತಿ ಆಗ್ಬೇಕು ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀರಾ, ತುಂಬಾ ಕಷ್ಟ ಪಡ್ತಿದ್ದೀರಾ, ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ. ಬಟ್ ಈ ವಾರದಲ್ಲಿ ನಿಮಗೆ ಉದ್ಯೋಗದಲ್ಲಿ ಒಂದು ಉತ್ತಮ ಬದಲಾವಣೆ ಕಂಡು ಬರುತ್ತೆ. ಇಲ್ಲ ನಿಮ್ಗೆ ಪ್ರಮೋಷನ್ ಆಗೋ ಸೂಚನೆಗಳು ಕಂಡು ಬರಬಹುದು, ಅಥವಾ ಸಂಬಳ ಜಾಸ್ತಿ ಆಗುವಂತಹ ಸೂಚನೆಗಳು ಕಂಡು ಬರಬಹುದು. ಯಾಕಂದ್ರೆ ಲಾಭದಲ್ಲಿ ದಶಮಾಧಿಪತಿ ಇದ್ದಾಗ ಉದ್ಯೋಗದಲ್ಲಿ ಏನೋ ಒಂದು ಲಾಭ, ಭಾಗ್ಯಾಧಿಪತಿ ದಶಮಕ್ಕೆ ಬಂದಾಗ ಉದ್ಯೋಗದಲ್ಲಿ ಏನೋ ಒಂದು ಅದೃಷ್ಟ. ಎರಡೂ ಒಂದೇ ಟೈಮಲ್ಲಿ ಬಂದಿದೆ ಅಲ್ವಾ. ಹಾಗಾಗಿ ಗೋಚಾರ ಫಲ ಮಾತ್ರ ತುಂಬಾ ಚೆನ್ನಾಗಿದೆ. 7.5 ಅನ್ನೋದು ಒಂದೇ ನಿಮ್ಮ ತಲೆಯಲ್ಲಿದ್ರೆ ಅದು ನಿಜವಾಗ್ಲೂ ತಲೆಯಿಂದ ತೆಗಿರಿ. ಬೇರೆ ಗ್ರಹಗಳೆಲ್ಲ ಶುಭ ಫಲ ಕೊಡ್ತಾ ಇದ್ದಾರೆ.
ಇದ್ರ ಜೊತೆಗೆ ಶನಿ ಗ್ರಹ 2ನೇ ಮನೆಯಲ್ಲಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಆತಂಕ ಆಗ್ತಾ ಇರುತ್ತೆ. ಅಯ್ಯೋ ದುಡ್ಡು ಬರುತ್ತೋ ಇಲ್ವೋ ಅಂತ. ಆದ್ರೆ ಕೊನೆಯಲ್ಲಿ ಬರುತ್ತೆ ನಿಮ್ಗೆ. ಯಾಕಂದ್ರೆ ಆ ಭಾವಕ್ಕೆ ಅವನು ಒಂದು ಶುಭ ಫಲವನ್ನ ಕೊಟ್ಟೇ ಕೊಡ್ತಾನೆ. ಗುರುವಿನ ಮೇಲೆ ಶನಿಗೆ ಬಹಳಷ್ಟು ಗೌರವ ಇರುತ್ತೆ. ಹಾಗಾಗಿ ಅವನು ಗುರುವಿನ ಮನೇಲಿದ್ದಾಗ ತುಂಬಾ ಒಳ್ಳೆಯವನು. ಶನಿ ಒಂದೊಂದು ಮನೇಲಿದ್ದಾಗ್ಲೂ ಸ್ವಲ್ಪ ಬೇರೆ ತರ ಇರುತ್ತೆ ಅವನ ಸ್ವಭಾವ. ಶತ್ರು ಮನೇಲಿದ್ದಾಗ ಸ್ವಲ್ಪ ಕೆಟ್ಟವನಾಗ್ಬಿಡ್ತಾನೆ. ಗುರು ಮನೇಲಿದ್ದಾಗ ಇವಾಗ ನೋಡಿ, ನಾವು ಯಾವ್ದಾದ್ರು ಟೀಚರು, ನಮ್ ಸ್ಕೂಲ್ ಮಾಸ್ಟರ್ಗಳು ಅಂತಂದಾಗ ಅವ್ರ ಎದುರಿಗೆ ನಾವು ಹೇಗಿರ್ತೀವಿ, ಎಷ್ಟು ಸೌಮ್ಯತೆಯಿಂದ ಎಷ್ಟು ಸೌಜನ್ಯವಾಗಿ ನಡ್ಕೊಳ್ತೀವಲ್ವಾ. ಅದೇ ನಮ್ಮ ಸ್ನೇಹಿತರ ಜೊತೆ ನಾವು ಹೇಗಿರ್ತೀವಿ. ಅದೇ ಶತ್ರುವನ್ನ ನೋಡಿದ ತಕ್ಷಣ, ನಮ್ಗೆ ಆಗ್ದಿದ್ದವ್ರನ್ನ ಅನ್ನೋದನ್ನ ನೋಡಿದ ತಕ್ಷಣ ನಮ್ಗೆ ಹೆಂಗ್ ಅನಿಸ್ತಾ ಇರುತ್ತೆ. ಅದೇ ತರ ಗ್ರಹಗಳಿಗೂ ಭಾವನೆಗಳು ಅವ್ರು ಯಾರ್ಯಾರ ಮನೇಲಿ ಇರ್ತಾರೋ ಹಾಗಾಗಿ ಅವರ ಮನಸ್ಥಿತಿ ಇರುತ್ತೆ. ಗುರುವಿನ ಮನೆಯಲ್ಲಿದ್ದಾಗ ಶನಿ ಗ್ರಹ ಆದಷ್ಟು ಸೌಮ್ಯತೆಯಿಂದ ಇರ್ತಾನೆ. ಹಾಗಾಗಿ ನಿಮ್ಗೆ ಈ ಕೊನೆ 7.5 ಗುರು ಮನೆಯಲ್ಲಿ ಶನಿ ಇರೋದು ಒಂಥರಕ್ಕೆ ಅಷ್ಟೊಂದು ತೊಂದರೆ ಕೊಡದೇ ಇರುವಂತಹ ಸಮಯ. ಇನ್ನು ನಿಮ್ಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಲಾಭದಲ್ಲಿ ರವಿ ಇರೋದ್ರಿಂದ ನಿಮಗೆ ಏನೋ ಒಂದು ಅದೃಷ್ಟ ಹುಡುಕೊಂಡು ಬರುತ್ತೆ ನಿಮ್ಮ ಉದ್ಯೋಗದಲ್ಲಿ ಅಂತ ಹೇಳ್ಬೋದು. ಹಾಗೆ ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಉದ್ಯೋಗದಲ್ಲಿ ಮಾತ್ರ ಏನೋ ಒಂದು ಅನುಕೂಲ, ಹಾಗೆ ಕೆಲಸ ಇಲ್ಲ ಅನ್ನೋಂಥವ್ರಿಗೆ ಖಂಡಿತ ಈ ವಾರದಲ್ಲಿ ಕೆಲಸ ಸಿಗುತ್ತೆ. ಯಾಕಂದ್ರೆ ದಶಮ ಲಾಭ ಎರಡೂ ಚೆನ್ನಾಗಿದೆ. ದಶಮಾಧಿಪತಿ ದಶಮ ಸ್ಥಾನ ಎರಡು, ಭಾವಾಧಿಪತಿ ಎರಡೂ ಕೂಡ ಶುಭವಾಗಿರೋದ್ರಿಂದ ಖಂಡಿತ ಕೆಲಸ ಸಿಗುತ್ತೆ. ಕೆಲಸದಲ್ಲಿ ಇದ್ದಂತಹ ಕಿರಿಕಿರಿ ದೂರ ಆಗುತ್ತೆ. ಕೆಲಸದಲ್ಲಿ ಪ್ರಮೋಷನ್ ಆಗುವ ಸಾಧ್ಯತೆ, ಈ ರೀತಿ ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತಹವರಿಗೆ ತುಂಬಾ ಲಾಭ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಜಾಸ್ತಿ ಲಾಭ. ಯಾಕೆಂದ್ರೆ ಸಪ್ತಮಾಧಿಪತಿ ಕೂಡ ಲಾಭದಲ್ಲೇ ಇದ್ದಾನೆ. ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಂಗಾತಿಯಿಂದ ಕೂಡ ಸಹಾಯ ಸಹಕಾರ ಅತ್ಯುತ್ತಮವಾಗಿ ಸಿಗುತ್ತೆ. ಇನ್ನು ಪಂಚಮದಲ್ಲಿ ಗುರು ಇದ್ದಾನೆ, ಪಂಚಮಾಧಿಪತಿ ದಶಮದಲ್ಲಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ನೋಡಿ, ಪಂಚಮ ಸ್ಥಾನಕ್ಕೆ ರವಿ ಮತ್ತೆ ಕುಜನ ಸಂಬಂಧ ಇರೋದ್ರಿಂದ ಏನಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀತಾ ಇದ್ದೀರಾ ಅಂದ್ರೆ ಕುಂಭರಾಶಿಯವರಿಗೆ ತುಂಬಾ ಒಳ್ಳೆ ಟೈಮ್. ಈ ರವಿ, ಗುರು ಮತ್ತೆ ಮಂಗಳ ಇವ್ರಗಳ ಕಾಂಬಿನೇಷನ್ ಬಂತು ಅಂದ್ರೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಒಳ್ಳೆ ಅಂಕ ಗಳಿಸ್ತಾರೆ. ಯಾಕಂದ್ರೆ ಕಾಂಪಿಟೇಷನ್ ಅಂದ್ರೇನೆ ರವಿ ಮತ್ತೆ ಮಂಗಳ ಗ್ರಹ, ಸ್ಪರ್ಧೆಗೆ ಇಳಿಯುವಂತದ್ದು. ಅಂದ್ರೆ ಆ ಒಂದು ಶಕ್ತಿ, ಆ ಒಂದು ಧೈರ್ಯ ಕೊಡುವಂತವ್ರು ಈ ಎರಡು ಗ್ರಹಗಳು. ಅಂಥವರಿಗೆ ಇದು ಒಳ್ಳೆ ಒಂದು ಕಾಂಬಿನೇಷನ್ ಆಗಿರೋದ್ರಿಂದ ನಿಮ್ಗೆ ಪಂಚಮಕ್ಕೆ ಇದ್ರದ್ದು ಸಂಬಂಧ ಬಂದ್ರೆ ತುಂಬಾ ಒಳ್ಳೇದು. ಹಾಗಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ಲಾ ರೀತಿಯಲ್ಲೂ ಕೂಡ ಕುಂಭರಾಶಿಯವ್ರಿಗೆ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲೂ ಅಷ್ಟೇ, ನಿಮ್ಗೆ ಏನೇ ಆತಂಕ ಇದ್ರೂ ಕೂಡ ನಿಮ್ಗೆ ಹಣಕಾಸಿನ ತೊಂದರೆ ಬರಲ್ಲ, ನೀವೇನು ಚಿಂತೆ ಮಾಡಬೇಡಿ. ಹಾಗೆ ನಿಮ್ಮ ಒಂದು ಕುಟುಂಬದಲ್ಲಿ ಇದ್ದಂತಹ ಕೆಲವು ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳುವಂತಹ ಟೈಮ್ಗಳು ಕೂಡ ಬರುತ್ತೆ. ಮಾತಿನಿಂದ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲಾ ವಿಷಯದಲ್ಲೂ ಚೆನ್ನಾಗಿದೆ. ಇಂಥ ವಿಷಯದಲ್ಲಿ ತೊಂದರೆ ಅಂತೇನಿಲ್ಲ. ಬಟ್ ಏನ್ ಗೊತ್ತಾ, ಪ್ರಾಬ್ಲಮ್ ಅಂದ್ರೆ ನೀವೇನ್ ಪ್ರಾಬ್ಲಮ್ ಅಂದ್ರೆ ನಿಮ್ ರಾಶಿನಲ್ಲಿ ರಾಹು ಇರೋದ್ರಿಂದ ಏನೇನೋ ಯೋಚನೆಗಳು ಮಾಡ್ತೀರಾ. ಅಯ್ಯೋ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ, ಇದು ಆತರ ಆದ್ರೆ ಈ ತರ ಆದ್ರೆ, ಆತರ ಅಲ್ಲ. ರಾಹು ಸ್ವಲ್ಪ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾನೆ. ನಿಮ್ಮ ಮೆದುಳಿಗೆ ಜಾಸ್ತಿ ಕೆಲಸ ಕೊಡ್ಬೇಡಿ. ಅಂದ್ರೆ ಬೇಡವಾದದ್ದು ಬೇಕಾದದ್ದು ಎಲ್ಲ ಇದು ಯೋಚನೆ ಮಾಡ್ತಾ ಇರ್ತೀರ. ನಿಮ್ಮ ಮೆದುಳಿಗೆ ಕೆಲಸ ಕಡಿಮೆ ಕೊಡಿ. ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನ್ ಕೆಲಸ ಇದೆಯಲ್ಲ ಅದನ್ನ ಜಾಸ್ತಿ ಮಾಡಿ. ಅಂದ್ರೆ ಚಿಂತೆ ಮಾಡೋದನ್ನ ಕಡಿಮೆ ಮಾಡಿ ಅಷ್ಟೇನೆ. ಬೇರೆ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ ಈ ವಾರ. ಮೀನರಾಶಿಯವರಿಗೆ ಈ ವಾರದ ವಿಶೇಷ ಏನಪ್ಪಾ ಅಂದ್ರೆ ಉದ್ಯೋಗದಲ್ಲಿ ಏನೋ ಒಂದು ಮಹತ್ತರ ಬದಲಾವಣೆ ಅಥವಾ ಮಹತ್ತರ ಬೆಳವಣಿಗೆ ಕಂಡು ಬರುತ್ತೆ. ಯಾಕಂದ್ರೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಕುಜ ದಿಗ್ಬಲನಾಗಿದ್ದಾನೆ, ರವಿ ಕೂಡ ದಿಗ್ಬಲನಾಗಿದ್ದಾನೆ. 10ನೇ ಮನೆಯಲ್ಲಿ ರವಿ ಇದ್ದರೆ ಮತ್ತು ಕುಜ ಇದ್ದರೆ ದಿಗ್ಬಲರು. ಅಂದ್ರೆ ಬೇರೆ ಮನೆಯಲ್ಲಿ ಅವರು ಏನ್ ಫಲ ಕೊಡ್ತಾರೆ ಅದಕ್ಕಿಂತ ಡಬಲ್, ಅದಕ್ಕಿಂತ ದುಪ್ಪಟ್ಟು ಫಲವನ್ನ ಕೊಡ್ತಾರೆ ಅಂತ ಹೇಳಿ. ನಿಮ್ಗೆ 6ನೇ ಮನೆ ಅಧಿಪತಿ ಸೂರ್ಯ ಗ್ರಹ ಆಗಿದ್ದು ಅವನು ದಶಮದಲ್ಲಿದ್ದಾನೆ. ಇನ್ನು ಮಂಗಳ ನಿಮ್ಗೆ ಭಾಗ್ಯಾಧಿಪತಿ, ಅದೃಷ್ಟ ಕೊಡುವಂಥದ್ದು, ಮತ್ತೆ ಧನಾಧಿಪತಿ, ದುಡ್ಡು ಕೊಡುವಂಥದ್ದು. ಇವರಿಬ್ರು ಕೂಡ ದಶಮದಲ್ಲಿ ದಿಗ್ಬಲರಾಗಿರೋದ್ರಿಂದ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಈ ವಾರದಲ್ಲಿ ಏನೋ ಒಂದು ಒಳ್ಳೆ ಬದಲಾವಣೆ. ಏನ್ ಬದಲಾವಣೆ? ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳು, ಅಥವಾ ನಿಮ್ಮ ಸಂಬಳ ಜಾಸ್ತಿ ಆಗುವಂಥದ್ದು, ಅಥವಾ ನಿಮ್ಮ ಉದ್ಯೋಗದಲ್ಲಿದ್ದ ಕಿರಿಕಿರಿಗಳು ನಿವಾರಣೆ ಆಗುವಂಥದ್ದು, ಉತ್ತಮ ಹೊಗಳಿಕೆ, ನಿಮ್ಮ ಉದ್ಯೋಗದಲ್ಲಿ ವಿಶೇಷ ಗೌರವ, ಸ್ಥಾನಮಾನ, ಖಂಡಿತ ಏನಾದ್ರೂ ಒಂದು ಒಳ್ಳೆ ಬೆಳವಣಿಗೆ, ಅದ್ಭುತವಾದ ಬೆಳವಣಿಗೆ. ಅದ್ಭುತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟ್ ಚೆನ್ನಾಗಿದೆ. ದಶಮಾಧಿಪತಿ ದಶಮವನ್ನೇ ನೋಡ್ತಾ ಇದ್ದಾನೆ ಗುರು ಕೂಡ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅದ್ಭುತವಾದ ಬದಲಾವಣೆಗಳು ಮೀನರಾಶಿಯವರಿಗೆ ಖಂಡಿತ ಆಗುತ್ತೆ. ಇನ್ನು 2ನೇ ವಿಚಾರ,
ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಹಣಕಾಸಿಂದ ತುಂಬಾ ತೊಂದರೆಗಳಿತ್ತು ಅಂದ್ರೆ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಹಣಕಾಸಿನ ಅನುಕೂಲಗಳಾಗುವ ಸಾಧ್ಯತೆಗಳಿದೆ. ಮಾತಿನಿಂದ ವ್ಯವಹಾರಗಳಲ್ಲಿ ಜಯ. ನೋಡಿ, ಕೆಲವೊಂದ್ಸಲ ನಿಮ್ಗೆ ಪ್ರಮೋಷನ್ ಆಗ್ಬೇಕು ಅಥವಾ ನಿಮ್ ಸಂಬಳ ಜಾಸ್ತಿ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಇದ್ರ ಬಗ್ಗೆ ಹೋಗಿ ಮಾತಾಡೋದಕ್ಕೆ ಭಯ ಇರುತ್ತೆ. ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಆ ಮಾತಿನಿಂದಾನೇ ನಿಮ್ ಕೆಲಸ ಬೇಗ ಸಕ್ಸಸ್ ಆಗ್ಬಿಡುತ್ತೆ. ಬಟ್ ನಿಮಗಿದು ಅಂಥ ಟೈಮೇ. ನೋಡಿ, ವಾಕ್ಸ್ಥಾನಾಧಿಪತಿ ಕುಜಗ್ರಹ ಸೂರ್ಯನೊಟ್ಟಿಗೆ ಕೂತ್ಕೊಂಡಿದ್ದಾನೆ. ಸೂರ್ಯ ಅಂದ್ರೆ ನಿಮ್ಮ ಮೇಲಧಿಕಾರಿ, ನಿಮ್ ಬಾಸ್ ಅಂತ ಹೇಳ್ಬೋದು. ಸೂರ್ಯನು ಕುಜನಿಗೆ ಮಿತ್ರನಾಗಿರೋದ್ರಿಂದ ಈ ಟೈಮ್ ಅಲ್ಲಿ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಿಮ್ದೇನೇ ಒಂದು ಮಾತು ಇದ್ರು ನೀವು ಮಾತಾಡ್ಬೇಕು. ಮ್ಯಾನೇಜರ್ ಹತ್ರ ಮಾತಾಡ್ಬೇಕು, ನಿಮ್ ಮೇಲಧಿಕಾರಿ ಹತ್ರ ಮಾತಾಡ್ಬೇಕು. ಬಟ್ ಮಾತಾಡೋದೋ ಬೇಡವೋ, ಏನಾಗುತ್ತೋ ಅನ್ನೋ ಆತಂಕ ಇದ್ರೆ ಈ ಆತಂಕನ ಬಿಟ್ಬಿಡಿ. ಖಂಡಿತ ಈ ವಾರದಲ್ಲಿ ಹೋಗಿ ಮಾತಾಡಿ. ನೀವು ಏನು ಮಾತಾಡ್ತಿರೋ ನಿಮ್ಮ ಮಾತಿಂದ ನಿಮ್ಗೆ ಏನೋ ಒಂದು ಅನುಕೂಲ ಆಗೇ ಆಗುತ್ತೆ, ಖಂಡಿತವಾಗ್ಲು. ಉದ್ಯೋಗದ ವಿಚಾರದಲ್ಲಿ ನೀವೇನೇ ಆಕ್ಷನ್ ತಗೊಂಡ್ರು ಕೂಡ ಅದು ನಿಮ್ಗೆ ಫಲವನ್ನ ಕೊಡುತ್ತೆ. ಸುಮ್ಮನೆ ಕೂತ್ಕೋಬೇಡಿ. ಕೆಲವೊಂದು ಸಂದರ್ಭಗಳಲ್ಲಿ ಮಾತನಾಡದೆ ಮೌನವಾಗಿರೋದು ನಮ್ಮ ಲೈಫಿಗೆ ಉತ್ತರ ಆಗಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಮಾತಾಡ್ಲೇಬೇಕಾಗತ್ತೆ. ತೃತೀಯ ಮತ್ತು ಅಷ್ಟಮಾಧಿಪತಿಯಾದ ಶುಕ್ರ ಗ್ರಹ ಭಾಗ್ಯದಲ್ಲಿದ್ದಾನೆ. ಹತ್ತಿರದ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದು ಮನಸ್ಸಿಗೆ ಖುಷಿಯನ್ನ ಕೊಡುತ್ತೆ. ನಿಮ್ಮ ಸ್ನೇಹಿತರಿಂದ ಸಹಾಯ ಸಹಕಾರ ಕೂಡ ಆಗುತ್ತೆ. ಆಸ್ತಿ, ಮನೆ, ಭೂಮಿ ವಿಚಾರದಲ್ಲಿ ಏನಾದ್ರೂ ನೀವು ನಿರ್ಧಾರ ತಗೊಳ್ಳೋದಾದ್ರೆ ಬಹಳ ಬಹಳ ಸೂಕ್ತವಾದ ಸಮಯ. ನೀವೇನಾದ್ರೂ ಸೈಟ್ ತಗೋಬೇಕು, ಮನೆ ತಗೋಬೇಕು, ವಾಹನ ತಗೋಬೇಕು ಅಂತ ಏನಾದ್ರು ಅನ್ಕೊಂಡ್ರೆ ಅದ್ರ ಬಗ್ಗೆ ನೀವು ಸರಿಯಾದ ನಿರ್ಧಾರವನ್ನ ಈ ವಾರದಲ್ಲಿ ಮಾಡಬಹುದು. ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಅದಕ್ಕೂ ಒಳ್ಳೆ ಸಮಯವಾಗಿದೆ ಈ ವಾರ. ಹಾಗೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮಾಧಿಪತಿ ಕೂಡ ಭಾಗ್ಯದಲ್ಲಿ ಅದೃಷ್ಟ ಸ್ಥಾನದಲ್ಲೇ ಕುತ್ಕೊಂಡಿರೋದ್ರಿಂದ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಎಲ್ಲದರಲ್ಲೂ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲೂ ಚೆನ್ನಾಗಿದೆ. ನಿಮ್ಮ ರಾಶಿಯಲ್ಲಿ ಶನಿ ಇರೋದ್ರಿಂದ ಆತಂಕ ಆಗ್ತಾ ಇರುತ್ತೆ. ಏನೋ ವಿಚಾರದಲ್ಲಿ ನೆಗೆಟಿವ್ ಆಲೋಚನೆಗಳು, ದುಃಖ. ಸಾಡೆ ಸಾತ್ ನಡೀತಿದೆ, ಸಾಡೆ ಸಾತ್. ಕೆಲವ್ರಿಗೆ ಸಾಡೆ ಸಾತ್ ಎಫೆಕ್ಟೇ ಇರಲ್ಲ ಅಷ್ಟೊಂದು, ಆದ್ರೂ ಸಾಡೆ ಸಾತ್ ನಡೀತಿದೆ, ಸಾಡೆ ಸಾತ್ ನಡೀತಿದೆ ಅಂತ ಅಂತಿರ್ತಾರೆ. ಇನ್ ಕೆಲವ್ರಿಗೆ ಅವರ ದಶಾಭುಕ್ತಿ ಚೆನ್ನಾಗಿಲ್ದೇ ಇರೋದ್ರಿಂದ ಅವ್ರಿಗೆ ಕಷ್ಟಗಳು ಬಂದಿರುತ್ತೆ. ಆದ್ರೂ ಎಲ್ಲ ತಗೊಂಡೋಗಿ ಶನಿ ಮೇಲೆ ಹಾಕ್ಬಿಡ್ತಾರೆ. ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ. ನನಗೆ ಸಾಡೆ ಸಾತ್ ಶುರುವಾಯ್ತು, ಅಲ್ಲಿಂದ ಸಮಸ್ಯೆಗಳು ಶುರುವಾಯ್ತು ಅಂತ. ಆದ್ರೆ ನಿಜ ಏನಪ್ಪಾ ಅಂದ್ರೆ ಅವ್ರ ಜಾತಕದಲ್ಲಿ ಅವ್ರಿಗೆ ಒಂದು ಅಶುಭ ಗ್ರಹದ ದಶೆ ಅಥವಾ ಭುಕ್ತಿ ನಡೀತಾ ಇರುತ್ತೆ. ಇಲ್ಲಿ ಯಾವುದೇ ಎಫೆಕ್ಟ್ ಜಾಸ್ತಿ ಅಂದ್ರೆ ನಿಮ್ಮ ದಶಾಭುಕ್ತಿ ಎಫೆಕ್ಟೇ ಜಾಸ್ತಿ. ಅದು ಪಾಸಿಟಿವ್ ಆಗಿರ್ಬಹುದು, ನೆಗೆಟಿವ್ ಆಗಿರ್ಬಹುದು. ಹಾಗಂತ ಶನಿ ನಿಮ್ಗೆ ಏನು ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವನು ಕರ್ಮ ಫಲದಾತ. ನೀವು ಒಳ್ಳೆ ಕರ್ಮಗಳನ್ನ ಮಾಡ್ತಾ ಇದ್ದೀರಾ, ಒಳ್ಳೆ ದಾರಿಯಲ್ಲಿ ನಡೀತಿದ್ದೀರಾ. ಇನ್ ಕೇಸ್ ನೀವು ಈ ಹಿಂದೆ ತಪ್ಪುಗಳು ಮಾಡಿರ್ಬೋದು, ಅದಕ್ಕೆ ನೀವು ಪ್ರಾಯಶ್ಚಿತ್ತ ಮಾಡ್ಕೊಳ್ತಿದ್ದೀರಾ, ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ಅಂದ್ರೆ ಖಂಡಿತ ಅದನ್ನ ಕ್ಷಮೆ ಮಾಡುವಂತಹ ಗುಣವನ್ನು ಕೂಡ ಶನೇಶ್ವರ ಹೊಂದಿದ್ದಾನೆ. ಹಾಗಾಗಿ ನೀವೆಷ್ಟು ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಭಾವ ಶನಿಯಿಂದನೇ ಕಷ್ಟ ಆಗ್ತಾ ಇದೆ, ಶನೇಶ್ವರನಿಂದನೇ ನಮ್ಗೆ ಸಮಸ್ಯೆ ಆಗ್ತಿದೆ ಅನ್ಕೊಳ್ತೀರ, ಅದು ಹಂಗೆ ಜಾಸ್ತಿ ಆಗ್ತಾ ಇರುತ್ತೆ. ಯದ್ಭಾವಂ ತದ್ಭವತಿ. ನಿಮ್ಮ ಭಾವದಲ್ಲಿ ಅದನ್ನ ಜಾಸ್ತಿ ಥಿಂಕ್ ಮಾಡೋದ್ ಬಿಟ್ಬಿಡಿ. ಆ ಹೆದರ್ಕೊಳ್ಳೋದನ್ನ ಬಿಟ್ಬಿಡಿ. ಯಾಕೆ ಹೆದರ್ಬೇಕು? ನಿಮ್ ಪ್ರಯತ್ನ ನೀವು ಮಾಡ್ತಾ ಇದ್ದೀರಲ್ವಾ. ಅಯ್ಯೋ ನಂಗೆ ಸಾಡೆ ಸಾತ್, ಅದಕ್ಕೆ ಇಷ್ಟು ಕಷ್ಟ, ಅದು ಹೇಳದಷ್ಟು ಜಾಸ್ತಿ ಆಗುತ್ತೆ, ಬಿಟ್ಟುಬಿಡಿ. ಶನಿ ಮಾತ್ರ ನಿಮಗ್ ಕಷ್ಟ ಕೊಡಲ್ಲ. ಎಲ್ಲ ಗ್ರಹಗಳ ಒಂದು ಎಲ್ಲಾ ಗ್ರಹಗಳದ್ದು ಅವರದ್ದು ಕರ್ತವ್ಯ ಇರುತ್ತೆ. ಹಾಗಾಗಿ ಶನಿಗೆ ಪರಿಹಾರ ಮಾಡ್ಕೊಳ್ಳಿ ಅಷ್ಟೇ. ಶನಿ ನಿಮ್ ರಾಶಿಗೆ ಬಂದಿದ್ದಾನೆ. ಒಂದಿಷ್ಟು ದುಃಖ, ಒಂದಿಷ್ಟು ಕಷ್ಟ, ಒಂದಿಷ್ಟು ಹಿಂದಿನ ಜನ್ಮದ ಕರ್ಮ ಫಲಗಳು, ಈ ಜನ್ಮದ ಕರ್ಮ ಫಲಗಳನ್ನ ಕೊಟ್ಟೇ ಕೊಡ್ತಾನೆ. ಆಯ್ತು, ಕೆಲವೊಂದನ್ನ ಫೇಸ್ ಮಾಡ್ತೀನಿ, ಕೆಲವೊಂದನ್ನ ಫೇಸ್ ಮಾಡಕ್ ಆಗಲ್ಲ ದೇವ್ರೆ, ಅದನ್ನ ಕ್ಷಮೆ ಮಾಡು, ಅಥವಾ ಆ ಕಷ್ಟದ ತೀವ್ರತೆಯನ್ನ ಕ್ಷಮೆ ಮಾಡು, ಕಡಿಮೆ ಮಾಡು ಅಂತ ಕೇಳ್ಕೊಂಡು ನೀವು ಪ್ರತಿ ಶನಿವಾರ ಏನು ದಾನ ಕೊಡ್ಬೇಕು ಅದನ್ನ ಮಾಡಿ. ಎಳ್ಳೆಣ್ಣೆ ಡೊನೇಟ್ ಮಾಡಿ. ಕೆಲವು ಶನೇಶ್ವರನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಾರೆ, ಅದು ಹೋಗಿ ಮಾಡಿ. ನಿಮ್ಮ ಮನೆ ಹತ್ರದಲ್ಲಿ ಏನಾದ್ರು ಆತರ ದೇವಸ್ಥಾನಗಳಿದ್ರೆ, ಅಥವಾ ಎಳ್ಳೆಣ್ಣೆನ ದೇವಸ್ಥಾನಕ್ಕೆ ಕೊಡಿ. ಶಿವನ ದೇವಸ್ಥಾನ ಆಗಿರ್ಬೋದು, ಹನುಮಂತನ ದೇವಸ್ಥಾನ, ಶನೇಶ್ವರನ ದೇವಸ್ಥಾನಕ್ಕೆ ಕೊಡಿ. ಶನಿವಾರ ಅರಳಿ ಮರ ಪ್ರದಕ್ಷಿಣೆ ಮಾಡಿ, 2 ದೀಪ ಹಚ್ಚಿಯಲ್ಲಿ ಬನ್ನಿ ಮರವನ್ನ, ಶಮಿ ವೃಕ್ಷ ಅಂತ ಹೇಳ್ತಾರೆ, ಆ ತರದ್ದೇನಾದ್ರೂ ನಿಮ್ಮ ಮನೆ ಹತ್ರ ಇದ್ರೆ ಅದಕ್ಕೆ ಪ್ರದಕ್ಷಿಣೆ ಮಾಡಿ ಪ್ರತಿ ಶನಿವಾರ. ಎಷ್ಟೋ ಪರಿಹಾರಗಳಿದೆ. ಇದೆಲ್ಲ ಮಾಡುವಂತವರಿಗೆ ಶನೇಶ್ವರ ನಿಜವಾಗ್ಲೂ ಕೆಟ್ಟದ್ ಮಾಡಲ್ಲ. ನನ್ನ ಭಕ್ತ ಅವನು ಅಂತೇಳಿ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಈ ಭಾವನೆಯನ್ನ ಬಿಡಿ. ಈ ವಾರ ಮಾತ್ರ ಮೀನರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಇದನ್ನ ಮೀರಿ ನಿಮ್ಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇದ್ರೆ ನಿಮ್ಮ ಜಾತಕ ಒಂದ್ಸಲ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾವ ದಶೆ ನಡೀತಿದೆ, ಯಾವ ಭುಕ್ತಿ ನಡೀತಾ ಇದೆ, ಅದನ್ನ ನೋಡ್ಕೊಂಡು ಅದಕ್ಕೆ ಸರಿಯಾದ ಸೂಕ್ತವಾದ ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.